ವಿಧಾನಸಭೆಯ ಹಾಲಿ ಉಪಸಭಾಧ್ಯಕ್ಷರಾಗಿದ್ದ ಶ್ರೀ ಆನಂದ್ ವಿಶ್ವನಾಥ್ ಚಂದ್ರಶೇಖರ್ ಮಾಮಿನಿಯವರು ದಿನಾಂಕ 18-1-1966 ಬೆಳಗಾವಿ ಜಿಲ್ಲೆಯ ಸೌದತ್ತಿ ವಿರೋಧಿ ಪಕ್ಷದ ನಾಯಕರಾಗಿ 3 ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಹಾಗೂ ಕೇಂದ್ರ ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ದಿನಾಂಕ 10-10-2022 ನಿಧನ ಹೊಂದಿರುತ್ತಾರೆ. ರಾಜ್ಯಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಅಬ್ದುಲ್ ಸಮದ್ ಸಿದ್ದಿಕಿ ಅವರು ರಾಯಚೂರಿನಲ್ಲಿ ನ್ಯೂ ಎಜುಕೇಷನ್ ಸೊಸೈಟಿಯಡಿ ವಿಶೇಷವಾಗಿ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜನ್ನು ಆರಂಭಿಸಿದ್ದರು. ನಗರಸಭೆ ಸದಸ್ಯರಾಗಿದ್ದ ಶ್ರೀಯುತರು 1988ರಲ್ಲಿ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗಿ ಶ್ರೀ ಅಬ್ದುಲ್ ಸಮದ್ ಸಿದ್ದಿಕಿ ಅವರು ದಿನಾಂಕ 21-11-2022 ನಿಧನ ಹೊಂದಿರುತ್ತಾರೆ. ಲೋಕಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಕೋಳೂರು ಬಸವನಗೌಡ ಅವರು ದಿನಾಂಕ 1-7-1934ರಲ್ಲಿ ಬಳ್ಳಾರಿ ಜಿಲ್ಲೆಯ ಕೋಳೂರು ಗ್ರಾಮದಲ್ಲಿ ಜನಿಸಿದ್ದರು. ಬಿಕಾಂ ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಕೈಗಾರಿಕೋದ್ಯಮಿಯಾಗಿದ್ದ ಶ್ರೀಯುತರು ಕೋಳೂರು ನೀರಾವರಿ ಯೋಜನೆಯನ್ನು ರೂಪಿಸುವಲ್ಲಿ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಮಂಡಳಿಯ ಕಾರ್ಯದರ್ಶಿ, ವೀರಶೈವ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಯುತರು 1999ರಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ 13ನೇ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಹಿರಿಯ ಮುಖಂಡ ಶ್ರೀ ಕೋಳೂರು ಬಸವನಗೌಡರವರು ದಿನಾಂಕ 25-11-22 ನಿಧನ ಹೊಂದಿರುತ್ತಾರೆ. ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ಜಬ್ಬಾರ್ ಖಾನ್ ಹೊನ್ನಳ್ಳಿ ಇವರು ದಿನಾಂಕ 1-3-1942 ಹಿರೇಕೆರೂರಿನಲ್ಲಿ ಜನಿಸಿದ್ದರು. BA, B.Ed, LLB ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವಕೀಲರಾಗಿದ್ದ ಶ್ರೀಯುತರು ಶೈಕ್ಷಣಿಕ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದ್ದು ಹುಬ್ಬಳ್ಳಿ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. 1989ರಿಂದ 1990ರವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಶ್ರೀಯುತರು 1999ರಲ್ಲಿ ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ 11ನೇ ವಿಧಾನಸಭೆ ಪ್ರವೇಶಿಸಿ 2004ರಲ್ಲಿ 12ನೇ ವಿಧಾನಸಭೆಗೆ ಇದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡಿದ್ದರು. ಜನರಿಂದ ಜನಾಬ್ ಎಂದೇ ಕರೆಸಿಕೊಳ್ಳುತ್ತಿದ್ದ ಶ್ರೀಯುತರು ಕ್ರೀಡಾ ಮತ್ತು ಯುವಜನ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದರು. ಜನಾನುರಾಗಿ, ಸರಳ ಸಜ್ಜನಿಕೆಯ ಹಿರಿಯ ಮುತ್ಸದ್ದಿ ಶ್ರೀ ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವರು ದಿನಾಂಕ 7-10-22 ನಿಧನ ಹೊಂದಿರುತ್ತಾರೆ. ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ಸುಧೀಂದ್ರ ರಾವ್ ಕಸ್ಬೆ ಅವರವರು ದಿನಾಂಕ 26-1-1947 ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಜಾಲಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸದಸ್ಯರಾಗಿ, ರಾಯಚೂರು ಸ್ಕೌಟ್ ಮತ್ತು ಗೈಡ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ, ರಾಯಚೂರು ಜಿಲ್ಲಾ ರೈತರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಯುತರು ತಮ್ಮ ಸ್ವಂತ ಜಮೀನನ್ನು ವಸತಿ ಭೂಮಿಯನ್ನಾಗಿ ಪರಿವರ್ತಿಸಿ ವಸತಿ ರಹಿತರಿಗೆ ದಾನವಾಗಿ ನೀಡಿದ್ದರು.
ಕಲ್ಮಲ ವಿಧಾನಸಭಾ ಕ್ಷೇತ್ರದಿಂದ 1978ರಲ್ಲಿ ಪ್ರಥಮ ಬಾರಿಗೆ 6ನೇ ವಿಧಾನಸಭೆಗೆ ಪ್ರವೇಶಿಸಿ 1983ರಲ್ಲಿ 7ನೇ ವಿಧಾನಸಭೆಗೆ ಇದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡಿದ್ದ ಶ್ರೀಯುತರು ಮುಜರಾಯಿ ಮತ್ತು ಮಾರುಕಟ್ಟೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಸುಧೀಂದ್ರ ರಾವ್ ಕಸ್ಬೆ ಅವರು ದಿನಾಂಕ 22/10/2022ರಂದು ನಿಧನ ಹೊಂದಿರುತ್ತಾರೆ. ವಿಧಾನಸಭೆಯ ಮಾಜಿ ಸದಸ್ಯ NT ಬೊಮ್ಮಣ್ಣರವರು ದಿನಾಂಕ 1/7/1944ರಂದು ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿ ಗ್ರಾಮದಲ್ಲಿ ಜನಿಸಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು ತಾಲೂಕ್ ಬೋರ್ಡ್ ಹಾಗೂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಿಂದ 1985ರಲ್ಲಿ ಪ್ರಥಮ ಬಾರಿಗೆ 8ನೇ ವಿಧಾನಸಭೆಗೆ ಪ್ರವೇಶಿಸಿದ್ದ ಶ್ರೀಯುತರು 1989ರಲ್ಲಿ 9ನೇ ವಿಧಾನಸಭೆಗೆ ಇದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ NT ಬೊಮ್ಮಣ್ಣರವರು ದಿನಾಂಕ 12/10/2022ರಂದು ನಿಧನ ಹೊಂದಿರುತ್ತಾರೆ. ವಿಧಾನಸಭೆಯ ಮಾಜಿ ಶ್ರೀಶೈಲಪ್ಪ ಬಿದರೂರವರು ದಿನಾಂಕ 15/4/1962ರಂದು ಗದಗದಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಸೂಡಿ ಮಂಡಲ ಪಂಚಾಯತ್ ಪ್ರಧಾನರು, ರೋಣ ತಾಲೂಕು ಪಂಚಾಯತ್ ಸಮಿತಿಯ ಅಧ್ಯಕ್ಷ, ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘದ ಹಾಗೂ ಹಾಲು ಉತ್ಪಾದನಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ ಸಹಕಾರಿ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಯುತರು ರೋಣ ವಿಧಾನಸಭಾ ಕ್ಷೇತ್ರದಿಂದ 1994ರಲ್ಲಿ ಪ್ರಥಮ ಬಾರಿಗೆ 10ನೇ ವಿಧಾನಸಭೆ ಪ್ರವೇಶಿಸಿ 2008ರಲ್ಲಿ 13ನೇ ವಿಧಾನಸಭೆಗೆ ಗದಗ ಕ್ಷೇತ್ರದಿಂದ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಶ್ರೀಶೈಲಪ್ಪ ಬಿದರೂರವರು ದಿನಾಂಕ 25/11/2022ರಂದು ನಿಧನ ಹೊಂದಿರುತ್ತಾರೆ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಕುಂಬ್ಳೆ ಸುಂದರರಾವ್ ರವರು ದಿನಾಂಕ 20/3/1934ರಂದು ಕುಂಬ್ಳೆ ಸಮೀಪದ ನಾರಾಯಣ ಮಂಗಲ ಗ್ರಾಮದಲ್ಲಿ ಜನಿಸಿದ್ದು ಯಕ್ಷಗಾನ ಕಲಾವಿದರಾಗಿದ್ದರು. ಯಕ್ಷಗಾನ, ಬಯಲಾಟ ಮತ್ತು ತಾಳಮದ್ದಲೆಯಲ್ಲಿ ಏಕರೂಪದ ಖ್ಯಾತಿ ಹೊಂದಿದ್ದ ಶ್ರೀಯುತರು ಭಕ್ತಿ, ಶೃಂಗಾರ, ಹಾಸ್ಯ, ಕಥನ, ಉಪದೇಶಾತ್ಮಕ ನಿರೂಪಣೆಯಲ್ಲಿ ಅಸಾಮಾನ್ಯ ಹಿಡಿತ ಸಾಧಿಸಿದ್ದರು. ಸುಲಲಿತವಾಗಿ ಪ್ರಾಸಬದ್ಧ ಮಾತುಗಾರಿಕೆಯಿಂದ ಜನಮನ ಗೆಲ್ಲುತ್ತಿದ್ದ ಶ್ರೀಯುತರಿಗೆ ಭರತ, ಕರ್ಣ, ಚಾರ್ವಾಕ, ದುಷ್ಯಂತ ಪಾತ್ರಗಳು ಪ್ರಸಿದ್ಧಿಯನ್ನು ತಂದುಕೊಟ್ಟಿದ್ದವು. 1994ರಲ್ಲಿ 10ನೇ ವಿಧಾನಸಭೆಗೆ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಶ್ರೀಯುತರು ಯಕ್ಷಗಾನ ಕಲಾವಿದರೊಬ್ಬರು ನೇರವಾಗಿ ಶಾಸಕರಾದ ಹೆಗ್ಗಳಿಕೆ ಹೊಂದಿದ್ದಾರೆ. ಯಕ್ಷಗಾನ ಮೇಳಗಳಲ್ಲಿ ಕಲಾವಿದರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದ ಶ್ರೀಯುತರು ಯಕ್ಷಗಾನ, ಬಯಲಾಟ ಅಕಾಡೆಮಿಯ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ರಾಜ್ಯೋತ್ಸವ, ವಿಶ್ವ ಕನ್ನಡ ಸಮ್ಮೇಳನ, ಪೊಳಲಿ ಶಾಸ್ತ್ರಿ, ವಿಜಯ ವಿಠಲ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಶ್ರೀಯುತರ ಜೀವನ ಚರಿತ್ರೆಯನ್ನು ಸುಂದರಕಾಂಡ ಹೆಸರಿನಲ್ಲಿ ಪ್ರಕಟಿಸಲಾಗಿರುತ್ತದೆ. ಯಕ್ಷ ದಿಗ್ಗಜ ಶ್ರೀ ಕುಂಬ್ಳೆ ಸುಂದರರಾವ್ ಅವರು 30/11/2022ರಂದು ನಿಧನ ಹೊಂದಿರುತ್ತಾರೆ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಶಂಕರ್ ಗೌಡ ಎನ್ ಪಾಟೀಲ್ ರವರು ದಿನಾಂಕ 1/7/1947ರಂದು ಈಗಿನ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಟ್ಗಾಂವ್ ಬಡ್ನಿ ಗ್ರಾಮದಲ್ಲಿ ಜನಿಸಿದ್ದು ವಾಣಿಜ್ಯ ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು ಕೃಷಿ, ನೀರಾವರಿ, ಆರೋಗ್ಯ, ಸಾರಿಗೆ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದರು. ಕ್ರಿಯಾಶೀಲ ವ್ಯಕ್ತಿತ್ವದ ಶ್ರೀಯುತರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಿಂದ 1989 ವಿಧಾನಸಭೆಗೆ ಆಯ್ಕೆಯಾಗಿದ್ದಳ ನಡೆ, ನೇರ ನುಡಿ, ನಿಷ್ಠುರ ವ್ಯಕ್ತಿತ್ವದ ಶ್ರೀ ಶಂಕರಗೌಡ ಎನ್ ಪಾಟೀಲ್ ರವರು ದಿನಾಂಕ 15/12/2022ರಂದು ನಿಧನ ಹೊಂದಿರುತ್ತಾರೆ. ಮಾನ್ಯ ಸಭಾನಾಯಕರು, ಶ್ರೀಯುತ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನಾನು ಧ್ವನಿಯನ್ನು ಜೋಡಿಸುತ್ತಾ, ಕಳೆದ ವಿಧಾನಸಭೆಯ ನಂತರ ಈ ಎಲ್ಲ ಮಹನೀಯರನ್ನು ನಾವು ಕಳೆದುಕೊಂಡಿದ್ದೇವೆ. ಪ್ರಮುಖವಾಗಿ ಇದೇ ಸದನದ ಉಪಸಭಾಧ್ಯಕ್ಷರಾದಂಥ ಯುವಕರು ಆಗಿದ್ದಂಥ ಶ್ರೀ ಆನಂದ್ ವಿಶ್ವನಾಥ್ ಚಂದ್ರಶೇಖರ್ ಮಾಮನಿಯವರು ಮತ್ತು
ಮಾಜಿ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶದ ಮುಲಾಯಂ ಸಿಂಗ್ ಯಾದವ್ ಅವರು, ರಾಜ್ಯಸಭಾ ಮಾಜಿ ಸದಸ್ಯರಾದಂಥ ಅಬ್ದುಲ್ ಸಮದ್ ಸಿದ್ದಿಕಿ ಅವರು, ಲೋಕಸಭಾ ಮಾಜಿ ಸದಸ್ಯರಾದಂಥ ಕೊಳೂರು ಬಸನಗೌಡರು, ರಾಜ್ಯದ ಮಾಜಿ ಸಚಿವರುಗಳಾದಂಥ ಜಬರ್ ಖಾನ್ ನೊನ್ನಳ್ಳಿ, ಸುರೇಂದ್ರ ಕಸ್ಬೆ ಅವರು, ವಿಧಾನಸಭೆಯ ಮಾಜಿ ಸದಸ್ಯರಾದಂಥ ಶ್ರೀ ಎಸ್ ಟಿ ಬೊಮ್ಮಣ್ಣವರು, ಶ್ರೀಶೈಲ್ ಬಿದ್ರೂರು, ಕುಂಬ್ಳೆ ಸುಂದರರಾವ್ ಮತ್ತು ಶಂಕರಗೌಡ ಎನ್ ಪಾಟೀಲ್. ಮಾನ್ಯ ಸಭಾಧ್ಯಕ್ಷರೇ, ಆನಂದ್ ಮಾಮನಿ ಸಣ್ಣ ವಯಸ್ಸಿನಲ್ಲಿಯೇ ಸಾರ್ವಜನಿಕ ಜೀವನಕ್ಕೆ ಬಂದು ಅಲ್ಪ ಕಾಲದಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿ ಇನ್ನೂ ಭಾಳಷ್ಟು ಅವರಿಗೆ ಅವಕಾಶಗಳಿದ್ದಂಥ ಸಂದರ್ಭದಲ್ಲಿ, ಭವ್ಯ ಭವಿಷ್ಯ ಇದ್ದಂಥ ಸಂದರ್ಭದಲ್ಲಿ ಅನಾರೋಗ್ಯ ನಮ್ಮನ್ನು ಬಿಟ್ಟಗಲಿರೋದು ಅತ್ಯಂತ ದುಃಖಕರ ಸಂಗತಿ, ಆಘಾತದ ಸಂಗತಿ. ಮಾನ್ಯ ಸಭಾಧ್ಯಕ್ಷರೇ, ಆನಂದ್ ಮಾಮನಿಯವರ ತಂದೆಯವರು ಚಂದ್ರಶೇಖರ್ ಮಾಮನಿಯವರು ಕೂಡ ಸಭಾಧ್ಯಕ್ಷರಾಗಿದ್ದರು. ಈ ಭಾಗದ ಅತ್ಯಂತ ಜನಪ್ರಿಯ ನಾಯಕರು ಕೂಡ ಅವರಾಗಿದ್ದರು. ಮಾಮನಿಯವರ ಕುಟುಂಬ ಮತ್ತು ನಮ್ಮ ಕುಟುಂಬದ ನಡುವೆ ಸುಮಾರು 4-5 ದಶಕಗಳ ಒಂದು ಸಂಬಂಧ ಇದೆ. ಸವದತ್ತಿಯಲ್ಲಿದ್ದಂಥ ಅವ್ರ ಕುಟುಂಬ ಮತ್ತು ಅವ್ರ ಕುಟುಂಬದ ಸದಸ್ಯರು ಹುಬ್ಬಳ್ಳಿಯಲ್ಲಿ ಕೂಡ ಇದ್ದರು. ಆ ಕಾಲದಿಂದ ನಮಗೆ ಸಂಬಂಧ ಇದೆ. ಆನಂದ್ ಮಾಮನಿ, ರಾಜಣ್ಣ ಮಾಮನಿ, ಇವ್ರಿಗಿಂತ ಒಬ್ಬ ಹಿರಿಯ ಸೋದರಿದ್ದರು. ಅವರೆಲ್ಲರ ಜೊತೆಗೆ ನಮ್ಮದು ಚಿಕ್ಕಂದಿಂದ ಒಡನಾಟ ಇರೋದನ್ನು ನಾನು ಸ್ಮರಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಚಂದ್ರಶೇಖರ್ ಮಾಮನಿಯವರು ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯ ನಾಯಕರಲ್ಲದೆ ಆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಭಾಳಷ್ಟು ಕೆಲಸವನ್ನು ಮಾಡಿದರು. ವಿಶೇಷವಾಗಿ ಅವ್ರ ಕ್ಷೇತ್ರದಲ್ಲಿರುವಂಥ ಯಲ್ಲಮ್ಮನ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸಿದ್ರು. ಅವರಿದ್ದಂಥ ಕಾಲದಲ್ಲಿ ಭಾಳಷ್ಟು ಸಮಸ್ಯೆಗಳು ಮತ್ತು ಸಂಘರ್ಷ ಅಲ್ಲೇ ಇತ್ತು. ಸರ್ಕಾರ ತೆಗೆದುಕೊಂಡ ಮೇಲೆ ಅಲ್ಲಿರುವಂಥ ಪೂಜಾರಿಗಳು ಮತ್ತು ಅಲ್ಲಿ ಭಾಳ ದೊಡ್ಡ ಒಂದು ಹೋರಾಟ ನಡೆದಂಥ ಸಂದರ್ಭದಲ್ಲಿ ಅವರು ಅದನ್ನು ಸಮರ್ಥವಾಗಿ ಬಗೆಹರಿಸಿರುವಂಥದ್ದು ನಾನು ನೆನಪು ಮಾಡಿಕೊಡ್ತೇನೆ. ಅದಾದ ಮೇಲೆ ಅವರು ಶಾಸಕರಾಗಿ ಮಾಡಿದಂಥ ಕೆಲಸದಲ್ಲಿ ಅವರು ನಿಧನ ಹೊಂದಿದ ಮೇಲೆ ಅವರು ಕೂಡ ಉಪಸಭಾಧ್ಯಕ್ಷರಾದಾಗ ಟ್ರೈನಲ್ಲಿ ಅವರಿಗೆ ಹೃದಯದ ತೊಂದರೆ ಆಗಿ ದಾರಿಯಲ್ಲಿ ಅವರು ನಿಧನ ಆಗಿದ್ದರು. ಅದಾದಮೇಲೆ ರಾಜಣ್ಣ ಮಾಮನಿ, ನಮ್ಮ ಈ ಆನಂದ್ ಮಾಮನಿಯವರ ಕಸನ್ ಬ್ರದರು, ಸೋದರು, ಅವರು ಅಲ್ಲಿ ಇಂಡಿಪೆಂಡೆಂಟ್ MLA ಆಗಿ ಆಯ್ಕೆಯಾಗಿದ್ದರು. ತದನಂತರ ಆನಂದ್ ಮಾಮನಿಯವರಿಗೆ ಅವಕಾಶ ಸಿಕ್ತು, ಜನ ಬೆಂಬಲ ಸಿಕ್ತು. 2008ರಲ್ಲಿ ನನ್ನ ಜೊತೆಗೆ ಅವರು ಒಂದೇ ದಿನ ನಾವೆಲ್ಲರೂ BJPಯನ್ನು ಸೇರಿದ್ವಿ. 2008ರಲ್ಲಿ ಒಟ್ಟಿಗೆ ಶಾಸಕರಾದ್ವಿ. ನಾನಾಗಿದ್ದೆ 2008ರಲ್ಲಿ ಬೆಳಗಾವಿಗೆ. ಅವರು ಕೇವಲ ಶಾಸಕರಾಗಿ 2-3 ತಿಂಗಳಲ್ಲಿ ಎಲ್ಲ ಯೋಜನೆಗಳ ಸಂಪೂರ್ಣ ಮಾಹಿತಿ ಇತ್ತು ಮತ್ತು ಆ ಯೋಜನೆಗಳನ್ನು ಕ್ಷೇತ್ರಕ್ಕೆ ಯಾವ ರೀತಿ ತರಬೇಕು, ಅದನ್ನು ಉಪಯೋಗ ಮಾಡಿಕೊಳ್ಬೇಕನ್ನುವಂಥ ಎಲ್ಲ ಈ ಸರ್ಕಾರದಲ್ಲಿರುವಂಥ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ರು. ಅವರು ಮಾಡ್ತಿರುವಂಥ ಕೆಲಸವನ್ನು ನೋಡಿ ನಾನು ಬೆಳಗಾಂ ಜಿಲ್ಲೆಯ ಆವತ್ತಿನ ಎಲ್ಲ ಶಾಸಕರಿಗೆ ನಾನು ಹೇಳಿದ್ದೆ, ಒಬ್ಬ ಮಾದರಿ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಈಗ ತಾನೇ ಆರಿಸಿ ಬಂದರೂ ಕೂಡ ಅವನನ್ನು ನೋಡಿ ಕಲಿಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದು ಸ್ಮರಣೆ ಮಾಡ್ಕೊಳ್ತೀನಿ. ಮತ್ತು ಕೆಲವು ಸಲಹೆಗಳನ್ನು ಅವ್ರು ಕೊಟ್ಟಿದ್ದು ಕೂಡ ನಾನು ನೆನಪು ಮಾಡ್ಕೊಳ್ತೇನೆ. ಸಾಮಾನ್ಯವಾಗಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡ್ತೇವೆ, ಎಲ್ಲ ಸಭೆಗಳನ್ನು. ಬೆಳಗಾಂ ಭಾಳ ದೊಡ್ಡ ಜಿಲ್ಲೆ ಇದೆ, ಆದ್ದರಿಂದ ಒಂದೊಂದು ಸರ್ಕಲ್ಗೂ ನೀವು ಸಭೆ ಮಾಡಬೇಕು ಅಂತ ಹೇಳಿ ಬೈಲಹೊಂಗಲ, ಚಿಕ್ಕೋಡಿ ಈ ಥರ ಸಭೆಗಳನ್ನು ಮಾಡಬೇಕು ಅಂತ ಸಲಹೆ ಕೊಟ್ಟು ಆ ರೀತಿ ಸಭೆಗಳನ್ನು ಮಾಡಿದಾಗ ಭಾಳಷ್ಟು ಉಪಯುಕ್ತ ಆಗಿತ್ತು. ನೀರಾವರಿಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದರು. ಮಲಪ್ರಭಾ ಬಲದಂಡೆ ಕಾಲುವೆ ಅವ್ರ ಕ್ಷೇತ್ರ ಬರ್ತದೆ, ಅದು ಭಾಳ ವರ್ಷದಿಂದ ಆಗಿರುವಂಥ ಆ ಕಾಮಗಾರಿ ಕೊನೆಯ ಹಂತದ ನೀರು ಬರಲ್ಲ ಅಂಥೇಳಿ ಲಿಫ್ಟ್ ಕೂಡ ಮಾಡಿದರು. ಆದರೆ ಆ ಲಿಫ್ಟ್ ಕೂಡ ಕೆಲಸ ಮಾಡ್ತಿರಲಿಲ್ಲ. ಸುಮಾರು 8-9 ಲಿಫ್ಟ್ಗಳು ಕೆಲಸ ಮಾಡ್ತಾ ಇರಲಿಲ್ಲ. ಅವ್ರು ಬಂದು ನನ್ನ ಹತ್ರ ಕೂತ್ಕೊಂಡು ಎಲ್ಲ ವಿವರಿಸಿ ಅಷ್ಟು ಲಿಫ್ಟ್ಗಳನ್ನು
ಹೊಸ ಪಂಪ್ಗಳನ್ನು ಹಾಕೋ ಮುಖಾಂತರ, ಹೊಸ ಇಂಟೇಕ್ ಚಾನೆಲ್ ಮಾಡೋ ಮುಖಾಂತರ ಎಲ್ಲ ಲಿಫ್ಟ್ಗಳನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡಿದ್ದನ್ನು ನಾನು ಇಲ್ಲಿ ಸ್ಮರಣೆ ಮಾಡ್ಕೊಳ್ತೇನೆ. ಅವರು ಜನಪ್ರಿಯ, ಜನ ಉಪಯೋಗಿ ಶಾಸಕರಾಗಿ, ನಾಯಕರಾಗಿ ಹೊರಹೊಮ್ಮಿದ್ರು. ಅವರು ಭವಿಷ್ಯ ಭಾಳ ಭವ್ಯ ಭವಿಷ್ಯ ಇತ್ತು, ದೊಡ್ಡ ಭವಿಷ್ಯ ಇತ್ತು. ದುರ್ದೈವ ಅನಾರೋಗ್ಯದಿಂದ ಅವ್ರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಒಂದು ಅವ್ರಿಗೆ ಅನಾರೋಗ್ಯ ಒಂದು 3-4 ತಿಂಗಳಿದ್ದರೂ ಕೂಡ ಯಾರ ಹತ್ರ ಹೇಳ್ಕೊಳ್ಳಿಲ್ಲ. ನಾನು ನನ್ನ ಹತ್ರ ಕೊನೆ ಬಾರಿ ಅವ್ರು ಬಂದಾಗ ಕೂಡ ನಾನು ಏನು ಈ ಥರ ಅನಾರೋಗ್ಯ ಆಗಿದೆಯಲ್ಲ, ನಿಮ್ಮ ಸಂಪೂರ್ಣ ವೇಟ್ ಲಾಸ್ ಆಗಿದೆ ಅಂತ ನಾನು ಹೇಳಿದಾಗ, ಇಲ್ಲ ನಾನೇ ಡೈಟಿಂಗ್ ಮಾಡಿ ವೇಟ್ ಲಾಸ್ ಮಾಡ್ತಾಯಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಕೊನೆಗೆ ಅವರಿಗೆ ಲಿವರ್ ಸಮಸ್ಯೆ ಆಯಿತು. ಚೆನ್ನೈಗೆ ಹೋಗಿ ಅಲ್ಲಿಂದ ಫೋನ್ ಮಾಡಿದ್ರು. ನಾನು ಹೇಳಿದೆ ಬೆಂಗಳೂರಲ್ಲಿ ಭಾಳ ಉತ್ತಮ ಚಿಕಿತ್ಸೆ ಸಿಗೋದು, ಚೆನ್ನೈಗೆ ಯಾಕೆ ಹೋಗ್ತೀರಿ ಅಂತ. ಇಲ್ಲ ನಮ್ಗೆ ಬೇಕಾದ ಡಾಕ್ಟರ್ ಇದ್ದಾರೆ ಅಂತ. ಕೊನೆಗೆ ಅದು ಕ್ಯಾನ್ಸರ್ ಅಂತ ಗೊತ್ತಾಗಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿದ್ದರು. ಹಲವಾರು ಪ್ರಯತ್ನಗಳಾಯಿತು. ನ್ಯೂಕ್ಲಿಯರ್ ಮೆಡಿಸಿನ್ ಕೊಡಿಸೋದಕ್ಕೂ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಅವರ ಸ್ಥಿತಿ ಆ ನ್ಯೂಕ್ಲಿಯರ್ ಮೆಡಿಸಿನನ್ನು ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಅದನ್ನು ಕೊಡೋಕ್ಕಾಗಲಿಲ್ಲ. ಕೊನೆಗೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದರೆ ಅವ್ರು ಮಾಡಿರುವಂಥ ಕೆಲಸ ಶಾಶ್ವತವಾಗಿರ್ತದೆ. ಮತ್ತು ಸವದತ್ತಿ ಕ್ಷೇತ್ರದ ಜನ ಭಾಳಷ್ಟು ಪ್ರೀತಿ, ವಿಶ್ವಾಸ ಅವರು ತೋರಿಸಿದ್ದಾರೆ. ಅವೆಲ್ಲವೂ ಕೂಡ ಸದಾ ಕಾಲದಲ್ಲಿ ಇರ್ತದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮುಲಾಯಂ ಸಿಂಗ್ ಯಾದವ್ ಈ ದೇಶ ಕಂಡಂಥ ಒಬ್ಬ ಅಪರೂಪದ ಒಬ್ಬ ರಾಜಕಾರಣಿ. ಈ ದೇಶದಲ್ಲಿ ಸ್ವತಂತ್ರ ಪೂರ್ವದ ಹೋರಾಟದಿಂದ ಬಂದಂಥ ರಾಜಕಾರಣಿಗಳು, ಸ್ವತಂತ್ರ ನಂತರ ಹಲವಾರು ರಾಜಕಾರಣಿಗಳು ನಾಯಕರ ಆಶೀರ್ವಾದದಿಂದ ಬಂದಂಥವರು ಇದ್ದಂಥ ಸಂದರ್ಭದಲ್ಲಿ ಈ 62-67 ಸಮಯದಲ್ಲಿ ಏನು ಸೋಷಲಿಸ್ಟ್ ಮೂಮೆಂಟ್ ಆಯಿತು ಈ ದೇಶದಲ್ಲಿ. ಸೋಷಲಿಸ್ಟ್ ಮೂಮೆಂಟು ಸೋಷಲಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಿಂದನೂ ಆಗಿತ್ತು. ಆದರೆ ಅದು ಮುಂದೆ SSP, PSP ಆಗಿ ಬೇರೆ ಬೇರೆ ಆಗಿದ್ದನ್ನು ಕೂಡ ನಾವು ನೋಡ್ತೇವೆ. ಮತ್ತು ಅವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ಸೋಷಲಿಸ್ಟ್ ಥಿಂಕಿಂಗ್ ಆಗಿರುವಂಥ ಒಂದು ದೊಡ್ಡ ಪ್ರೆಷರ್ ಗ್ರೂಪ್ ಕೂಡ ಇತ್ತು. ಅಶೋಕ್ ಮೆಹ್ತಾ ಅವರು ಮತ್ತು ಚಂದ್ರಶೇಖರ್ ಅವರು, ಆಚಾರ್ಯ ನರೇಂದ್ರ ದೇವ್ ಅವರು ಭಾಳ ದೊಡ್ಡ ಥಿಂಕರ್ಸ್ ಎಲ್ಲ ಇದ್ದರು. ಎಲ್ಲಕ್ಕಿಂತ ಪ್ರಭಾವ ಬೀರಿದ್ದು ರಾಮ್ ಮನೋಹರ್ ಲೋಹಿಯಾ. ರಾಮ್ ಮನೋಹರ್ ಲೋಹಿಯಾ ಅವರು ಬದುಕಿಗೆ ಹತ್ತಿರವಾಗಿರುವಂಥ ತಮ್ಮ ವಿಚಾರಗಳನ್ನು, ಫಿಲಾಸಫಿಯನ್ನು ಅತ್ಯಂತ ಮಾರ್ಮಿಕವಾಗಿ ಮನಮುಟ್ಟುವ ರೀತಿಯಲ್ಲಿ ಜನ ಮಾನಸದಲ್ಲಿ ಪ್ರಭಾವ ಬೀರೋದಕ್ಕೆ ರಾಮ್ ಮನೋಹರ್ ಲೋಹಿಯಾ ಯಶಸ್ವಿಯಾಗಿದ್ದರು. ಭಾಳ ಸಣ್ಣ ವಯಸ್ಸಿನಲ್ಲಿ ಅವ್ರು ತೀರೋದು. ಅವರು ಒಬ್ಬರೇ ಇದ್ದರೂ ಕೂಡ ಲೋಕಸಭೆಯಲ್ಲಿ ಇಡೀ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ರಾಮ್ ಮನೋಹರ್ ಲೋಹಿಯಾ ಇತ್ತು. ಅವರಿಂದ ಪ್ರಭಾವಿತವಾಗಿರುವಂಥ ಮುಲಾಯಂ ಸಿಂಗ್ ಯಾದವ್ ಅವರು ಮತ್ತು ಹಲವಾರು ಜನ ಇದ್ದಾರೆ ಆ ಸಂದರ್ಭದಲ್ಲಿ. ಆ ಮೂಮೆಂಟಲ್ಲಿ ಮುಂದೆ ಬಂದವರು. ಮುಂದೆ ಎಮರ್ಜೆನ್ಸಿಯಲ್ಲಿ ಜನತಾ ಪಾರ್ಟಿ ಆಯಿತು. ಜನತಾ ಪಾರ್ಟಿಯಿಂದನೂ ಕೂಡ ಅವರು ಮುಂದೆ ಬಂದರು. ಉತ್ತರ ಪ್ರದೇಶದ ರಾಜಕಾರಣ ಭಾರತ ದೇಶದಲ್ಲಿ ಹಲವಾರು ಬದಲಾವಣೆಗಳನ್ನ ತಂದಿದೆ. ಉತ್ತರ ಪ್ರದೇಶ ರಾಜಕಾರಣ ಭಾರತ ರಾಜಕಾರಣದ ಮೇಲೆ ಪ್ರಭಾವವನ್ನು ಬೀರಿರುವಂಥದ್ದು ನಾವು ನೋಡ್ತೇವೆ. ಒಂದು ಕಡೆ HN ಬಹುಗುಣ ಎಂಬುವ ನಾಯಕ ಅವತ್ತು ಮುಖ್ಯಮಂತ್ರಿಯಾಗಿ ಭಾಳ ದೊಡ್ಡ ಪ್ರಭಾವವನ್ನು ಉತ್ತರ ಪ್ರದೇಶದಲ್ಲಿ ಬೀರಿದರು. ಅವರು ಸ್ವತಂತ್ರ ಚಿಂತನೆ ಇರೋದರಿಂದ
ಅವರು ಕೂಡ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆದರೂ ಕೂಡ ಮುಂದೆ ಅದರಿಂದ ಹೊರಗೆ ಬರುವಂಥ ಒಂದು ನಿರ್ಣಯವನ್ನು ಮಾಡಿದರು. ಇನ್ನೊಂದು ಕಡೆ ಚರಣ್ ಸಿಂಗ್ ಅವರು ರೈತರ ನಾಯಕರಾಗಿ ಹೊರಹೊಮ್ಮಿದಂಥ ಸಂದರ್ಭದಲ್ಲಿ ತದನಂತರ ಉತ್ತರ ಪ್ರದೇಶದಲ್ಲಿ ದೊಡ್ಡ ರಾಜ್ಯ ಇದ್ದರೂ ಕೂಡ ಅದನ್ನು ಪೂರ್ಣ ರಾಜ್ಯದಲ್ಲಿ ಪ್ರಭಾವ ಬೀರುವಂಥ ನಾಯಕತ್ವ ತದನಂತರ ಇದ್ದಿದ್ದು ಮುಲಾಯಂ ಸಿಂಗ್ ಯಾದವ್ ಅವರು. ವಿಶೇಷವಾಗಿ ಹಿಂದುಳಿದ ವರ್ಗದ ಚಿಂತನೆ ಅವ್ರ ಬಗ್ಗೆ ಇರುವಂಥ ಕಾಳಜಿ ಮತ್ತು ಹಲವಾರು ವಿಚಾರಗಳಲ್ಲಿ ಅವರು ತೆಗೆದುಕೊಂಡಿರುವಂಥ ನಿಲುವು ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಅವ್ರಿಗಿದ್ದಂಥ ಪ್ರಭಾವ, ರಾಷ್ಟ್ರ ರಾಜಕಾರಣದಲ್ಲಿ ಪ್ರಧಾನಮಂತ್ರಿಗಳನ್ನು ಮಾಡುವಂಥ ಪ್ರಭಾವ ಕೂಡ ಅವ್ರು ಇಟ್ಕೊಂಡಿದ್ರು. ಹೀಗಾಗಿ ಅವರು ಒಬ್ಬ ಪ್ರಭಾವಶಾಲಿ ಶಕ್ತಿಶಾಲಿ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಸುದೀರ್ಘವಾಗಿ ಸಾರ್ವಜನಿಕ ಜೀವನದಲ್ಲಿ ಇದ್ದಿದ್ದರಿಂದ ಅವರಿಗೆ ಬಹಳ ಗೌರವ ಎಲ್ಲ ಪಕ್ಷದವರು ಕೊಡ್ತಾ ಇದ್ದರು, ಜನಸಾಮಾನ್ಯರು ಕೂಡ ಕೊಡ್ತಾ ಇದ್ದರು. ಅಂಥ ಒಬ್ಬ ಪ್ರಭಾವಶಾಲಿ ಮುಖ್ಯಮಂತ್ರಿಯಾಗಿ ಸಾಮಾಜಿಕ ಬದಲಾವಣೆಯ ಹರಿಕಾರರಾಗಿ ಅವರು ಮಾಡಿರುವಂಥ ಕೆಲಸ ನಿಜವಾಗಲೂ ಕೂಡ ಅತ್ಯಂತ ಶ್ಲಾಘನೀಯ ಕೆಲಸವಾಗಿದೆ. ಅವರ ವಿಚಾರಗಳು ಹಲವಾರು ರೀತಿಯಲ್ಲಿ ಬದಲಾವಣೆಗೊಂಡಿದೆ. ಗ್ಲೋಬಲೈಸೇಷನ್ ಆದಮೇಲೆ ಲಿಬರಲೈಸೇಷನ್ ಆದರೂ ಕೂಡ ತಮ್ಮ ತತ್ವ ಸಿದ್ಧಾಂತಕ್ಕೆ ಗಟ್ಟಿಗೆ ಅಂಟಿಕೊಂಡು ಅಧಿಕಾರ ಹೋದ ಮೇಲೂ ಕೂಡ ಗಟ್ಟಿಯಾಗಿ ಅವರು ಇಟ್ಕೊಂಡಿದ್ರು. ಅದಕ್ಕಾಗಿ ವಿರೋಧ ಮಾಡೋರು ಕೂಡ ಅತ್ಯಂತ ಗೌರವದಿಂದ ಅವರನ್ನು ಕಾಣ್ತಾ ಇದ್ರು. ಅವರು ಇಂದಿರಾ ಗಾಂಧಿಯನ್ನು ವಿರೋಧ ಮಾಡಿದ್ರು, ಇಂದಿರಾ ಗಾಂಧಿ ಗೌರವದಿಂದ ಕಾಣ್ತಿದ್ರು. ನರೇಂದ್ರ ಮೋದಿಯನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ವಿರೋಧ ಮಾಡಿದ್ರು ಕೂಡ ನರೇಂದ್ರ ಮೋದಿಜಿಯವರು ಮುಲಾಯಂ ಸಿಂಗ್ ಬಗ್ಗೆ ಭಾಳ ಗೌರವದಿಂದ ಕಾಣ್ತಿರೋದು ನಾವು ನೋಡಿದ್ದೇವೆ. ಇದು ಅಪರೂಪದ ಒಂದು ವ್ಯಕ್ತಿತ್ವ ಮತ್ತು ಒಳ್ಳೆಯ ಭಾಷಣಕಾರರು, ಮಾತುಗಾರರು ಆಗಿ ಕೂಡ ಆಗಿದ್ದರು. ಸಾಂದರ್ಭಿಕವಾಗಿ ವಿಚಾರವನ್ನು ಹೇಳೋದರಲ್ಲಿ ಭಾಳಷ್ಟು ಮಾರ್ಮಿಕವಾಗಿ ಹೇಳೋದರಲ್ಲಿ ಅವರು ಪರಿಣಿತರಾಗಿದ್ದರು. ಅವರು ಕರ್ನಾಟಕಕ್ಕೆ ಕೂಡ ಅವ್ರಿಗೆ ಸಂಬಂಧ ಇದೆ. ಹಲವಾರು ಬಾರಿ ಅವರ ಸಮಾಜವಾದಿ ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟಬೇಕು ಅಂತ ಪ್ರಯತ್ನಗಳನ್ನು ಅವ್ರು ಮಾಡಿದರು. ಕರ್ನಾಟಕದಲ್ಲಿ ಎಸ್ ಬಂಗಾರಪ್ಪ ಅವ್ರನ್ನ ಸಮಾಜವಾದಿ ಪಕ್ಷಕ್ಕೆ ಸೇರಿಸ್ಕೊಂಡು ಅವರು ಶಿವಮೊಗ್ಗದಿಂದ ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು ಸಮಾಜವಾದಿ ಪಕ್ಷದಿಂದ. ಈ ರೀತಿ ಸಂಬಂಧ ಕರ್ನಾಟಕದಲ್ಲಿ ಇತ್ತು ಕೂಡ ಅವರು ನಮ್ಮನ್ನು ಬಿಟ್ಟಾಗಲಿ ಒಬ್ಬ ಹಿರಿಯ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾರೆ. ಅಬ್ದುಲ್ ಸಮದ್ ಸಿದ್ದಿಕಿ ಅವರು ರಾಯಚೂರಿನಲ್ಲಿ ಸಾಮಾಜಿಕ ಕೆಲಸವನ್ನು ಮಾಡುವಂಥದ್ದು, ಶೈಕ್ಷಣಿಕ ರಂಗದಲ್ಲಿ ಕೆಲಸ ಮಾಡುವಂಥ ಒಳ್ಳೆಯ ಹೆಸರಿತ್ತು. 1988ರಲ್ಲಿ ರಾಜ್ಯಸಭಾ ಮಾಡಬೇಕಾಯ್ತು, 3 ಜನರನ್ನು ಮಾಡಬೇಕಾಯ್ತು. ರಾಮಕೃಷ್ಣ ಹೆಗಡೆಯವರು ಇವರನ್ನು ಆಯ್ಕೆ ಮಾಡಿದರು. ಒಬ್ಬ ಅಲ್ಪಸಂಖ್ಯಾತ ಕೊಡಬೇಕು ಅನ್ನೋ ಕಾರಣದಿಂದ ಯಾರು ಕೊಡಬೇಕು ಅಂತ ರಾಜ್ಯಸಭೆಗೆ ಯಾರು ಹೋಗೋದಕ್ಕೆ ಯೋಗ್ಯ ಇದ್ದಾರೆ ಅಂತ ತಿಳ್ಕೊಂಡು ಈಸ್ ಎಜುಕೇಟೆಡ್ ಮ್ಯಾನ್ ಅಂತ ಮಾಡಿ ಅವರನ್ನು ಗುರುತಿಸಿ ಅವತ್ತು ರಾಜ್ಯಸಭೆಗೆ ಕಳಿಸಿರುವಂಥದ್ದು ಕೂಡ ನಾವು ನೆನಪು ಮಾಡ್ಕೊಳ್ತೀವಿ. ಅದಾದಮೇಲೆ ಸಾರ್ವಜನಿಕ ಜೀವನದಲ್ಲಿದ್ದರೂ ಕೂಡ ಅವರು ಈ ಇಲೆಕ್ಟ್ರಲ್ ಪೊಲಿಟಿಕ್ಸ್ಗೆ ಏನು ಬರಲಿಲ್ಲ. ಆದರೆ ಅಲ್ಲಿ ಶೈಕ್ಷಣಿಕ ಇದರ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಅವ್ರು ಮಾಡಿದರು. ಕೊಳ್ಳೂರು ಬಸವನಗೌಡರು ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅವರು ನೋಡೋದಕ್ಕೆ ಭಾಳ ಚಿಕ್ಕದಿದ್ದರೂ ಕೂಡ ಸದಾ ಕ್ರಿಯಾಶೀಲವಾಗಿರ್ತಿದ್ರು. ನಮ್ಮ ಬಸವರಾಜೇಶ್ವರಿ, ಶ್ರೀಮತಿ ಬಸವರಾಜೇಶ್ವರ ಭಾಳ ಹತ್ತಿರವಾಗಿರುವಂಥವ್ರು. ಮುಂದೆ ನಮ್ಮ ಶಾಮನೂರು ಶಿವಶಂಕರಪ್ಪರಿಗೆ ಭಾಳ ಕೇವಲ ಯಾವಾಗಲೂ ಕೂಡ ಅವರು ಶಾಮನೂರು ಶಿವಶಂಕರಪ್ಪ ಜೊತೆಗೇ ಓಡಾಡ್ತಾಯಿದ್ರು. ಮತ್ತು ಕೊಂಡಯ್ಯವರು ಬಳ್ಳಾರಿಯ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಹಿರಿಯರಾದ ಕೊಂಡಯ್ಯವ್ರ ಜೊತೆಗೂ ಕೂಡ ಭಾಳ ಅತ್ಯಂತ ಆತ್ಮೀಯ, ಯಾವಾಗಲೂ ಕೂಡ ಬರೋರು. ಶಿಕ್ಷಣ ಸಂಸ್ಥೆಗಳ ಬಗ್ಗೆ, ವೀರಶೈವ ವಿದ್ಯಾವರ್ಧಕದ ಬಗ್ಗೆ ಮತ್ತು ಆ ಭಾಗದ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಮತ್ತು ವಿಧಾನ ಪರಿಷತ್ತಲ್ಲಿ ಕೆಲವು ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ಎಲ್ಲರ ಭಾವನೆಗಳೇನಿದೆ, ಅವತ್ತಿನ ಸಂದರ್ಭದಲ್ಲಿ ಏನು ಇರ್ತದೆ, ಎಲ್ಲರೂ ಅದೇ ರೀತಿಯಲ್ಲಿ ನಾವು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ
ಕೆಲವು ನಿಲುವುಗಳನ್ನು ಎಲ್ಲರ ವಿರುದ್ಧ ಹಾಕ್ಕೊಂಡು ತೆಗೆದುಕೊಳ್ಳುವಂಥದ್ದು ಕೊಂಡೆಯವರು ಮಾಡ್ತಾಯಿದ್ರು. ಅವರು ಅವ್ರದ್ದೇ ಆದಂಥ ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಇರುವಂಥ ಪಾಲಿಸಿ ಬಗ್ಗೆ ಯಾವಾಗಲೂ ಕೂಡ ಇಂಡಸ್ಟ್ರಿ ಪರವಾಗಿ ಅವರು ಗಟ್ಟಿಯಾಗಿ ನಿಲುವನ್ನು ತಗೊಳ್ತಿದ್ರು. ಎಲ್ಲ ಸದಸ್ಯರು ತಮ್ಮ ಪಕ್ಷದ ಸದಸ್ಯರು ವಿರೋಧ ಮಾಡಿದಾಗಲೂ ಕೂಡ ಗಟ್ಟಿಯಾಗಿ ಪ್ರತಿಪಾದಿಸಿದ್ದು ನಾನು ನೋಡಿದ್ದೇನೆ. ಅಂಥವರ ಜೊತೆಗೆ ಬಸವನಗೌಡರ ಸಂಬಂಧ ಇತ್ತು. ಭಾಳ ಸಂಭಾವಿತ ವ್ಯಕ್ತಿ, ಲೋಕಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಅಗಲಿ ಆ ಭಾಗದ ಅಭಿವೃದ್ಧಿಗೆ ಇವತ್ತು ಹಿನ್ನಡೆಯಾಗಿದೆ. ಅವರ ಆತ್ಮಕ್ಕೂ ಶಾಂತಿಯನ್ನು ಕೊಡ್ತಾರೆ. ಜಬರ್ ಖಾನ್ ಹುನ್ನಳ್ಳಿಯವರು ಎಚ್ ಕೆ ಪಾಟೀಲ್ರಿಗೆಲ್ಲ ಚೆನ್ನಾಗಿ ಗೊತ್ತು. ನಮ್ಮ ಹುಬ್ಬಳ್ಳಿಯವರು ನಾವೆಲ್ಲ ಮಾಸ್ತರ್ ಅಂತಲೇ ಕರಿತಿದ್ವು. ಯಾಕಂದ್ರೆ ಶಾಲಾ ಮಾಸ್ತರ್ ಇದ್ದರೂ ಕೂಡ ಶಾಲಾ ಮಾಸ್ತರ ಸಂಘಟನೆಯಲ್ಲಾಗಲಿ ಮತ್ತು ಇತರ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಭಾಳಷ್ಟು ಕ್ರಿಯಾಶೀಲರಾಗಿದ್ದರು. ಅವರು ಭಾಳ ಅನ್ಎಸ್ಯೂಮಿಂಗ್ ಪರ್ಸನಾಲಿಟಿ. ಅವ್ರು ನೋಡಿದರೆ ಇಷ್ಟು ಸಂಘಟನಾ ಶಕ್ತಿ ಇದೆ ಅಂತ ಅನ್ನಿಸ್ಲಿಲ್ಲ. ಆದರೆ ಸಾರ್ವಜನಿಕವಾಗಿ ಭಾಳಷ್ಟು ಕೆಲಸವನ್ನು ಮಾಡಿದವರು. ನನ್ನ ಪ್ರಕಾರ ಹುಬ್ಬಳ್ಳಿಯಲ್ಲಿ ವ್ಯವಸ್ಥಿತವಾದಂಥ ಪ್ರೈವೇಟ್ ಲೇಔಟ್ಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೇ ಈ ಹೊನ್ನಳ್ಳಿಯವ್ರ ಗ್ರೂಪು ಅಂತ ನನಗನ್ನಿಸ್ತಾ ಇದೆ. ನನ್ನ ಒಂದು ಜ್ಞಾನದ ಪ್ರಕಾರ ಫಸ್ಟ್ ಟೈಮ್ ರೈಟ್ ಫ್ರಾಮ್ 70s ಆ ಲೇಔಟ್ಗಳನ್ನು ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿನ ಲೇಔಟನ್ನು ಮಾಡ್ಕೊಂಡು ಬಂದು ಎಲ್ಲರಿಗೂ ಕೂಡ ಜನಪ್ರಿಯರಾಗಿದ್ದರು. ಈಗಿನ ಥರ ಅವಾಗ ರಿಯಲ್ ಎಸ್ಟೇಟ್ ಇರಲಿಲ್ಲ. ಭಾಳ ಕಡಿಮೆ ದರದಲ್ಲಿ ಸೈಟ್ ಕೊಟ್ಟು ಅವ್ರ ಅಸೋಸಿಯೇಷನವ್ರಿಗೆ ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಮಾಡ್ಕೊಂಡು ಬಂದರು. ಒಂದು ಸೆಟ್ ಆಫ್ ಪೀಪಲ್ ಇದ್ದರು. ನಮ್ಮ ಮಾಳ್ಗಿ ಅಂತಿದ್ರು ಒಬ್ಬರು, ಅವರು ಇದನ್ನೇ ಮಾಡ್ತಾಯಿದ್ರು. ಹೀಗಾಗಿ ಆ ಗ್ರೂಪ್ನಲ್ಲಿದ್ದರು. ನಮ್ಮ ತಂದೆಯವ್ರಿಗೆ ಭಾಳ ಬೇಕಾದವು. ಸಿದ್ದರಾಮಯ್ಯವ್ರು ಕೂಡ ಗೊತ್ತಿದೆ, ಯಾವಾಗಲೂ ನಮ್ಮ ತಂದೆಯವ್ರ ಜೊತೆಗೆ ಇರ್ತಿದ್ರು. 1988ರಲ್ಲಿ ಅವ್ರನ್ನ ನಾಮಿನೇಷನ್ ಮಾಡಿದ್ರು. ಗವರ್ನರ್ ಕಡೆಯಿಂದ ನಾಮಿನೇಟೆಡ್ ವಿಧಾನ ಪರಿಷತ್ ಸದಸ್ಯರು ನಮ್ಮ ತಂದೆಯವ್ರು ಮಾಡಿಸಿದ್ರು. ಅದು ಒಂದೇ ವರ್ಷದ ಅವಧಿ ಇತ್ತು. ಅದಾದಮೇಲೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದರು. ಅಲ್ಲಿ ಶಾಸಕರಾದರು, 2 ಬಾರಿ ಶಾಸಕರಾದರು, ಒಮ್ಮೆ ಸಚಿವರಾದರು. ಅಂಜುಮನ್ ಇಸ್ಲಾಂ ಹುಬ್ಳಿ ಅಲ್ಲಿ ಭಾಳ ಕ್ರಿಯಾಶೀಲವಾಗಿ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅರ್ಧ ಜೀವನ ಬರೀ ಅಂಜುಮನ್ ಇಸ್ಲಾಂ ಅಲ್ಲಿ ಅವರು ಆ ಒಂದು ಹಿಡಿತವನ್ನು ತಗೊಳ್ಳೋದಕ್ಕೇ ಅವರು ಸಮಯವನ್ನು ಕಳೆದಿದ್ದರು. ಆದರೂ ಕೂಡ ಅಲ್ಲಿನೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಯೋದಕ್ಕೆ ಭಾಳಷ್ಟು ಫಾರ್ಮಸಿ ಕಾಲೇಜು, ಇನ್ನೊಂದು ಕಾಲೇಜು ಅಂಜುಮನ್ ಇಸ್ಲಾಂ ಥರದಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ರು ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ. ಅವರನ್ನು ಅಗಲಿ ಹುಬ್ಬಳ್ಳಿಯ ಒಬ್ಬ ಸರಳ ಸಜ್ಜನಿಕೆಯ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ. ಅವರಿಗೆ ನಾನು ಆತ್ಮಶಾಂತಿ ಕೊಡ್ತಾಯಿದ್ದೆ. ಮಾನ್ಯ ಸಭಾಧ್ಯಕ್ಷರೇ, ಸುಧೀಂದ್ರರಾವ್ ಕಸಬೆ ಅವರು ನನಗೆ ನೆನಪಿದ್ದಂತೆ ಗುಂಡೂರಾವ್ ಕಾಲದಲ್ಲಿ ಅವರು ಗುಂಡೂರಾವ್ ಅವರಿಗೆ ಭಾಳ ಹತ್ತಿರವಾಗಿತ್ತು. ಅವರು ಮುಖ್ಯಮಂತ್ರಿ ಇದ್ದಾಗ ಸದಾಕಾಲ ಅವ್ರ ಜೊತೆಗೆ ಇರ್ತಿದ್ರು. ಆ ಸಂದರ್ಭದಲ್ಲಿ ಅವ್ರು ಸಚಿವರು ಕೂಡ ಆಗಿದ್ದರು. ಆ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ, ಅವತ್ತಿನ ಹೈದರಾಬಾದ್ ಕರ್ನಾಟಕ, ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ಉತ್ತಮವಾದಂಥ ಕೆಲಸವನ್ನು ಅವರು ಮಾಡಿದರು. ಸಾರ್ವಜನಿಕ ಜೀವನದಲ್ಲಿದ್ದರು ಮತ್ತು ವಿವಿಧ ರೈತ ಸಂಘ ಅಲ್ಲೆಲ್ಲ ಕೆಲಸ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಅಧಿಕಾರ ಒಂದು ಸತಿ ಆಯ್ಕೆ ಆದಮೇಲೆ ಮತ್ತೆ ಮರು ಆಯ್ಕೆ ಆಗಲಿಲ್ಲ. ಆದರೆ ಅವರ ಕೊಡುಗೆ ಮಂತ್ರಾಲಯ ಏನು ಮಟ್ಟಕ್ಕೆ ಅವ್ರು ಭಾಳ ದೊಡ್ಡ ಕೊಡುಗೆ ಇದೆ. ಅವ್ರು ಮಾಡಿದಂಥ ಕೆಲಸ ಇವತ್ತಿಗೂ ಕೂಡ ಸ್ಮರಣೆ ಮಾಡ್ಕೊಳ್ತಾರೆ. ಆ ಭಾಗದ ಅಭಿವೃದ್ಧಿಗಾಗಿ ಅಧಿಕಾರ ಹೋದ ಮೇಲೂ ಕೂಡ ಅವರು ಹಲವಾರು ಬಾರಿ ಆ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಿ ಸಂಬಂಧಪಟ್ಟವರ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಕೂಡ ಅವ್ರು ಮಾಡಿದರು. ಒಬ್ಬ ಹಿರಿಯ ರಾಜಕಾರಣಿಯನ್ನು ನಾವು ಅಗಲಿದ್ದೇವೆ. ಅವರ ಆತ್ಮಕ್ಕೂ ಶಾಂತಿಯನ್ನು ಕೊಡ್ತೇವೆ. NT ಬೊಮ್ಮಣ್ಣವರು ಇವರು ಕೂಡ ಭಾಳಷ್ಟು ಸ್ವತಂತ್ರ ಚಿಂತನೆ ಮಾಡುವಂಥ ಬೊಮ್ಮಣ್ಣ. ಕಾರ್ಮಿಕರ ಸಂಘಟನೆ, ಬಡವರ ಸಂಘಟನೆ ನಿರಂತರವಾಗಿ ಮಾಡ್ಕೊಂಡು ಬಂದಂಥವ್ರು. ಅವರು ರಾಜಕಾರಣ ಮಾಡುವಾಗ ಶಾಸಕರು ಆಗಬೇಕಂತ ರಾಜಕಾರಣ ಮಾಡಿದವರಲ್ಲ. ಆದರೆ ಅವರ ಜನಪ್ರಿಯತೆಯಿಂದ, ಜನರ ಒತ್ತಡದಿಂದ 2 ಬಾರಿ ಅವರು ಶಾಸನ ಸಭೆಗೆ ಹುಳ್ಗಿ ಕ್ಷೇತ್ರದಿಂದ ಆಯ್ಕೆಯಾಗಿ ಆ ಭಾಗದ ಅಭಿವೃದ್ಧಿಗೆ ಮತ್ತು ವೈಚಾರಿಕವಾಗಿ ವಿಧಾನಸಭೆಯಲ್ಲಿ ಅವರು ಪ್ರತಿಪಾದಿಸಿರುವಂಥದ್ದು ಗಮನಾರ್ಹ.
ಆ ಬೊಮ್ಮಣ್ಣವರು ಆ ಭಾಗದಲ್ಲಿ ಇವತ್ತಿಗೂ ಕೂಡ ಅತ್ಯಂತ ಸದಾಕಾಲ ನೆನಪಿಡುವಂಥ ಒಂದು ಹೆಸರು. ಅವರ ಹೋರಾಟ, ಅವರ ಚಿಂತನೆ. ಅವರು ಕೂಡ ಅಧಿಕಾರ ಹೋದ್ಮೇಲೂ ಕೂಡ ಆ ಭಾಗದ ಅಭಿವೃದ್ಧಿಗಾಗಿ ಹಲವಾರು ಬಾರಿ ತಮ್ಮ ವಿಚಾರವನ್ನು ನಮಗೆ ಪ್ರಭಾವ ಬೀರಿದಂಥವರು. ಅವರನ್ನು ಆಗಲಿ, ಒಬ್ಬ ಚಿಂತಕರನ್ನ ಆಗಲಿದ್ದೇವೆ. ಅವರ ಆತ್ಮಕ್ಕೂ ಶಾಂತಿಯನ್ನು ಕೊಡ್ತಾರೆ. ಶ್ರೀಶೈಲಪ್ಪ ಬಿದರೂರು ನಮ್ಮ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೂಡಿಯವರು. ಅವ್ರ ತಂದೆಯವರು ಕೂಡ ಒಬ್ಬ ಅವತ್ತಿನ ಕಾಲದ ಹಿರಿಯ ರಾಜಕಾರಣಿ, TDP ಅಧ್ಯಕ್ಷರಿದ್ದರು ಮತ್ತು ಆ ಭಾಗದಲ್ಲಿ ಜನಪ್ರಿಯರಾಗಿದ್ದರು. ಅವ್ರಿಗೆಲ್ಲರೂ ಸಾಹುಕಾರ ಅಂತಲೇ ಕರಿತಿದ್ರು ಅವ್ರ ತಂದೆಯವ್ರಿಗೆ. ಅದಕ್ಕೆ ಇವ್ರಿಗೂ ಕೂಡ ಸಾಹುಕಾರ ಅಂತಲೇ ಕರಿತಿದ್ರು. ಸೂಡಿ ಮಂಡಳದ ಪ್ರಧಾನಿ ಆಗಿದ್ದರು. ಅಂದರೆ ಮೊದಲನೇ ಅಬ್ದುಲ್ ನಜೀರ್ ಸಾಹೇಬ್ ಅವರು ಮಾಡಿರುವಂಥ ಏನು ಜಿಲ್ಲಾ ಪಂಚಾಯಿತಿ ಮತ್ತು ಮಂಡಲಗಳದ್ದೇನು ವ್ಯವಸ್ಥೆ ಇತ್ತು, ಅಲ್ಲಿ ಮೊದಲನೇ ಬಾರಿ ಪ್ರಧಾನ ಆಗಿದ್ದರು. ಈಗಿರುವಂಥ 4-5 ಪಂಚಾಯತ್ ಸೇರಿ ಒಂದು ಮಂಡಲ ಆಗ್ತಿತ್ತು. ಅವರು ಅದರ ಅಧ್ಯಕ್ಷರಾಗಿದ್ದರು. ಸಣ್ಣ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿದ್ದರು. ಆ ಒಂದು ಸ್ಥಾನದ ಬಲದಿಂದ ಇಡೀ ಆ ತಾಲೂಕಿಗೆ ಚಿರಪರಿಚಿತರಾಗಿದ್ದರು. ಅವರು ಮುಂದೆ ನಮ್ಮ ಪಕ್ಷದ ಭಾಳ ದೊಡ್ಡ ಸ್ಥಾನದಲ್ಲಿಲ್ಲ, ನಮ್ಮ ಯುವ ಜನತಾದಳದ ಅಧ್ಯಕ್ಷರಾಗಿದ್ದರು. ಎಲ್ಲಿ? ಆ ರೋಣ ತಾಲೂಕಿನ ಯುವ ಜನತಾದಳ ಅಷ್ಟೇ ಅಧ್ಯಕ್ಷರಾಗಿದ್ದರು. ಅಲ್ಲೇನಾಯಿತು ಅಂತಂದರೆ, ನಮ್ಮ ದೊಡ್ಡಮೇಟಿಯವರಿದ್ದರು. 85ರಲ್ಲಿ ಅವರು ಆಯ್ಕೆ ಆಗಿದ್ದರು. ದೊಡ್ಡಮೇಟಿಯವರು 83-85ರಲ್ಲಿ. ಅವ್ರು ಬಹಳ ಒಂದು ರೀತಿಯಲ್ಲಿ ತಾತ್ವಿಕ ಮನುಷ್ಯ. ಇವತ್ತಿನ ರಾಜಕಾರಣಕ್ಕೆ ಬಹಳ ದೂರ, ಆದರೆ ಜನಪ್ರಿಯ ಆಗಿದ್ದರಿಂದ 2 ಬಾರಿ ಅವರು ಆಯ್ಕೆ ಆಗಿದ್ದರು. ರಾಮಕೃಷ್ಣ ಹೆಗಡೆ ಅವ್ರಿಗೆ ಭಾಳ ಆತ್ಮೀಯ. ಆವತ್ತಿನ ಕಾಲ ಕಮ್ಯುನಿಕೇಷನ್ ಅಂದರೆ ಪತ್ರ ಬರೆಯೋದು. ದೊಡ್ಡಮೇಟಿಯವರು, ಜ್ಞಾನದೇವ್ ದೊಡ್ಡಮೇಟಿಯವರು ಪತ್ರ ಬರೆದ್ರೆ ಅದನ್ನು ರಾಮಕೃಷ್ಣ ಹೆಗಡೆ ಎಲ್ಲ ಶಾಸಕರು ತೋರಿಸ್ತಿದ್ರು, ನೋಡ್ರಿ ಅವ್ರು ಎಷ್ಟು ಒಳ್ಳೆ ಲೆಟರ್ ಬರೆದಿದ್ದಾರೆ ಅಂತ. ಅಷ್ಟು ಅವರು ಮೇಧಾವಿಗಳಾಗಿದ್ದರು. ಆದರೆ ಎಲ್ಲ ಒಂದು ಕಡೆ ಅವ್ರನ್ನ ಎಲೆಕ್ಷನ್ ನಿಲ್ಲಲ್ಲ ಅಂದ್ಬಿಟ್ಟು. ಎಲೆಕ್ಷನ್ ನಿಲ್ಲಲ್ಲ ಅಂದ ತಕ್ಷಣವೇ ಆಲ್ಟರ್ನೇಟ್ ಯಾರು ಹಾಗೆ ಹಿಂಗೆಲ್ಲ ಶುರುವಾಗಿ ಗದ್ದಲ ಶುರುವಾಯಿತು. ಕೆಲವರೆಲ್ಲ ಬಿದ್ರೂರ ಹೆಸರು ಹೇಳಿದ್ರು, ಇನ್ನು ಕೆಲವರು ಇಲ್ಲ ದೊಡ್ಡಮೇಟಿ ನಿಲ್ಲಬೇಕು ಅಂತೆಲ್ಲ ಆಯಿತು. ಕೊನೆಗೆ ದೊಡ್ಡಮೇಟಿಯವರೇ ರಾಮಕೃಷ್ಣ ಹೆಗಡೆಯವರ ಬಂದು ಬೆಂಗಳೂರು ಬರ್ತಿರ್ಲಿಲ್ಲ. ಬಂದು ಇಲ್ಲ ಶ್ರೀಶೈಲ ಬಿದ್ರೂರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಶಾಸಕ ಸ್ಥಾನದ ಟಿಕೆಟ್ ಕೊಟ್ಟು ಅವರು ಆಯ್ಕೆಯಾಗಿ 94ರಲ್ಲೇ ಅವರು ಶಾಸಕರಾಗಿ ಕೆಲಸವನ್ನು ಮಾಡಿದರು. ತದನಂತರ ಮತ್ತೆ ಪ್ರಭಾವಗೊಂಡ ಅವರು ಸೋತು ಹೋದ್ಮೇಲೆ ಗದಗಿಗೆ 2008ರಲ್ಲಿ ನಿಂತಿದ್ದರು. ಅಲ್ಲಿ ಅವರು ಗೆದ್ದು ಬಂದರು. ಮುಂದೆ ಮತ್ತೊಮ್ಮೆ ಅವರು ಸೋತಂಥ ಸಂದರ್ಭದಲ್ಲಿ ಆರೋಗ್ಯ ಭಾಳ ಕೆಟ್ಟಿತ್ತು. ಅವರಿಗೆ ಹಲವಾರು ಸಮಸ್ಯೆಗಳು ಕೂಡ ಇತ್ತು. ಅದರಿಂದ ಸ್ವಲ್ಪ ಜರ್ಜರಿತರಾಗಿದ್ದರು. ಅವರು ಮಾನಸಿಕವಾಗಿ ಇಲ್ದಿದ್ದರೂ ಕೂಡ ಅವರು ಡಾಕ್ಟ್ರುಗಳು ಓಡಾಡಬೇಡ ಅಂತೆಲ್ಲ ಹೇಳಿದ್ರು ಕೂಡ ನಾವು ಕೂಡ ಹೇಳಿದ್ವಿ. ಆದರೆ ಅದನ್ನು ಕೇಳ್ದೇ ಓಡಾಡ್ತಿದ್ರು, ಕ್ಷೇತ್ರದಲ್ಲಿ ಓಡಾಡ್ತಾಯಿದ್ರು. ಮತ್ತು ಬೆಂಗಳೂರು ಕೂಡ ಬಂದರು. ಅದು ನಿಜವಾಗ್ಲೂ ಕೂಡ ಅವರಿಗೆ ಕೊನೆಯ ಉಸಿರು ಹೇಳಿದ್ದು ಬೆಂಗಳೂರಿನಲ್ಲೇ ಆಗಿದೆ. ನಿಜವಾಗ್ಲೂ ಕೂಡ ನನ್ನೊಬ್ಬ ಆತ್ಮೀಯ ಸ್ನೇಹಿತನನ್ನು ನಾನು ಕಳ್ಕೊಂಡಿದ್ದೇನೆ ವೈಯಕ್ತಿಕವಾಗಿ. ನಮ್ಮ ಜೊತೆಗೆಲ್ಲ ಒಡನಾಟ ಭಾಳ ಇತ್ತು. ಮತ್ತು ಅವರು ಭಾಳ ಮೃದು ಭಾಷೆ ಮಾತಾಡೋದು, ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾಯಿದ್ರು. ಏನೇ ಹೇಳಿದ್ರು ಅದು ಹಂಗ್ರಿ ಇದು ಹಿಂಗ್ರಿ ಅಂತ ಹೇಳಿ ರೆಸ್ಪೆಕ್ಟ್ಫುಲ್ ಮಾತಾಡ್ತಾರೆ. HK ಪಾಟೀಲರು ಕಲ್ಚರ್ ಹಾಗೆ ಇದೆ, ಅವ್ರದ್ದು ಹಾಗೆ ಇದೆ. ಆ ಭಾಗದ ಜನರ ಒಂದು ಕಲ್ಚರ್ ಹಂಗಿದೆ. ಆದರೆ ನಮ್ಮನ್ನು ಅಗಲಿದ್ದಾರೆ. ಅವರು ಸಣ್ಣ ವಯಸ್ಸಿನಲ್ಲಿ ಎಲ್ಲ ಆಗಿದೆ, ಸಣ್ಣ ವಯಸ್ಸಿನಲ್ಲಿ ಅಗಲಿದ್ದಾರೆ. ಅವರ ಕುಟುಂಬ ಸದಸ್ಯರಿಗೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಬಿಡ್ಕೊಳ್ತೇನೆ. ಆತ್ಮಕ್ಕೆ ಶಾಂತಿ ಕೊಡಲಿ. ಕುಂಬ್ಳೆ ಸುಂದರ್ ಅವ್ರ ಬಗ್ಗೆ ನನಗೆ ಅಷ್ಟು ಪರಿಚಯ ಇಲ್ಲ. ಆದರೆ 94ರಲ್ಲಿ ಅವರು ಸೂರತ್ಕಲ್ನ ಆಯ್ಕೆಯಾಗಿದ್ದು ನಾನು ನೋಡಿದ್ದೇವೆ. ಯಕ್ಷಗಾನ ಕ್ಷೇತ್ರದಿಂದ ಬಂದಿದ್ದಾರೆ. ಯಕ್ಷಗಾನದಲ್ಲಿ ಬಹಳ ದೊಡ್ಡ ಹೆಗ್ಗಳಿಕೆಯನ್ನು ಅವರು ಪಡ್ಕೊಂಡವರು ಮತ್ತು ಹಲವಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.
ಒಬ್ಬ ಯಕ್ಷಗಾನ ಕಲಾವಿದನು ಕೂಡ ಶಾಸಕನಾಗಿರುವಂಥದ್ದೇ ಒಂದು ದೊಡ್ಡ ಸುದ್ದಿ ಅಂತ ನನ್ನ ಭಾವನೆ, ಅದೊಂದು ದೊಡ್ಡ ಸಂಗತಿ ಅಂತ ನನ್ನ ಭಾವನೆ. ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸಾರ್ವಜನಿಕರ ಮನಸ್ಸನ್ನು ಗೆದ್ದಿದ್ದು ಅವರೊಂದು ದೊಡ್ಡ ಸಾಧನೆ. ಅವರ ಅಗಲಿಕೆಯಿಂದ ಯಕ್ಷಗಾನ ಕ್ಷೇತ್ರಕ್ಕೆ ಭಾಳ ದೊಡ್ಡ ಹಿನ್ನಡೆಯಾಗಿದೆ. ಒಬ್ಬ ಒಳ್ಳೆಯ ವ್ಯಕ್ತಿ ನಾವು ಕಳ್ಕೊಂಡಿದ್ದೇವೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇವೆ. ಈ ಶಂಕರಗೌಡ ಎನ್ ಪಾಟೀಲ್, ಎಸ್ ಎನ್ ಪಾಟೀಲ್ ಅಂತ ನಮ್ಗೆ ಅದು, ನಾವು ಶಂಕರಗೌಡ ಅಂದ್ರೆ ಗೊತ್ತಾಗೋದಿಲ್ಲ, ಎಸ್ ಎನ್ ಪಾಟೀಲ್ ಅಂದ್ರೆ ಗೊತ್ತಾಗುತ್ತೆ. ಅವರ ಟೊಪ್ಪಿಗೆ, ಅವ್ರ ಜಾಕೆಟ್, ಅದು ಅವರ ಒಂದು ಸಂಕೇತ. ಭಾಳ ಉತ್ಸಾಹದಿಂದ ಇರುವಂಥ ವ್ಯಕ್ತಿ, ನಗ್ನಗ್ತಾ ಇರುವಂಥ ವ್ಯಕ್ತಿ. ಅವರು ಗುಳಪ್ಪ ಉಪ್ನಾಳ್ ಅವ್ರನ್ನ ಸೋಲಿಸಿ ಬಂದಿದ್ದರು. ಗುಳಪ್ಪ ಉಪ್ನಾಳ್ ಇಸ್ ಅನದರ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ರುಮಾಲಲ್ಲಿ ಎಲ್ಲಡಿಕೆ ಇಟ್ಕೊಂಡು ಬರೋರು, ಜುರ್ಕಿ ಚಪ್ಪಲ್ ಹಾಕೊಂಡು ಬರೋರು, ಕೊಡೆ ಇಟ್ಕೊಂಡು ಬರೋರು, ಯಾವಾಗಲೂ ಎಲ್ಲಡಿಕೆ. ಆಮೇಲೆ ಇವ್ರು ನೋಡಿದ್ರೆ ಅವರು ಅಜಾನುಭವ, ಇವರು ಸಣ್ಣ ಇದು, ಆದರೂ ಕೂಡ ಗೆದ್ದು ಬಂದಿದ್ರು. ಮಾತಲ್ಲಿ ಏನೂ ಕಡಿಮೆ ಇರಲಿಲ್ಲ ಎಸ್ ಎನ್ ಪಾಟೀಲ್. ಯಾರಿಗೇನು ಕೊಡ್ಬೇಕು ಕೊಡ್ತಿದ್ರು. ಅವ್ರು ನೋಡಿದಾಗೊಮ್ಮೆ ನನಗೇನು ನೆನಪಾಗುತ್ತಂದರೆ, ಸಿದ್ದರಾಮಣ್ಣ, ನಮ್ಮ ಡಿ ಕೆ ನಾಯ್ಕರ್ ಇದ್ದರು. ಡಿ ಕೆ ನಾಯ್ಕರ್ ಅವರ ವ್ಯಕ್ತಿತ್ವ, ಎಸ್ ಎನ್ ಪಾಟೀಲ್ ವ್ಯಕ್ತಿತ್ವ ಸ್ವಲ್ಪ ಎಲ್ಲೋ ಒಂದು ಸರಿ ಹೋಲಿಕೆ ಇದೆ ಅಂತ ಅನಿಸ್ತಿತ್ತು. ಅವ್ರ ಶಿಷ್ಯ ಮ್ಯಾನರಿಸಮ್ ಹಂಗೆ ಇತ್ತು. ಅವ್ರು ಮಾತಾಡೋದು, ಈತಾಡೋದು, ಆ ಜಾಕೆಟ್ಟು. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಎಸ್ ಎನ್ ಪಾಟೀಲ್ ಏನಂದರೆ, ಬೆಳಗ್ಗೆದ್ದು ಜಾಕೆಟ್ ಗಿಕೆಟ್ ಎಲ್ಲ ಚೆನ್ನಾಗಿ ಹಾಕೊಳ್ಳೋದು, ಸಂಜೆ ಮುಂದೆ ಆದ್ಕೊಂಡು ಟಿ ಶರ್ಟ್ ಹಾಕೊಂಡು ಬಂದ್ಬಿಡೋರು. ಹೆಂಗೆ ಕಾಲೇಜ್ ಹುಡುಗನ ಥರ ಬಂದ್ಬಿಡೋರು. ನಾನು ಕೇಳ್ತಿದ್ನಿ, ಗೌಡ್ರೆ ಟಿ ಶರ್ಟ್ ಹಾಕಿರಲಿಲ್ಲ ಅಂತ. ಅಲ್ಲಪ್ಪ, ಬೆಳಗ್ಗಿನಿಂದ ಒಂದೇ ನೋಡಿ ನಿಮ್ಗೆ ಬೇಸರ ಆಗೋದಿಲ್ಲ ನಿಮ್ಗೆ ಅಂತ. ನಮಗೂ ಬದಲಾವಣೆ ಬೇಕಪ್ಪ ಅಂತಂದು ಭಾಳ ಹಾಸ್ಯದಿಂದ ಮಾತಾಡ್ತಿದ್ರು. ನನಗಂತೂ ಭಾಳ ಆತ್ಮೀಯರಾಗಿದ್ದರು. ನನ್ನ ಪಕ್ಕದ ಕ್ಷೇತ್ರ ಅವರು. ಆ ಕ್ಷೇತ್ರದಲ್ಲಿ ಕೂಡ ಜನಪ್ರಿಯರಾಗಿದ್ದರು. ಅಧಿಕಾರ ಹೋದ ಮೇಲೂ ಅಷ್ಟೇ ಜನರ ಜೊತೆಗೆ ಬೆರೆತು ಕೆಲಸ ಮಾಡಿದಂಥವ್ರು. ಯಾವುದೇ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಿರ್ಲಿಲ್ಲ. ಯಾವುದಾದ್ರು ಸಭೆ ಸಮಾರಂಭ ಇದ್ದರೆ ಎಲ್ಲದರಲ್ಲೂ ಭಾಗವಹಿಸೋರು. ಭಾಳಷ್ಟು ಒಬ್ಬ ಒಳ್ಳೆಯ ಸ್ನೇಹಿತ, ಹಿರಿಯ ಸ್ನೇಹಿತ. ಅವನನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಕೂಡ ಶಾಂತಿ ಕೋರ್ತಾ ಇದ್ದೇನೆ. ಎಲ್ಲ ಮಹನೀಯರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬಗಳಿಗೆ ದುಃಖ ಭರಿಸುವಂಥ ಭಗವಂತ ಶಕ್ತಿ ಕೊಡಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಈ ಸಂತಾಪ ಸೂಚನೆ, ನಿಮ್ಮ ತಂದೆಯಂಥ ಸಂತಾಪ ಸೂಚನೆಗೆ ಧ್ವನಿಗೂಡಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು. ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚಕ ನಿರ್ಣಯವನ್ನು ನಾನು ಬೆಂಬಲಿಸಿ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವಿಧಾನಸಭೆ ಮುಗಿದ ನಂತರ ಎಕ್ಸೆಪ್ಟ್ ಮುಲಾಯಂ ಸಿಂಗ್ ಯಾದವ್ ಸದಸ್ಯರಾಗಿದ್ದಂಥವ್ರು ಬಹಳ ಜನ ನಮ್ಮನ್ನ ಅಗಲಿದ್ದಾರೆ. ಮುಲಾಯಂ ಸಿಂಗ್ ಯಾದವ್ ಸಚಿವರಾಗಿದ್ದಂಥವ್ರು ಕೂಡ ಅಗಲಿದ್ದಾರೆ. ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಆನಂದ್ ಆಲಿಯಸ್ ವಿಶ್ವನಾಥ್ ಚಂದ್ರಶೇಖರ್ ಮಹಮ್ಮದಿಯವರು ಈ ಸದನದ ಉಪಾಧ್ಯಕ್ಷರಾಗಿದ್ದಂಥವ್ರು. ಇಲ್ಲೇ ಪಕ್ಕದಲ್ಲಿ ಕೂರ್ತಾ ಇದ್ರು. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವ್ರು ಇಲ್ಲಿ ಕೂತ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇದ್ರು. ಅನೇಕ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು ಇಲ್ಲಿ ಕೂತ್ಕೊಂಡು. ಬಹಳ ಒಳ್ಳೆ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ. ಜನಪರ ಕಾಳಜಿ, ರೈತರ ಪರ ಕಾಳಜಿ, ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಕಾಳಜಿ ಇದ್ದಂಥ ವ್ಯಕ್ತಿ.
ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿರ್ತಕ್ಕಂಥದ್ದು ಭಾಳ ನೋವು ಸಂಗತಿ. ಭಾಳ ಇನ್ನೂ ವರ್ಷ ಇರಬೇಕಾಗಿತ್ತು ಪಾಪ ರಾಜಕಾರಣದಿಂದ ಇರಬೇಕಾಗಿತ್ತು. ಯಾರಿಗೂ ಗೊತ್ತಾಗಲೇ ಇಲ್ಲ ಅವರಿಗೆ ಕ್ಯಾನ್ಸರ್ ರೋಗ ಬರ್ತದೆ ಅಂತೇಳಿ ಪಾಪ ಯಾರಿಗೂ ಗೊತ್ತಾಗಲೇ ಇಲ್ಲ. ನಾನು ಒಂದು ಸಾರಿ ಕೇಳಿದೆ, ಏನಪ್ಪ ನಿಂದು ಸ್ವಲ್ಪ ಮಾಡಿದ್ದೆ ನಾನು. ಇಲ್ಲ ಚೆನ್ನಾಗಿದ್ದೀನಿ ಸರ್ ಅಂತ ಹೇಳ್ತಾ ಇದ್ರು ಪಾಪ. ಅವರು ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಅನೇಕ ನೀರಾವರಿ ಯೋಜನೆಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅವ್ರ ತಂದೆನೂ ಕೂಡ ಇದೇ ಈ ಉಪಾಧ್ಯಕ್ಷರಾಗಿದ್ದರು, ಚಂದ್ರಶೇಖರ ಬೊಮ್ಮಾಯಿಯವರು. ನಾವಿದ್ದಾಗ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಅವರು ಎಸ್.ಎನ್. ಪಾಟೀಲ್ ಥರನೇ ಟೋಪಿ ಹಾಕೊಳ್ಳೋರು, ಕಚ್ಚೆ ಹಾಕೊಳ್ಳೋರು, ಆಮೇಲೆ ಶರ್ಟು ಪ್ಯಾಂಟು ಹಾಕೊಳ್ಳೋರು. ಆಮೇಲೆ ಚಂದ್ರಶೇಖರ್ ಬೊಮ್ಮಾಯಿಯವರು, ಎಸ್.ಎನ್. ಪಾಟೀಲರು ಹಾಗೇನೆ ಪಾಪ. ಬೆಳಗ್ಗೆ ಎಲ್ಲ ಇಲ್ಲಿ ಅಸೆಂಬ್ಲಿಗೆ ಬರುವಾಗ, ಬೆಳಗ್ಗೆ ಬೇರೆ ಪ್ರೋಗ್ರಾಮ್ಗಳಿಗೆ ಹೋಗುವಾಗ ಟೋಪಿ, ವೇಸ್ಟ್ ಕೋಟು, ಆಮೇಲೆ ಒಂದು ಕಚ್ಚೆ ಹಾಕೊಂಡು ಬರೋರು. ಆಮೇಲೆ ಸಾಯಂಕಾಲ ಆದಮೇಲೆ ಬೆಂಗಳೂರಿನಲ್ಲಿ ಅವರು ಹೋದರೆ, ಸಿಟಿಗೆ ಹೋದರೆ, ಆ ಸಿಟಿಗೆ ಹೋಗುವಾಗ ಟೀ ಶರ್ಟ್ ಹಾಕೊಳ್ಳೋದು, ಪ್ಯಾಂಟ್ ಹಾಕೊಳ್ಳೋದು, ಇದನ್ನು ಮಾಡ್ತಾಯಿದ್ರು. ಎಸ್.ಎನ್. ಪಾಟೀಲ್ ಒಮ್ಮೆ MLA ಆಗಿದ್ದರು ಶಿರಾಷ್ಟಿಯಿಂದ. ಪಾಪ ಭಾಳ ಒಳ್ಳೆ ಮನುಷ್ಯ. ಯಾವಾಗಲೂ ಕೂಡ ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡೋರು. ಅದಾದಮೇಲೆ ಅವ್ರಿಗೆ ಶಿರಟ್ಟಿ ಇದಾಗ್ಬಿಡ್ತು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗ್ಬಿಡ್ತು. 2008ರಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗೋಯ್ತು. ಹಾಗಾಗಿ ಮತ್ತೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕಾಗಲಿಲ್ಲ. ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿ MLA ಆಗದೇ ಇದ್ರೂ ಕೂಡ MLA ಥರನೇ ಇರ್ತಿದ್ರು. ಯಾವಾಗಲೂ ಟೋಪಿ, ವೇಸ್ಟ್ ಕೋಟು, ಕಚ್ಚೆ, ಯಾವುದೇ ಫಂಕ್ಷನ್ಗಳಿಗೆ ತಪ್ಪಿಸ್ಕೊತಿರ್ಲಿಲ್ಲ. ನನಗೆ ಭಾಳ ಆಪ್ತ ಎಸ್.ಎನ್. ಪಾಟೀಲ್. ಸೊ ಅವರು ಪಾಪ ಈಗ ನಮ್ಮನ್ನು ಅಗಲಿದ್ದಾರೆ. ಈ ಚಂದ್ರಶೇಖರ್ ಮಾಮುನಿ ಅವರ ಮಗ ಆನಂದ್ ಮಾಮುನಿ, ಇವರು ಇಷ್ಟು ಜಲ್ದಿ ನಮ್ಮನ್ನು ಅಗಲ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ ನಾನು ಹಾರೈಸ್ತೇನೆ. ಮುಲಾಯಂ ಸಿಂಗ್ ಯಾದವ್ ಅವರು ಈಗಾಗಲೇ ಸಭಾನಾಯಕರು ಅವ್ರ ಬಗ್ಗೆ ಮಾತಾಡಿದ್ದಾರೆ. ಬಹುಶಃ ಕೆಲವು ರಾಜಕಾರಣಿಗಳು ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಕೂಡ ಒಬ್ಬರು. ಈ ದೇಶದ ರಾಜಕಾರಣಿಗಳು ಬಹಳ ದೀರ್ಘಕಾಲ ರಾಜಕಾರಣ ಮಾಡಿರೋರು. 10 ಸಾರಿ ವಿಧಾನಸಭಾ ಸದಸ್ಯರು, ಒಮ್ಮೆ ವಿಧಾನ ಪರಿಷತ್ತಿನ ಸದಸ್ಯರು, 7 ಬಾರಿ ಲೋಕಸಭಾ ಸದಸ್ಯರು. ಎಷ್ಟು ದೀರ್ಘಕಾಲ ಸಾರ್ವಜನಿಕ ಜೀವನದಲ್ಲಿದ್ದರು. ಅದನ್ನು ನೋಡಿದಾಗ ಅವರು ಉತ್ತರ ಪ್ರದೇಶದಲ್ಲಿ ಬಹಳ ಜನಪ್ರಿಯ ರಾಜಕಾರಣಿಯಾಗಿದ್ದರು ಅಂತಕ್ಕಂಥದ್ದನ್ನು ಯಾರಾದರೂ ಕೂಡ ಮೇಲ್ನೋಟಕ್ಕೆ ಹೇಳಲಿಕ್ಕೆ ಸಾಧ್ಯ. ಅವರು ಸೋಷಲಿಸ್ಟ್ ಪಾರ್ಟಿನಲ್ಲಿ ಇದ್ದರು. ಬಹಳ ದೊಡ್ಡ ಲೀಡರು ಸೋಷಲಿಸ್ಟ್ ಪಾರ್ಟಿನಲ್ಲಿ ಉತ್ತರ ಪ್ರದೇಶದಲ್ಲಿ. ಒಳ್ಳೆ ಸಾಮಾಜಿಕ ನ್ಯಾಯದ ಪರವಾಗಿದ್ದಂಥವ್ರು, ಬದ್ಧತೆ ಇದ್ದಂಥವ್ರು. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸಿಗಬೇಕು, ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆಯನ್ನು ಕಾಣಬೇಕು ಅಂಥೇಳಿ ಯಾವಾಗಲೂ ಕೂಡ ಹೋರಾಟ ಮಾಡ್ತಾಯಿದ್ರು. ಅವರು ಸಮಾಜವಾದಿ ಪಕ್ಷದಲ್ಲಿ ಇದ್ದುಕೊಂಡು ಕೊನೆಯವರೆಗೂ ಕೂಡ ಸಮಾಜವಾದಿಯಾಗಿಯೇ ಸತ್ತರು. ಮತ್ತು ರಾಜಕಾರಣದಲ್ಲಿ ಅವರು ಲೋಕಸಭಾ ಸದಸ್ಯರಾಗೆ ಕಾಲ ಆದದ್ದು. ಅಷ್ಟೊಂದು ದೀರ್ಘಕಾಲ ಇರೋದು ಭಾರಿ ಕಷ್ಟ. 55 ವರ್ಷಗಳ ಕಾಲ ದೀರ್ಘವಾಗಿದ್ದಂಥದ್ದು. ಆಮೇಲೆ ಒಮ್ಮೆ ಕೇಂದ್ರದಲ್ಲಿ ರಕ್ಷಣಾ ಸಚಿವರು ಕೂಡ ಆಗಿದ್ದರು. ದೇವೇಗೌಡರು ಪ್ರಧಾನಮಂತ್ರಿ ಆಗಿರುವಾಗ ರಕ್ಷಣಾ ಸಚಿವರಾಗಿದ್ದರು. ಅದು ಭಾಳ ಕಡಿಮೆ ಅವಧಿ ರಕ್ಷಣಾ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದರು. MA ಪದವೀಧರರಾದರೂ ಕೂಡ
ಯಾವಾಗಲೂ ಹಿಂದಿನಲ್ಲೇ ಮಾತಾಡೋರು. ಅವ್ರ ಜೊತೆ ನಾವು ಯಾವಾಗ ಭೇಟಿ ಮಾಡಿದ್ರು ಕೂಡ ಹಿಂದಿ ಬಿಟ್ಟು ಬೇರೆ ಭಾಷೆನಲ್ಲಿ ಮಾತಾಡ್ತಾನೆ ಇಲ್ಲ. ಲಾಲು ಪ್ರಸಾದ್ ಯಾದವ್ ಇವರು ಹಿಂದಿ ಬಿಟ್ಟು ಯಾವ ಭಾಷೆನೂ ಮಾತಾಡ್ತಾರೆ. ಅಷ್ಟರ ಮಟ್ಟಿಗೆ ಜನರ ಜೊತೆ ಜನನಾಯಕರು ಅಂತ ಕರಿಬೇಕಾಗ್ತದೆ. ಜನನಾಯಕರು ಇರಬೇಕಾಗಿ 3 ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. 3 ಬಾರಿ ಅವ್ರದೇ ಒಂದು ಪಾರ್ಟಿ ಕಟ್ಟಿದ್ರು, ಆ ಪಕ್ಷ ಕಟ್ಟಿ ಮುಖ್ಯಮಂತ್ರಿ ಆದರು. ಇವರು ಚರಣ್ ಸಿಂಗ್ರು ಬಹುಗುಣ ಇವರೆಲ್ಲ ಹೇಳಿದ್ರಲ್ಲ, ನೆಹರು, ಲೋಹಿಯಾ ಇವರೆಲ್ಲ ಉತ್ತರ ಪ್ರದೇಶದಿಂದಲೇ ಬಂದಂಥವ್ರು. ಬಹಳ ಪ್ರಭಾವಿ ನಾಯಕರುಗಳು. ಇಡೀ ದೇಶದ ಮೇಲೆ ಅವರ ಛಾಪನ್ನು ಮೂಡಿಸಿದಂಥ ನಾಯಕರುಗಳು ಇವರು. ಅದರಲ್ಲಿ ಇವರು ಒಬ್ಬರು. ಮುಲಾಯಂ ಸಿಂಗ್ ಯಾದವ್ ಅವರು ಬಹಳ ದೀರ್ಘಕಾಲದ ನಂತರ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ ನಾನು ಆಶಿಸ್ತೇನೆ. ಆಮೇಲೆ ಅಬ್ದುಲ್ ಸಮದ್ ಸಿದ್ದಿಕಿ ಇವ್ರು ನಮ್ಮ ಜೊತೆಲೇ ಇದ್ದಂಥವ್ರು. ಇವರಿಗೆ ರಾಮಕೃಷ್ಣ ಹೆಗ್ಡೆಯವರು ರಾಜ್ಯಸಭಾ ಸದಸ್ಯರಾಗಿ ಮಾಡಿದ್ದರು. ಬಹಳ ಒಳ್ಳೆ ಮನುಷ್ಯ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದರು. ಅವ್ರದ್ದೇ ಆದಂಥ ನ್ಯೂ ಎಜುಕೇಷನ್ ಸೊಸೈಟಿ ಅಂತ ಮಾಡಿ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ರಾಯಚೂರಿನವರು. ನಾವೆಲ್ಲ ಹೋದಾಗ ಪಾಪ ಭಾಳ ಪ್ರೀತಿಯಿಂದ ವಿಮಾನದಿಂದ ಕರೆದು ನಮಗೆಲ್ಲ ಊಟ ಹಾಕೋರು. ರಾಯಚೂರಿಗೆ ಹೋದಾಗ ಒಳ್ಳೆ ಎಂಥದ್ದು ಧಮ್ಕಿ ಬಿರಿಯಾನಿ ಅದನ್ನು ಮಾಡ್ಕೊಬೋದು. ಇಂಥದ್ದು ಏನೋ ಯಾವ್ದು ಕರೀತಾರೆ ಗೊತ್ತಿಲ್ಲ ನಿನಗೆ. ರಾಯ್ತು ನೀನು ಬೆಳಗ್ಗೆ ಗೊತ್ತಿಲ್ಲ. ದಮ್ ಬಿರಿಯಾನಿ ದಮ್ ಬಿರಿಯಾನಿ ಮಾಡ್ಕೊಬಂದು ಕೊಡೋರು ಅವರು ನಮಗೆಲ್ಲ. ಸೊ ಅಷ್ಟರ ಮಟ್ಟಿಗೆ ಒಳ್ಳೆ ಆತ್ಮೀಯ ಸ್ನೇಹಿತರಾಗಿದ್ದಂಥವ್ರು. ಸಿದ್ದಿಕಿ ಅವರು ಈಗ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ ಬಯಸ್ತೇನೆ. ಈ ಕೋಳೂರು ಬಸವನಗೌಡ ಇವರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು. ವೃತ್ತಿನಲ್ಲಿ ಉದ್ಯಮಿ, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾಗಿ ಕೆಲಸ ಮಾಡಿದರು. ವಿದ್ಯಾವರ್ಧಕ ಸಂಘ ಅದರ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಇವತ್ತಲ್ಲಿ ಬಳ್ಳಾರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬರಬೇಕಾದ್ರೆ ಇವರು ಕಾರಣಕರ್ತರು. ಆಮೇಲೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಶೈಕ್ಷಣಿಕ ಮಂಡಳಿಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು. ಮತ್ತು ಒಮ್ಮೆ ಇವರು ಬಹಳ ಕ್ರಿಯಾಶೀಲ ವ್ಯಕ್ತಿ. ಯಾವತ್ತೂ ಕೂಡ ರಾಜಕಾರಣದಲ್ಲಿರಲಿ, ಉದ್ಯಮದಲ್ಲಿರಲಿ ಅಥವಾ ಬೇರೆ ಶಿಕ್ಷಣ ಕ್ಷೇತ್ರದಲ್ಲಿರಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಂಥವರು. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಜಬ್ಬಾರ್ ಖಾನ್ ಹೊನ್ನಳ್ಳಿ ಇವರು ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾಗಿದ್ದರು. ಭಾಳ ವರ್ಷಗಳ ಕಾಲ ಅಂಜುಮನ್ ಸಂಸ್ಥೆ ವಕೀಲರು ಕೂಡ ಆಗಿದ್ದರು, ಮಾಸ್ಟರ್ ಕೂಡ ಆಗಿದ್ದರು. SR ಬೊಮ್ಮಾಯಿಯವರಿಗೆ ಭಾಳ ಆಪ್ತರು. ಹುಬ್ಬಳ್ಳಿನಲ್ಲಿ SR ಬೊಮ್ಮಾಯಿ ಈಗ ನಮ್ಮ ಮುಖ್ಯಮಂತ್ರಿಯವರು ಇದ್ದಾರಲ್ಲ, ಇವ್ರ ತಂದೆ, ಅವ್ರಿಗೆ ಭಾಳ ಆಪ್ತರು. ಅವರೇ ಒಂದ್ಸಲ ನಾಮಿನೇಟ್ ಮಾಡಿಸಿದರು ಇವರಿಗೆ. ಆಮೇಲೆ ಕಾಂಗ್ರೆಸ್ ಬಂದು ಸೇರ್ಕೊಂಡ್ರು. ಕಾಂಗ್ರೆಸ್ನಿಂದ MLA ಆಗಿದ್ದರು, ಮಂತ್ರಿ ಆಗಿದ್ದರು. ಭಾಳ ಆಮೇಲೆ ಸ್ವಲ್ಪ ದಿನ ಅಸ್ವಸ್ಥರಾಗಿದ್ದರು. ಅವರು ಕಾಲ ಆಗಿದ್ರು. ಆಗ ಇತ್ತೀಚೆಗೆ ನಾನು ಅವ್ರ ಮನೆಗೆ ಹೋಗಿದ್ದೆ. ಹೋದಾಗ ಭಾಳ ಜನ ಬಂದಿದ್ದರು ಅವರಲ್ಲಿ. ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದರು. ಸೊ ಅಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮ ಕೂಡ ಚಿರಶಾಂತಿ ಸಿಕ್ಕಲಿ ಅಂಥೇಳಿ ನಾನು ಮಾಡ್ತೇನೆ. ಸುಧೀಂದ್ರ ರಾವ್ ಕಸ್ಬೆ ನನಗೆ ಇವರು ಪರಿಚಯ ಇರಲಿಲ್ಲ. ಇವರು ನಾನು MLA ಆಗೋದಕ್ಕಿಂತ ಮುಂಚಿತವಾಗಿ ಇದ್ದವರು. ಗುಂಡೂರಾಯರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು. ಕಲ್ಮಲಾ ಕ್ಷೇತ್ರದಿಂದ 2 ಬಾರಿ MLA ಆಗಿ ಆಯ್ಕೆಯಾಗಿ ಕೆಲಸ ಮಾಡಿದ್ದರು. ಆಮೇಲೆ ರೈತ ಸಂಘದ ಕಾರ್ಯದರ್ಶಿಯಾಗೂ ಕೂಡ ಕೆಲಸ ಮಾಡಿದರು. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್
ಅದರ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು. ವೃತ್ತಿನಲ್ಲಿ ಕೃಷಿಕರಾಗಿದ್ದರು ಇವರು. ಸೊ ಅಂಥವರು ಪಾಪ ನಮ್ಮನ್ನು ಅಗಲಿದ್ದಾರೆ. ಈಗ ಎನ್ ಟಿ ಬೊಮ್ಮಣ್ಣ ನನಗೆ ವೈಯಕ್ತಿಕವಾಗಿ ಪರಿಚಯ ಇದ್ದಂಥ ವ್ಯಕ್ತಿ. ಬೊಮ್ಮಣ್ಣ ಕೂಡ್ಲಿಗಿ ಕ್ಷೇತ್ರದಿಂದ ಶಾಸಕರಾಗಿದ್ದರು. ನಾನು ಹೋದಾಗ, ಕೂಡ್ಲಿಗೆ ಹೋದಾಗ, ಬಳ್ಳಾರಿಗೆ ಹೋದಾಗ ಭೇಟಿ ಮಾಡೋರು. ಅನೇಕ ವಿಚಾರಗಳ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ವಿಶೇಷವಾಗಿ ಮೀಸಲಾತಿ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ಅವರು ಕೆಳಹಂತದಿಂದ ಬಂದಂಥವ್ರು, ತಾಲೂಕು ಬೋರ್ಡ್ ಮೆಂಬರ್ ಆಗಿ ಮೇಲ್ಗಡೆಯಿಂದ ಬಂದು MLA ಆಗಿದ್ದಂಥವ್ರು. ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಆಮೇಲೆ ಶ್ರೀಶೈಲಪ್ಪ ಬಿದರೂರು ನನಗೆ ಆತ್ಮೀಯವಾಗಿ ಸ್ನೇಹಿತರು. ಇವರು ಭಾಳ ವೈಯಕ್ತಿಕವಾಗಿ ಇವರಿಗೆ ನಮ್ಮ ಅಸೂಟಿ ಅಂತ ಇದ್ದಾರೆ, ಅವರು ನನಗೆ ಪರಿಚಯ ಮಾಡಿಸಿದ್ರು. ಅಸೂಟಿ ನಿಮ್ಮ ಮಿಲ್ಕ್ ಯೂನಿಯನ್ನಲ್ಲಿದ್ದರಲ್ಲ ಅವರು, ಹುಬ್ಬಳ್ಳಿನಲ್ಲಿ, ಈಗಲೂ ನನಗೆ ಒಳ್ಳೆಯ ಸ್ನೇಹಿತರು. ಅವರು ನನಗೆ ಪರಿಚಯ ಮಾಡಿಸಿದ್ರು ಇವ್ರನ್ನ. ನಾನು ಆಗ ಜನತಾದಳದಲ್ಲಿದ್ದಾಗ ಇವ್ರನ್ನ ಪರಿಚಯ ಮಾಡಿಸಿ, ಇವ್ರಿಗೆ ಒಂದ್ಸರಿ ಜನತಾದಳದಿಂದ MLA ಆಗಿದ್ರು ಇವರು. ಆಮೇಲೆ BJPಯಿಂದ ಒಂದ್ಸಾರಿ MLA ಆಗಿದ್ರು. ಆಮೇಲೆ ಕಾಂಗ್ರೆಸ್ಸು ಬಂದಿದ್ರು. ಎಲ್ಲಕ್ಕಿಂತ ಬಹಳ ನನಗೆ ಆಶ್ಚರ್ಯ ಏನು ಅಂತಂದರೆ, ಇವ್ರು ಸಾಯರಿ 2 ದಿನ ಅಂತ ನಮ್ಮ ಮನೆಗೆ ಬಂದಿದ್ರು. ನಾನು ಯಾಕಪ್ಪ ಬಿದರೂರಿಯಲ್ಲೇ ಕಾಣಿಸ್ಲಿಲ್ವಲ್ಲ ಅಂತಂದೆ. ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟಿದೆ ಸರ್, ನಾನು ಈಗ ಗುಣವಾಗಿದ್ದೀನಿ ಅಂತ ಹೇಳ್ತಿದ್ರು. ನಾನು ಇಲ್ಲಯ್ಯ, ನೀನು ನೋಡಿದ್ರೆ ಆರೋಗ್ಯವಂತನಾಗಿ ಕಾಣಿಸೋದಿಲ್ಲ, ನೋಡುವಂತ. ಇಲ್ಲ ಸರ್, ಐ ಆಮ್ ಆಲ್ ರೈಟ್, ಗುಣವಾಗಿದ್ದೀನಿ ಅಂತ ಹೇಳ್ತಾ ಇದ್ರು. ಆಮೇಲೆ ಏನು ಬಂದಿದೆ ಅಂತ ಕೇಳಿದೆ ನಾನು. ಸರ್, 23 ಎಲೆಕ್ಷನ್ಗೆ ನಾನು ಅರ್ಜಿ ಹಾಕಿದ್ದೀನಿ, ನಾನು ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಾರಿ, ನೀವು ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿದ್ರು. ಪಾಪ ನೋಡಿ ಹೆಂಗೆ 2 ದಿನ ಅಂತ ಮುಂಚಿತವಾಗಿ ಅಲ್ಲಿ ಮೀಟಿಂಗ್ ಕರೆದಿದ್ದೀವಿ ನಾವು, ಕಾಂಗ್ರೆಸ್ ಆಫೀಸ್, ಕಾಂಗ್ರೆಸ್ ಪಾರ್ಟಿಯಿಂದ. ಅಲ್ಲಿಗೆ ಹೋಗ್ತಾ ಇದಾಗ್ಬಿಟ್ಟದೆ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟದೆ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಅಸೆಂಬ್ಲಿಗೆ ನಿಲ್ಲಬೇಕು ಅಂತ ಆಕಾಂಕ್ಷಿಯಾಗಿ ಅರ್ಜಿ ಹಾಕಿ 2 ಲಕ್ಷ ರೂಪಾಯಿ ಕೊಟ್ಟು ಅರ್ಜಿ ಹಾಕಿದ್ದಾರೆ ನಮ್ಮ ಪಾರ್ಟಿ ಇದಕ್ಕೆ, ಟಿಕೆಟ್ ಬೇಕು ಅಂತೇಳಿ. ನಾನು ಎಲ್ಲಿಂದ ನಿಂತ್ಕೋತೀಯಪ್ಪ ಅಂತಂದೆ. ಗದಗಿನಿಂದಾರ ಕೊಡಿ ಸರ್, ಇಲ್ಲ ರೋಣದಿಂದಾರು ಕೊಡಿ ಸರ್, ಯಾವ ಜಾಗ ಎಲ್ಲರೂ ನಿಂತ್ಕೋತೀನಿ ನಾನು. ರೋಣದಿಂದಾರು ನಿಂತ್ಕೋತೀನಿ, ಗದಗಿನಿಂದಾರು. ಗದಗಿನಲ್ಲಿ HK ಪಾಟೀಲ್ ಇದ್ದಾರಯ್ಯ ಅಂತಂದೆ. ಇಲ್ಲ ರೋಣದಿಂದ ನಿಂತ್ಕೋತೀನಿ ಸರ್ ಅಂತ ಹೇಳಿದ್ರು. ಪಾಪ ಅವರಿಗೆ ನೋಡಿ ವಿಧಿ ನಾವು ಹೇಳೋಕ್ಕಾಗೋದಿಲ್ಲ ಹೆಂಗೆ ಆಗ್ತದೆ ಅಂತ. ಹಾರ್ಟ್ ಪ್ರಾಬ್ಲಮ್ ಇತ್ತು, ಮೊದಲೇ ಇತ್ತು, ಮತ್ತೆ ಡಯಾಬಿಟಿಕ್ ಇದ್ದರು. ಸೊ ಇಷ್ಟೆಲ್ಲ ಇದ್ರೂ ಕೂಡ ಈ ರಾಜಕಾರಣ ಇದೆಯಲ್ಲ, ನಮ್ಮ ಬಸವಯ್ಯನವರು ಒಂದು ಗಾದೆ ಹೇಳೋದು ಬೇಡ, ಈಗ ಹೇಳೋದಿಲ್ಲ, ಮಾತು ಹೇಳ್ತಿದ್ರು ಯಾವಾಗ ಅಂತ ಇದ್ರು. ರಾಜಕಾರಣ ಇದೆಯಲ್ಲ, ನಾವು ಬಿಟ್ಟರು ಅದು ಬಿಡೋದಿಲ್ಲ ಸಿದ್ದರಾಮಯ್ಯನವರು ಅಂತೇಳಿ. ಅವರು ಅದಕ್ಕೆ ಒಂದು ಉದಾಹರಣೆ ಕೊಡೋರು, ಅದು ಹೇಳಕ್ಕೆ ಹೋಗಲ್ಲ ಅಂತ. ನಿನಗೆ ಕೇಳಿಸ್ತಾ ಇಲ್ವಾ? ಚುರುಕಾಗಿದೆಯಲ್ಲ ನಿಂದು ಕಿವಿ. ಸೊ ಆ ಥರ ಬಿದರೂರವರು ಪಾಪ ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆ ಸ್ನೇಹಿತ, ಭಾಳ ಗೌರವಯುತವಾಗಿ ಮಾತಾಡೋರು, ಎಲ್ಲರೂ ಗೌರವಯುತವಾಗಿ ಕಾಣೋರು, ಮತ್ತು ಅಜಾತ ಶತ್ರು. ಯಾರಿಗೂ ಕೂಡ ಅವರು ವೈಮನಸ್ಯನ ಇಟ್ಕೊಂಡಿದ್ದಂಥ ವ್ಯಕ್ತಿ ಅಲ್ಲ. ಅಂಥ ವ್ಯಕ್ತಿ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಮೊನ್ನೆ ಸತ್ತೋಗ್ಬಿಟ್ಟು. ನಮ್ಮ ಪಾರ್ಟಿ ಮೀಟಿಂಗ್ ಬಂದು, ಮೀಟಿಂಗ್ನಲ್ಲಿದ್ದಾಗಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೂತಿದ್ದಾರೆ. ಅಲ್ಲಿ ಎಲ್ಲ ಅರ್ಜಿ ಹಾಕಿದವ್ರನ್ನೆಲ್ಲ ಕರೆದಿದ್ರು ಮೀಟಿಂಗ್ಗೆ. ಆ ಮೀಟಿಂಗ್ನಲ್ಲಿ ಪಾಪ ಹಾರ್ಟ್ ಅಟ್ಯಾಕ್ ಆಗಿ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಸ್ವಲ್ಪ ನಾನು ಹೋಗಿದ್ದೆ ನೋಡಲಿಕ್ಕೆ ಆಸ್ಪತ್ರೆಯಲ್ಲಿ, ಮಣಿಪಾಲ್ ಆಸ್ಪತ್ರೆಯಲ್ಲಿ. ಆಸ್ಪತ್ರೆ ತಗೊಂಡು ಹೋಗದೆ ಸತ್ತೋಗ್ಬಿಟ್ಟಿದ್ರು. ಸೊ ಅವರು ನಮ್ಮನ್ನು ಅಗಲಿದ್ದಾರೆ. ಈ ಕುಂಬ್ಳೆ ಸುಂದರರಾವ್
ನೋಡಿಲ್ಲ, ಬಟ್ ಯಕ್ಷಗಾನ ಕಲಾವಿದರು ಅಂತ ಗೊತ್ತು ನನಗೆ. ಇವರು ಮುಖ್ಯವಾಗಿ ಯಕ್ಷಗಾನ ಕಲಾವಿದರು, ಭಾಳ ದೊಡ್ಡ ಹೆಸರನ್ನು ಮಾಡಿದಂಥವ್ರು ಯಕ್ಷಗಾನದಲ್ಲಿ. ಅವರು ಒಮ್ಮೆ ಶಾಸಕರಾಗಿದ್ದರು. ಸೊ ಸಾಮಾನ್ಯವಾಗಿ ಯಕ್ಷಗಾನ ಕಲಾವಿದರು ಶಾಸಕರಾಗೋದು ಕಡಿಮೆ. ಅವರು ಆಗಿ ಆಮೇಲೆ ಇವ್ರಿಗೆ ಯಕ್ಷಗಾನದಲ್ಲಿ ಭಾಳ ಕಲಾವಿದರಾಗಿ ಸೇವೆ ಮಾಡಿದವರು, ಕಲಾ ಸೇವೆನ. ಅದಕ್ಕಾಗಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅನೇಕ ಪ್ರಶಸ್ತಿಗಳು ಸಿಕ್ಕಿತ್ತು. ಭಾಳ ಮುಖ್ಯವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು. ಇವರ ಜೀವನ ಚರಿತ್ರೆಯನ್ನು ಕೂಡ ಸುಂದರ ಕಾಂಡ ಅಂತ ಹೆಸರಿನಲ್ಲಿ ಒಂದು ಪ್ರಕಟಿಸಲಾಗಿ ಬರೆದಿದ್ದಾರೆ. ಸೊ ಅವರು ನಮ್ಮನ್ನು ಆಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ ನಾನು ಮತ್ತು SN ಪಾಟೀಲರ ಬಗ್ಗೆ ಈಗಲೇ ಮಾತಾಡಿದ್ದೇನೆ. ಅವರು ನನಗೆ ಭಾಳ ಆಪ್ತರಾಗಿದ್ದಂಥವ್ರು. ಸೊ ಇವರಿಷ್ಟೂ ಜನ ನಮ್ಮನ್ನು ಆಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ. ಇವರೆಲ್ಲರ ಕುಟುಂಬ ಸದಸ್ಯರಿಗೆ, ಅವರ ಕುಟುಂಬ ಸದಸ್ಯರಿಗೆ ಇವರು ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ನಿಮ್ಮ ಈ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ. ಬಂಡೆಪ್ಪ ಕಶಂಪುರ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿದ್ದಂಥ ಸಂತಾಪ ಸೂಚನೆಗೆ ನನ್ನ ಧ್ವನಿ ಗೂಡಿಸ್ತಾ ಈಗ ತಾನೇ ಭಾಳ ಸವಿಸ್ತಾರವಾಗಿ ಸಭಾನಾಯಕರು ಮಾತಾಡಿದ್ದಾರೆ. ಮುಖ್ಯವಾಗಿ ಈ ಒಂದು ಸದನದ ಪ್ರೆಸೆಂಟ್ ಹಾಲಿ ಉಪ ಸಭಾಪತಿಗಳು, ಸಭಾಧ್ಯಕ್ಷರು ಇವತ್ತು ನಿಜಕ್ಕೂ ಅವರ ನಿಧನದಿಂದ ಎಲ್ಲರಿಗೆ ಅವತ್ತು ಆಘಾತ ಆಗಿತ್ತು. ಯಾಕಂದರೆ ಭಾಳ ಸೌಮ್ಯ ವ್ಯಕ್ತಿ. ನಾವು ಬರುವಾಗ ಹೋಗುವಾಗೆಲ್ಲ ಅವರಿಗೆ ಮಾತಾಡ್ಸ್ಕೊಂಡು ಬರ್ತಿದ್ವು. ಮತ್ತು ವಿಶೇಷವಾಗಿ ವಿಧಾನಸಭೆಯಲ್ಲಿ ನಮ್ಮ JDLP ಆಫೀಸು ಅವ್ರ ಪಕ್ಕದಲ್ಲೇ. ಆಫೀಸ್ಗೆ ಹೋಗುವಾಗ ಬರುವಾಗ ಅವರು ಚೇಂಬರ್ನಲ್ಲಿದ್ದರೆ ಅವ್ರಿಗೆ ಮಾತಾಡ್ಸ್ಕೊಂಡು ಹೋಗ್ತಿದ್ದೆವು. ಅಂಥ ಒಂದು ವ್ಯಕ್ತಿ. ಮತ್ತು 3ನೇ ಬಾರಿ 3 ಸಲ ಶಾಸಕರಾಗಿ ಮತ್ತು ಭಾಳ ವ್ಯಾಪಾರಸ್ಥರು, ಬೇರೆ ಬೇರೆ ಸಂಸ್ಥೆಗಳಿಗೆಲ್ಲ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಮತ್ತು ಈಗ ಅವರಿಗೇನು ಕ್ಯಾನ್ಸರ್ ಆಗಿ ಅವ್ರ ನಿಧನ ಹೊಂದಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಹೇಳಕ್ಕೆ ಬಯಸ್ತೀನಿ ನಾನು, ಏನಂತಂದರೆ ಇತ್ತೀಚೆಗೆ ನಾವು ಫಾರಿನ್ದಲ್ಲಿ ಭಾಳ ಪ್ರಮಾಣ ಹೆಚ್ಚಿಗಿತ್ತು ಅದು ಕ್ಯಾನ್ಸರ್ದು. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅದು ಸ್ವಲ್ಪ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಹಳ್ಳಿ ಮಟ್ಟದಿಂದ ಇದು ಡಿಟೆಕ್ಷನ್ ಟೆಸ್ಟ್ ಮಾಡಿಸಿ ಸ್ವಲ್ಪ ಪ್ರಿವೆನ್ಷನ್ ಮಾಡಿದರೆ ಒಳ್ಳೆಯದೇನೋ ಅಂತೇಳಿ ನನಗೆ ಸರ್ಕಾರ ವತಿಯಿಂದ ಒಂದು ಮ್ಯಾಸಿವ್ ಡ್ರೈವ್ ತೊಗೋಬೇಕು ಇದ್ರ ಮೇಲೆ ಎಂಬ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ಕೆ ಬಯಸ್ತೀನಿ. ಹಾಗಾಗಿ ಇವತ್ತು ಅವರು ಏನು ನಮ್ಮ ಜೊತೆಲಿಲ್ಲ, ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಮತ್ತು ವಿಶೇಷವಾಗಿ ಮುಲಾಯಂ ಸಿಂಗ್ ಯಾದವ್ ಅವರು ನಮ್ಮ ಭಾರತ ದೇಶ ರಾಜಕಾರಣಿಯಲ್ಲಿ ಈಗ ಅವರು 10 ಬಾರಿ ಉತ್ತರ ಪ್ರದೇಶ ವಿಧಾನಸಭೆ ಸದಸ್ಯರಾಗಿ, 1 ಬಾರಿ ವಿಧಾನ ಪರಿಷತ್ತು, 7 ಬಾರಿ ಲೋಕಸಭೆ ಮತ್ತು 3 ಬಾರಿ ಮುಖ್ಯಮಂತ್ರಿಗಳು. ಅವ್ರನ್ನ ಕೇಳಪಟ್ಟೆ. ಅವರೊಂದು ಕುಸ್ತಿಪಟು. ಕುಸ್ತಿ ಇದರಲ್ಲಿ ಏನದಲ್ಲ ಐಡೆಂಟಿಫೈ ಮಾಡಿ ಅವರಿಗೆ ಏನದಲ್ಲ ರಾಜಕಾರಣಿಗೆ ತಂದಿದ್ದು. ಹಾಗಾಗಿ ಇವತ್ತು ಏನು ನಮ್ಮ ಕರ್ನಾಟಕದವರೇ HD ದೇವೇಗೌಡರ ಒಂದು ಪ್ರೈಮ್ ಮಿನಿಸ್ಟರ್, ಅವರೊಂದು ಕ್ಯಾಬಿನೆಟ್ನಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟ್ರಾಗಿಯೂ ಕೆಲಸ ಮಾಡಿದರು. ಹಾಗಾಗಿ ಇವತ್ತು ಸೋಷಿಯಲ್ ಜಸ್ಟಿಸ್ ಪರವಾಗಿ ಭಾಳಷ್ಟು ಹೋರಾಟ ಮಾಡಿ ಮತ್ತು ಭಾರತ ದೇಶ ರಾಜಕಾರಣ UP ಅಂತ ಅಂದರೆ ಅದು ನಿರ್ಣಾಯಕ ಅಂತೇಳಿ ಎಲ್ಲರಿಗೂ ಗೊತ್ತು. ಅಂಥ ಒಂದು UPಯಲ್ಲಿ ಅಷ್ಟೊಂದು ದೊಡ್ಡ ಶಕ್ತಿಯುತವಾಗಿ ಬೆಳೆದು ಬಂದು ಮತ್ತು ಇವತ್ತಿಗೂ ಏನದ ತಮ್ಮ ಛಾಪು ಅದೇ ರೀತಿ ಇಟ್ಟು ಇವತ್ತು ಹೋಗಿದಂಥ ವ್ಯಕ್ತಿ. ಅವರಿಗೂ ನಾನು ಶ್ರದ್ಧಾಂಜಲಿ ಅರ್ಪಿಸಿ ಮತ್ತು ಶ್ರೀ ಅಬ್ದುಲ್ ಸಮದ್ ಸಿದ್ದಿಕಿ ನಮ್ಮ ಭಾಗದವರು, ರಾಯಚೂರು ಭಾಗದವರು, ಮತ್ತು ಬರೀ ರಾಯಚೂರೇ ಅಲ್ಲ,
ಅವರು ಒಂದು ವ್ಯಕ್ತಿತ್ವ ಗುಲ್ಬರ್ಗ ಬೀದರು ಆ ಕಡೆ ನಮ್ಮ ಭಾಗದ ಕಡೆ ಯಾವಾಗೂ ಬಂದಾಗ ಒಂದು ರೀತಿಯಿಂದ ಒಳ್ಳೆ ವ್ಯಕ್ತಿ ಎಂಬ ನಿಟ್ಟಿನಲ್ಲಿ ಅವರು ಗುರುತಿಸ್ಕೊಂಡಂಥ ಒಂದು ಇದು. ಮತ್ತು ಅವರು ಫ್ಯಾಮಿಲಿದವ್ರು ಇದ್ದಾರೆ, ಅವ್ರ ಮಕ್ಕಳು ಅವರೆಲ್ಲ ಇವತ್ತು ನಾವು ಯಾವಾಗೂ ಮಾತಾಡ್ತಾ ಇರ್ತೀವಿ ಅವರಿಗೆ. ಹಾಗಾಗಿ ಅವರಿಗೂ ನಾನು ಶ್ರದ್ಧಾಂಜಲಿ ಅರ್ಪಿಸಿ ಮತ್ತು ಶ್ರೀ ಕೊಳ್ಳೂರು ಬಸವನಗೌಡರು ಹಾಗೂ ಶ್ರೀ ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವರಿಗೂ ಎಲ್ಲ ಶ್ರದ್ಧಾಂಜಲಿ ಅರ್ಪಿಸಿ, ಹಾಗೆ ಶ್ರೀ ಸುಧೀಂದ್ರ ರಾವ್ ಕಸ್ಬೆ ಅವರು ಈ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸದಸ್ಯರಾಗಿ ಅವರು ಕೆಲಸ ಮಾಡಿದರು. ರಾಯಚೂರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಸೋಸಿಯೇಷನ್ಗೂ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರು ಇದಕ್ಕೂ ನಾನು ಶ್ರದ್ಧಾಂಜಲಿ ಅರ್ಪಿಸಿ, ಮತ್ತು ಎನ್ ಟಿ ಬೊಮ್ಮಣ್ಣವರು ಹೇಳಬೇಕಾದ್ರೆ ಇತ್ತೀಚೆಗೆ ನಮ್ಮ ಜೊತೆಲಿದ್ದರು. ಅವರು ಹೋದ ಎಲೆಕ್ಷನ್ನಲ್ಲಿ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಇತ್ತೀಚೆಗೆ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ಭಾಳ ಸೌಮ್ಯ ಹೃದಯದ ವ್ಯಕ್ತಿ ಅವರು. ನಾವು ನಮ್ಮ ಪಾರ್ಟಿ ಆಫೀಸಲ್ಲಿ ಯಾವಾಗೂ ಸಿಗ್ತಾ ಇರ್ತಿದ್ವಿ ಮೀಟಿಂಗಲ್ಲಿ. ಭಾಳ ಒಳ್ಳೆ ರೀತಿಯಿಂದ ಆ ಭಾಗದು ಮತ್ತು ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದು ಸಮಸ್ಯೆಗಳೆಲ್ಲ ಚರ್ಚೆ ಮಾಡ್ತಿದ್ದೀವಿ. ಅಂಥ ಒಂದು ವ್ಯಕ್ತಿಗೆ ನಾವು ಕಳ್ಕೊಂಡಿದ್ದೀವಿ. ನಮಗೂ ಏನದಲ್ಲ ಅದರಿಂದ ಭಾಳ ದುಃಖ ಮತ್ತು ಏನೋ ಒಂದು ಕಳ್ಕೊಂಡಂಗೆ ಆಗಿದೆ. ಅವ್ರದ್ದು ಒಂದು ಇದಕ್ಕೂ ಶ್ರದ್ಧಾಂಜಲಿ ಅರ್ಪಿಸಿ, ಮತ್ತು ಶ್ರೀಶೈಲಪ್ಪ ಬಿದನೂರು ನಾವೆಲ್ಲ ಟಿ ವಿ ನೋಡುವಾಗ ಏನು ಅವರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಕಾಂಗ್ರೆಸ್ ಆಫೀಸಲ್ಲೇ ಮೀಟಿಂಗ್ನಲ್ಲಿ ಏನದಲ್ಲ ಒಂದು ಹೃದಯ ಅಪಘಾತದಿಂದ ನಿಧನ ಹೊಂದಿದ್ದು ನಾವು ಕೇಳಿದ್ದೀವಿ. ಅವರ ಒಂದು ಇದಕ್ಕೂ ನಾವು ಶ್ರದ್ಧಾಂಜಲಿ ಅರ್ಪಿಸಿ, ಮತ್ತು ಶ್ರೀ ಕುಂಬ್ಳೆ ಸುಂದರ ಅವರು ಹಾಗೂ ಶ್ರೀ ಶಂಕರಗೌಡ ಎನ್ ಪಾಟೀಲ್ ಇವರೆಲ್ಲರಿಗೆ ಶ್ರದ್ಧಾಂಜಲಿ ಅರ್ಪಿಸಿ, ಅವ್ರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅವ್ರ ಕುಟುಂಬಸ್ಥರಿಗೆಲ್ಲ ಧೈರ್ಯ ಕೊಡಲಿ ಅಂತ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಸಿ ಪಾಟೀಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡ್ತಾ ನಿಧನರಾದಂಥ ಅಧಿವೇಶನದ ನಡೆಯುವಂಥ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಆನಂದ ಚಂದ್ರಶೇಖರ್ ಮಾಮನಿಯವರು ಅವರ ಅಕಾಲಿಕ ನಿಧನ ಭಾಳ ನೋವನ್ನುಂಟು ಮಾಡಿದೆ. ನಾನು ಕೂಡ ಮೂಲತಃ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನವನಾಗಿದ್ದು, ಅವರ ತಂದೆಯವರಾದಂಥ ಚಂದ್ರಶೇಖರ್ ಮಾಮನಿಯವರ ಜೊತೆಗೆ 3 ಚುನಾವಣೆಗಳಲ್ಲಿ ಮುಖ್ಯ ಚುನಾವಣೆ ಏಜೆಂಟ್ನಾಗಿ ನಾನೇ ಕೆಲಸವನ್ನು ಮಾಡಿದ್ದೇನೆ. ಸವದತ್ತಿ ಪರಸ್ಗಢ ವಿಧಾನಸಭಾ ಕ್ಷೇತ್ರ ಅಂತ ಹೆಸರಿತ್ತು. ಆ ಕ್ಷೇತ್ರದ ಅಭಿವೃದ್ಧಿಗಾಗಿ ಚಂದ್ರಶೇಖರ್ ಮಾಮನಿಯವರು ಅಪಾರವಾದಂಥ ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡಿದರು. ಅವರು ಕೂಡ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಸವದತ್ತಿಗೆ ಹೋಗುವಂಥ ಸಂದರ್ಭದಲ್ಲಿ ದಾರಿಯ ಮಧ್ಯದಲ್ಲಿ ಹೃದಯಾಘಾತಕ್ಕೆ ನಿಧನರಾದರು. ತದನಂತರ ರಾಜಕಾರಣಕ್ಕೆ ಬಂದಂಥ ಅವರ ಸಹೋದರ ಸುಪ್ತ ರಾಜನ ಮಾಮನಿಯವರು ಕೂಡ ಶಾಸಕರಾಗಿ ಸೇವೆಯನ್ನು ಮಾಡಿದರು. ಅವರು ಕೂಡ ಅಕಾಲಿಕವಾಗಿ ಸಣ್ಣ ವಯಸ್ಸಿನಲ್ಲಿ ನಿಧನರಾಗಿದ್ದು ನಮಗೆಲ್ಲ ನೋವನ್ನು ತಂದಿತ್ತು. ತದನಂತರ ಆನಂದ್ ಮಾಮನಿ ಭಾಳ ಸಣ್ಣ ವಯಸ್ಸಿನಲ್ಲಿ ಶಾಸಕರಾದರು ಮತ್ತು ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಮಾಡ್ತಾ ಇದ್ದಿದ್ದು ನಾವೆಲ್ಲ ಗಮನಿಸಿದ್ದೇವೆ. ಒಂದು ವಿಶೇಷ ಏನಂದರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಸವದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ 2 ಬಾರಿ ಆರಿಸಿ ಬಂದಂಥವ್ರು ಯಾರೂ ಇದ್ದಿಲ್ಲ. ಒಮ್ಮೆ ಆರಿಸಿ ಬಂದು ಮತ್ತೊಮ್ಮೆ ಚುನಾವಣೆಯೊಳಗೆ ಬೀಳ್ತಿದ್ರು ಮತ್ತು ಬರ್ತಿದ್ರು. ಆದರೆ ಆನಂದ್ ಮಾಮನಿ ಅವರು ಸತತವಾಗಿ 3 ಬಾರಿ ಆರಿಸಿ ಬಂದು ಸವದತ್ತಿ ಪರಸ್ಗಢ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವ್ರ ಕುಟುಂಬಕ್ಕೂ ನನಗೂ ಭಾಳ ಅವಿನಾಭಾವ ಸಂಬಂಧ. ಸಣ್ಣ ವಯಸ್ಸಿನಲ್ಲೇ ಅವರನ್ನು ಕಳ್ಕೊಂಡಿದ್ದೇವೆ. ನನ್ನ ಹುಟ್ಟೂರು ಆಚಮಟ್ಟಿ ಅವರ ಮತಕ್ಷೇತ್ರ. ಆ ಆಚಮಟ್ಟಿಯಿಂದ ಸವದತ್ತಿ ಯಲ್ಲಮ್ಮ ದೇವಸ್ಥಾನದವರೆಗೆ 10 ಕೋಟಿ ರೂಪಾಯಿಗಳನ್ನು ಹಾಕಿ ರಸ್ತೆ ಭೂಮಿ ಪೂಜೆಗೆ ಅವರು ನನ್ನನ್ನು ಕರೆದಿದ್ದರು. ಅದೇ ಅವರ ಕೊನೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭೇಟಿಯಾದಂಥ ಸಂದರ್ಭ. ಆ ಸಂದರ್ಭದಲ್ಲೂ ಕೂಡ ಅವರು ಸ್ವರ್ಗಿದ್ರು. ಈಗ ತಾನೇ ನಮ್ಮ ಸಭಾನಾಯಕರು ಹೇಳಿದರು, ಯಾಕೋ ನಿಂದ ಬಾಡಿ ಸರಿ ಆಗ್ತಾ ಇಲ್ಲ ನೋಡ್ಕೋ ಅಂತ ಹೇಳಿದಾಗ ನಾನು ಕೂಡ ಸಲಹೆಯನ್ನು ಕೊಟ್ಟಿದ್ದೆ. ನನಗೂ ಕೂಡ ಅದೇ ಮಾತನ್ನು ಹೇಳಿದರು, ಇಲ್ಲ ನಾನು ಡಯಟ್ ಮಾಡೋಕತ್ತೇನೆ ಅಂತೇಳಿ.
ಮುಂದೆ ಅವರಿಗೆ ಚೆನ್ನೈಗೆ ಹೋದರು, ಅಲ್ಲಿಂದ ಬೆಂಗಳೂರಿಗೆ ಬಂದರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅವರನ್ನು ಭೇಟಿಯಾಗಕ್ಕೆ ಹೋದಾಗ ಅಂಥ ಸಾವಿನ ಹಾಸಿಗೆ ಮೇಲೆ ಮಲಗಿದ್ರು ಕೂಡ ಸವದತ್ತಿಯ ಸರ್ಕಾರಿ ಆಸ್ಪತ್ರೆಯನ್ನು 100 ಬೆಡ್ಡೆಡ್ದಿಂದ 250 ಬೆಡ್ಡೆಡ್ಗೆ ಏರಿಸ್ರಿ ಅನ್ನುವಂಥ ಮನವಿಯನ್ನು ಅವರ ಕೊನೆಯ ದಿವಸದಲ್ಲಿ ಕೂಡ ಅವರು ಮಾಡಿದ್ದನ್ನು ನೋಡಿದರೆ ಅವರ ಜನಪರ ಕಾಳಜಿ ಎಷ್ಟಿತ್ತು ಅನ್ನೋದು ನಮಗೆ ಅರ್ಥ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವರ ಕುಟುಂಬಕ್ಕೆ ನನ್ನ ಸಾಂತ್ವನ ಹೇಳುತ್ತಾ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರುತ್ತೇನೆ. ಅದರ ಜೊತೆಗೆ ಶ್ರೀಶೈಲಪ್ಪ ಬಿದರೂರವರು ಕೂಡ ನನಗೆ ಭಾಳ ಆತ್ಮೀಯರು, ನನ್ನ ದೂರದ ಸಂಬಂಧಿಕರು ಕೂಡ. ಒಮ್ಮೆ ಜನತಾ ಪಕ್ಷದಿಂದ ಆರಿಸಿ ಬಂದರು, ತದನಂತರ ಭಾರತೀಯ ಜನತಾ ಪಕ್ಷವನ್ನು ಸೇರಿದಾಗ ನಾನು ಅವರು ಸನ್ಮಾನ್ಯ ಕಳಕಪ್ಪ ಬಂಡಿಯವರು ಕೂಡ ನಮ್ಮ ಹಿರಿಯರಾದ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಅಂತ್ಯಕ ನಾವು ಅವ್ರಿಗೆ ಟಿಕೆಟ್ ಕೇಳಕ್ಕೆ ಹೋಗಿದ್ವಿ. ಆದರೆ ಟಿಕೆಟ್ ಕೊಡೋದು ಕಷ್ಟ ಆಕೈತಿ, ಬೇರೆದವ್ರಿಗೆ ನಾನು ಮಾತು ಕೊಟ್ಟೇನೆ ಅಂತ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರು ಹೇಳಿದಾಗ ನಾವೆಲ್ಲರೂ ಕೂಡಿ ಯಡಿಯೂರಪ್ಪನವರ ಮನವನ್ನು ಒಲಿಸಿ ಸನ್ಮಾನ್ಯ ಶ್ರೀಶೈಲಪ್ಪ ಬಿದರೂರವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಅವರು ಆ ಸಂದರ್ಭದಲ್ಲಿ ಆರಿಸಿ ಬಂದಿದ್ದರು. ಮೂಲತಃ ರಾಜಕೀಯ ಕುಟುಂಬ ಮತ್ತು ಕೃಷಿ ಕುಟುಂಬದಿಂದ ಬಂದ ಬಿದರೂರವರು ಮಂಡಲ ಪಂಚಾಯತಿ ಪ್ರಧಾನರಾಗಿ ಒಮ್ಮೆ ರೋನ್ ಭಾಗದಿಂದ ಒಮ್ಮೆ ಗದಗ ಭಾಗದಿಂದ 2 ಸಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ತದನಂತರ ಅವರು ಈಗ ತಾನೇ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು. ಅವರು ಕೂಡ ನನ್ನ ಸಂತಾಪವನ್ನು ಸೂಚಿಸ್ತಾ ಆ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ, ಮೃತರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹೇಳ್ತಾ ನನ್ನ 2 ಸಂತಾಪ ಪರ ನುಡಿಗಳೇ. ಶ್ರೀಯುತ BS ಯಡಿಯೂರಪ್ಪನವರು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ಸೂಚಿಸುತ್ತಾ ವಿಧಾನಸಭೆಯ ಹಾಲಿ ಉಪ ಸಭಾಧ್ಯಕ್ಷರಾದಂಥ ಶ್ರೀ ಆನಂದ ವಿಶ್ವನಾಥ್ ಚಂದ್ರಶೇಖರ್ ಮಾಮುನೆ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾದ ಮುಲಾಯಂ ಸಿಂಗ್ ಯಾದವ್, ರಾಜ್ಯಸಭೆಯ ಮಾಜಿ ಸದಸ್ಯರಾಗಿದ್ದಂಥ ಅಬ್ದುಲ್ ಸಮದ್ ಸಿದ್ದಿಕಿ, ಲೋಕಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಕೋಡೂರು ಬಸವನಗೌಡರು, ರಾಜ್ಯದ ಮಾಜಿ ಸಚಿವರುಗಳಾಗಿದ್ದ ಶ್ರೀ ಜಬ್ಬಾರ್ ಖಾನ್ ಹೊನ್ನಳ್ಳಿ ಹಾಗೂ ಸುಧೀಂದ್ರರಾವ್ ಕಾಸ್ಟ್ವೆ ಮತ್ತು ವಿಧಾನಸಭೆ ಮಾಜಿ ಸದಸ್ಯರುಗಳಾಗಿದ್ದಂಥ ಶ್ರೀ NT ಬೊಮ್ಮಣ್ಣ, ಶ್ರೀ ಶೈಲಪ್ಪ ಬಿದರೂರ್, ಶ್ರೀ ಕುಂಬ್ಳೆ ಸುಂದರರಾವ್ ಹಾಗೂ ಶಂಕರಗೌಡ N ಪಾಟೀಲ್ ಇವರುಗಳ ನಿಧನ ಹೊಂದಿರುವುದನ್ನು ಅತ್ಯಂತ ವಿಷಾದದಿಂದ ತಾವು ಈ ನಿರ್ಣಯವನ್ನು ತಂದಿದ್ದೀರಾ. ಅದಕ್ಕೆ ಸಹಮತ ಸೂಚಿಸ್ತಾ ಭಾಳ ಮುಖ್ಯವಾಗಿ ವಿಧಾನಸಭೆಯ ಹಾಲಿ ಉಪಾಧ್ಯಕ್ಷರಾಗಿದ್ದಂಥ ಶ್ರೀ ಆನಂದ ವಿಶ್ವನಾಥ್ ಚಂದ್ರಶೇಖರ್ ಮಾಮುನಿ ಅವರು ದಿನಾಂಕ 18/1/1966 ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಜನಿಸಿ ರಾಜಕೀಯ ಪ್ರವೇಶಕ್ಕೂ ಮುನ್ನ ವೃತ್ತಿಯಲ್ಲಿ ಹತ್ತಿ ವ್ಯಾಪಾರಿಯಾಗಿದ್ದ ಶ್ರೀಯುತರು ಲಯನ್ಸ್ ಕ್ಲಬ್ ಹಾಗೂ ಕಾಡುಸಿದ್ದೇಶ್ವರ ಉಚಿತ ಪ್ರಸಾದ ನಿಲಯದ ಅಧ್ಯಕ್ಷರಾಗುವ ಮೂಲಕ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ಅಭಿವೃದ್ಧಿ ದೃಷ್ಟಿಕೋನ ಹಾಗೂ ರೈತಪರ ಕಾಳಜಿ ಹೊಂದಿದ್ದ ಶ್ರೀಯುತರು ಜನಪರ ಧ್ವನಿಯಾಗಿದ್ದರು. ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದಿಂದ 2008ರಲ್ಲಿ ಪ್ರಥಮ ಬಾರಿಗೆ 13ನೇ ವಿಧಾನಸಭೆ ಪ್ರವೇಶಿಸಿದ ಶ್ರೀಯುತರು 2013ರಲ್ಲಿ 14ನೇ ಹಾಗೂ 2018ರಲ್ಲಿ 15ನೇ ವಿಧಾನಸಭೆಗೆ ಇದೇ ಕ್ಷೇತ್ರದ ಪುನರಾಯ್ಕೆಯಾಗಿದ್ದರು. ವಿಧಾನಸಭೆ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದರು. ಸಮಾಜದ ಕಳಕಳಿ, ಸರಳ ಸಜ್ಜನಿಕೆ, ಸೌಮ್ಯ ಸ್ವಭಾವದ ಆನಂದ ಮಾನವೀಯವನ್ನು ನಾವು ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಮುಲಾಯಂ ಸಿಂಗ್ ಯಾದವ್ ಅವರು 10 ಬಾರಿ ಉತ್ತರ ಪ್ರದೇಶದ ವಿಧಾನಸಭೆಗೆ, 1 ಬಾರಿ ಉತ್ತರ ಪ್ರದೇಶ ವಿಧಾನ ಪರಿಷತ್ತಿಗೆ ಮತ್ತು 7 ಬಾರಿ ಲೋಕಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿ ಉತ್ತರ ಪ್ರದೇಶದ ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿ 3 ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕೇಂದ್ರ ರಕ್ಷಣಾ ಸಚಿವ ನಿರ್ವಹಿಸಿರುವಂಥದ್ದು ಭಾಳ ಯಾವ ರೀತಿಯವರಿಗೆ ಒಂದು ಸ್ಥಾನಮಾನಗಳು ಸಿಕ್ಕಿತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ ಅಂತ ನಾನು ಅದ್ರ ಭಾವಿಸಿದ್ದೇನೆ. ಅದೇ ರೀತಿ ಶ್ರೀ ಶೈಲಪ್ಪ ಬಿದರೂರವರು ವಿಧಾನಸಭೆ ಮಾಜಿ ಸದಸ್ಯರಾಗಿದ್ದಂಥ ಶ್ರೀ ಶೈಲಪ್ಪ ಬಿದರೂರವರು ದಿನಾಂಕ 15/4/62 ಗದಗನಲ್ಲಿ ಜನಿಸಿ ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಸೂಡಿ ಮಂಡಲ ಪಂಚಾಯತಿ ಪ್ರಧಾನರು, ಋಣ ತಾಲೂಕು ಪಂಚಾಯತಿ ಸಮಿತಿ ಅಧ್ಯಕ್ಷ, ಎಣ್ಣೆ ಬೀಜ ಬೆಳೆಗಾರ ಸಂಘದ ಅಧ್ಯಕ್ಷ, ಈಗ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥವರು ಶ್ರೀ ಶೈಲಪ್ಪ ಬಿದರೂರವರು. ಅವರನ್ನು ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದೇವೆ. ಅದೇ ಬಹಳ ಮುಖ್ಯವಾಗಿ ಕುಂಬ್ಳೆ ಸುಂದರರಾವ್ ಅವರು ವಿಧಾನಸಭೆ ಮಾಜಿ ಸದಸ್ಯರಾಗಿದ್ದ ಶ್ರೀ ಕುಂಬ್ಳೆ ಸುಂದರರಾವ್ ಅವರು ದಿನಾಂಕ 23/1934 ಕುಂಬ್ಳೆ ಸಮೀಪದ
ನಾರಾಯಣಮಂಗಲ ಗ್ರಾಮದಲ್ಲಿ ಜನಿಸಿದ್ದು ಯಕ್ಷಗಾನ ಕಲಾವಿದರಾಗಿದ್ದರು. ಯಕ್ಷಗಾನ, ಬಯಲಾಟ ಮತ್ತು ತಾಳಮದ್ದಳೆಯಲ್ಲಿ ಏಕರೂಪದ ಖ್ಯಾತಿ ಹೊಂದಿದ ಶ್ರೀಯುತರು ಭಕ್ತಿ, ಶೃಂಗಾರ, ಹಾಸ್ಯ, ಕಥನ, ಉಪದೇಶಾತ್ಮಕ ನಿರೂಪಣೆಯಲ್ಲಿ ಅಸಾಮಾನ್ಯ ಹಿಡಿತ ಸಾಧಿಸಿದರು. ಸುಲಲಿತವಾಗಿ ರಾಸಬದ್ಧ ಮಾತುಗಾರಿಕೆಯಿಂದ ಜನಮನ ಗೆಲ್ಲುತ್ತಿದ್ದ ಶ್ರೀಯುತರಿಗೆ ಭರತ, ಕರ್ಣ, ಚಾರ್ವಾಕ, ದುಷ್ಯಂತ ಪಾತ್ರಗಳು ಪ್ರಸಿದ್ಧಿಯನ್ನು ತಂದುಕೊಟ್ಟಿದ್ದವು. 1994ರಲ್ಲಿ 10ನೇ ವಿಧಾನಸಭೆಗೆ ಸೂರತ್ಕಲ್ ವಿಧಾನಸಭಾ ಕ್ಷೇತ್ರ ಆಯ್ಕೆಯಾಗಿ ಶ್ರೀಯುತರು ಯಕ್ಷಗಾನ ಕಲಾವಿದರೊಬ್ಬರು ನೇರವಾಗಿ ಶಾಸಕರಾದ ಹೆಗ್ಗಳಿಕೆ ಹೊಂದಿದ್ದರು. ಯಕ್ಷಗಾನ ಮೇಳಗಳಿನ ಕಲಾವಿದರು ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ಶ್ರೀಯುತರು ಯಕ್ಷಗಾನ ಬಯಲಾಟ ಅಕಾಡೆಮಿಗೆ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ರಾಜ್ಯೋತ್ಸವ, ವಿಶ್ವ ಕನ್ನಡ ಸಮ್ಮೇಳನ, ಪೊಳಲಿ ಶಾಸ್ತ್ರಿ, ವಿಜಯ ವಿಠಲ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಶ್ರೀಯುತರು ಸುಂದರಕಾಂಡ ಹೆಸರಿನಲ್ಲಿ ಅವರೇ ಪ್ರಕಟಿಸಲಾಗ್ತಾ ಇತ್ತು. ಯಕ್ಷ ದಿಗ್ಗಜ ಶ್ರೀ ಕುಂಬ್ಳೆ ಸುಂದರರಾವ್ ಅವರು ನಿಧನರಾಗಿರುವಂಥದ್ದು ನಮ್ಮೆಲ್ಲರಿಗೂ ನೋವನ್ನು ತರುವಂಥ ಸಂಗತಿ. ಹೀಗೆ ಅನೇಕ ಜನ ಸದನದ ಹಿಂದಿನ ಕಾರ್ಯಕ್ರಮದ ಇವತ್ತಿನ ಮಧ್ಯೆ ದೈವಾಧೀನರಾಗಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. UT ಖಾದರ್ ಅವರು. ಸಭಾಧ್ಯಕ್ಷರೇ, ವಿಧಾನಸಭೆಯ ಹಾಲಿ ಉಪಾಧ್ಯಕ್ಷರಾಗಿದ್ದಂಥ ಶ್ರೀ ಆನಂದ್ ಅಲಿಯಾಸ್ ವಿಶ್ವನಾಥ್ ಮಾಮನಿ, ಉತ್ತರ ಪ್ರದೇಶ ಮಾಜಿ ಮುಖ್ಯಮಂತ್ರಿಯಾಗಿದ್ದಂಥ ಶ್ರೀ ಮುಲಾಯಂ ಸಿಂಗ್ ಯಾದವ್, ರಾಜ್ಯಸಭೆ ಮಹಾಸಭೆ ಅಂತ ಅಬ್ದುಲ್ ಸಮದ್ ಸಿದ್ದಿಕಿ, ಲೋಕಸಭೆ ಮಾಜಿ ಸದಸ್ಯರಾಗಿದ್ದ ಶ್ರೀ ಕೋಲೂರ್ ಬಸವನಗೌಡ, ರಾಜ್ಯದ ಮಾಜಿ ಸಚಿವರಾದಂಥ ಜಬ್ಬಾರ್ ಖಾನ್ ಹೊನ್ನಳ್ಳಿ ಹಾಗೂ ಸುಚೇಂದ್ರ ರಾವ್ ಕಸ್ಬೆ ಮತ್ತು ವಿಧಾನಸಭಾ ಮಾಜಿ ಸದಸ್ಯರಾಗಿದ್ದ ST ಬೊಮ್ಮಣ್ಣ, ಶ್ರೀ ಶೈಲಪ್ಪ ಬಿದ್ದಾದಾರ್ ಮತ್ತು ಕುಂಬ್ಳೆ ಸುಂದರರಾವ್ ಹಾಗೂ ಶಂಕರಗೌಡ ಪಾಟೀಲ್ ಇವರುಗಳ ನಿಧಾನ ಹೊಂದುವುದನ್ನು ಸದನದಲ್ಲಿ ತಾವು ಸಂತಾಪವನ್ನು ನಾನು ಬೆಂಬಲಿಸಿಕೊಂಡು, ಅದರಲ್ಲಿ ವಿಶೇಷವಾಗಿ ಬಹುಶಃ ನಮ್ಮ ಉಪಸಭಾಪತಿಯಾಗಿದ್ದಂಥ ಶ್ರೀ ಆನಂದ್ ಅಲಿಯಾಸ್ ವಿಶ್ವನಾಥ್ ಮಾಮನಿ ಚಂದ್ರಶೇಖರ್ ಸಾವು ಬಹುಶಃ ಅತ್ಯಂತ ಇವತ್ತು ಒಂದು ನೋವಿನ ವಿಚಾರ. ಪ್ರತಿಯೊಂದು ಸಾವು ಕೂಡ ಜನಸಾಮಾನ್ಯ ಮನಸ್ಸು ಮತ್ತು ಸ್ವಭಾವವನ್ನು ಬದಲಾವಣೆ ಮಾಡ್ತದೆ. ಅಂಥ ಒಂದು ಘಟನೆಯಲ್ಲಿ ಬಹುಶಃ ಆನಂದ್ ವಿಶ್ವನಾಥ್ ಮಾಮನಿ ಅವರದ್ದು ಸಾವು ಕೂಡ ಒಂದು. ಯಾಕಂತ ಹೇಳಿದರೆ ಕೆಲವೇ ವರ್ಷಗಳ ಹಿಂದೆ ಉಪಸಭಾಪತಿ ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಬಹುಶಃ ಅವರು ಭಾವುಕರಾಗಿ ಕಣ್ಣೀರು ಕೋರಿ ಸುರಿಸಿದರು. ತದನಂತರ ಇಲ್ಲಿ ಬಂದು ಹತ್ತಿರದಾಗ ಹಲವು ವಿಚಾರ ನಾವು ಚರ್ಚೆ ಮಾಡ್ತಿದ್ದೆವು. ಪ್ರತಿ ವಾರ ಕೂಡ ವಸತಿ ಸೌಕರ್ಯ ಸಮಿತಿಯಲ್ಲಿ ಅವರ ಅಧ್ಯಕ್ಷರು, ನಾನು ಸದಸ್ಯರು. ಈ ರೀತಿ ಯಾವ ಕನಸು ಕಾಣಲಿಲ್ಲ. ಆದ ಕಾರಣ ಯಾರಿಗೆ ಯಾವಾಗ ಏನು ಆಗ್ತದೆ ಯಾರನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮಲ್ಲಿರೋದು ಕೋಪ ಎಲ್ಲವೂ ಕೂಡ ಕಡಿಮೆ ಮಾಡಲಿಕ್ಕೆ ಇದೊಂದು ಈ ಸಾವುಗಳೊಂದು ಘಟನೆ ಇವತ್ತು ಆಗ್ತದೆ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಬಹುಶಃ ಹಿರಿಯ ಶಾಸಕರಾಗಿದ್ದುಕೊಂಡು ಅತ್ಯಂತ ಸೌಮ್ಯತೆಯಿಂದ ಸರಳತೆಯಿಂದ ವಸತಿ ಸೌಕರ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಅಲ್ಲಿ ಅಧ್ಯಕ್ಷ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳ ಜೊತೆ ಅತ್ಯಂತ ಸೌಮ್ಯತೆ ಮತ್ತು ಸರಳತೆಯಿಂದ ಆ ವಿವರಗಳನ್ನು ಕೇಳಿಕೊಂಡು ಬಹುಶಃ ಸೂಚನೆ ನೀಡುವುದು ನಾನು ಇವತ್ತು ಗಮನಿಸಿದ್ದೇನೆ. ಆದ ಕಾರಣ ಬಹುಶಃ ಅವರ ನೋವು ಬಹುಶಃ ಎಲ್ಲರಿಗೂ ಕೂಡ ಅವರ ಒಂದು ಸಾವು ಇವತ್ತು ಎಲ್ಲರಿಗೂ ಕೂಡ ಸಂದೇಶ ಆಗಲಿ, ನಾವಿದ್ದಂಥ ಸಮಯದಲ್ಲಿ ಯಾವ ರೀತಿ ಇರಬಹುದೆಂಬ ಆಲೋಚನೆ ಮಾಡಿಕೊಂಡು ಜೀವನ ಸಾಗಿಸುವ ದೊಡ್ಡ ಮಟ್ಟದ ಒಂದು ಸಂದೇಶ ಆಗಲಿ ಹೇಳಿಕೊಂಡು, ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ಕುಂಬ್ಳೆ ಸುಂದರರಾವ್ ಅವರು ಬಹುಶಃ ಇವತ್ತು ಯಕ್ಷಗಾನ ಕಲಾಕ್ಷೇತ್ರದಲ್ಲಿದ್ದುಕೊಂಡು ಜನಸೇವೆ ಮಾಡಿ ಶಾಸಕರಾಗಿ ಆಯ್ಕೆ ಆಗ್ಬೋದಂತೇಳಿ ತೋರಿಸಿದ ಒಂದು ಉದಾಹರಣೆಯಲ್ಲಿ ಕುಂಬ್ಳೆ ಸುಂದರರಾವ್ ಅವರೊಬ್ಬರು. ಬಹುಶಃ ಇವತ್ತು ಅವತ್ತಿನ ಕಾಲದಲ್ಲಿ ಯಾವುದೇ ಇವತ್ತು ಮಾಹಿತಿ ತಂತ್ರಜ್ಞಾನ ಆಧುನಿಕ ಇನ್ನಿತರ ಯಾವುದೇ ವಿಚಾರಗಳ ಒಂದು ವ್ಯವಸ್ಥೆ ಇರಲಿಲ್ಲ. ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿಯ ಆ ಒಂದು ಸಂಸ್ಕೃತಿ ಕಣ್ಣುಗಳಾದಂಥ ಯಕ್ಷಗಾನ ಇರಲಿ, ಜಾನಪದ ಕಲೆಗಳಿರಲಿ, ಇದನ್ನು ಜೀವಂತವಾಗಿರಲಿಕ್ಕೆ ಅವ್ರದ್ದು ಅಪಾರವಾದ ಕೊಡುಗೆ ಅಂತೂ ಕೊಟ್ಟಿದ್ದಾರೆ. ಶಾಸಕರಾಗಿ ಬಂದ ನಂತರ ಕೂಡ ಎಲ್ಲರೂ ಕೂಡ ಸೌಮ್ಯತೆ ಮತ್ತು ವಿಶ್ವಾಸದ ಬಹುಶಃ ಅವರು ಇದ್ರೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅವರ ಅಗಲಿಕೆ ಕೂಡ ನಮ್ಮ ಆ ನೋವನ್ನು ಮತ್ತು ಸಂತ ವ್ಯಕ್ತಪಡಿಸಿಕೊಂಡು ಬಹುಶಃ ಜೊತೆಯಲ್ಲಿ ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಅಬ್ದುಲ್ ಸಮದ್ ಸಿದ್ದಿಕಿ ಅತ್ಯಂತ ಹಿರಿಯರು. ನಾನೊಬ್ಬ ಕಿರಿಯನಾಗಿ ಪ್ರಸ್ಥಾನ ಮಾಡ್ತಾ ಅಂತ ಹೇಳಿದರೆ ಹೈದರಾಬಾದ್, ಕರ್ನಾಟಕ ಮತ್ತು ರಾಯಚೂರು ಜಿಲ್ಲೆ ಅವತ್ತಿನ ಕಾಲದಲ್ಲಿ ಅತ್ಯಂತ ಹಿಂದುಳಿದ ಒಂದು ಪ್ರದೇಶ. 30-40 ವರ್ಷಗಳ ಹಿಂದೆ ಆ ಪ್ರದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ನ್ಯೂ ಎಜುಕೇಷನ್ ಸೊಸೈಟಿ ಎಂಬ ಆ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಪ್ರಾರಂಭ ಮಾಡಿಕೊಂಡು
ಆ ಪ್ರದೇಶದ ಎಲ್ಲ ವರ್ಗದವರಿಗೆ, ವಿಶೇಷ ಬಡವರಿಗೆ ಶಿಕ್ಷಣ ಕೊಡುವ ಮುಖಾಂತರ ದೊಡ್ಡ ಮಟ್ಟದ ಸಾಮಾಜಿಕ ಚಿಂತನೆ ಮತ್ತು ದೇಶಕ್ಕೆ ಅತ್ಯಂತ ದೊಡ್ಡ ಕೊಡುವಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಒಪ್ಪಿಸ್ತೇನೆ. ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವರು ಶಾಸಕರಾಗಿ, ಬಹುಶಃ ನಮ್ಮ ತಂದೆ ಜೊತೆ ಶಾಸಕರಾಗಿದ್ದರು. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಅಂಜುಮನ್ ಸಂಸ್ಥೆಗೆ ಒಂದು ಗೌರವ ಬರುವಂಥ ಕೆಲಸ ಮಾಡಿದಂಥ ಅಧ್ಯಕ್ಷ ಇದ್ದರೆ ಅದು ಜಬ್ಬಾರ್ ಖಾನ್ ಹೊನ್ನಳ್ಳಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಒಂದು ವಿಚಾರಗಳನ್ನು ಬಹುಶಃ ಸಮಾಧಾನ ಮತ್ತು ಸರಳತೆ ಮತ್ತು ಸೌಜನ್ಯದಿಂದ ಬಗೆಹರಿಸುವಂಥ ತೋರಿಸಿಕೊಟ್ಟಂತಹ ಒಂದು ವ್ಯಕ್ತಿತ್ವ ಬಹುಶಃ ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವ್ರದ್ದು. 2004ರಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾಗ ನಾನು ಯುವ ಮುಖಂಡನಾಗಿದ್ದೆ, ತಂದೆ ಶಾಸಕರಾಗಿದ್ದೆ. ಬೇರೆ ಬೇರೆ ಆ ಕಾರ್ಯಕ್ರಮಗಳಲ್ಲಿರಲಿ, ಸಮಸ್ಯೆಗಳಿರಲಿ, ಉದಾಹರಣೆಗೆ MCF ಎಂಬ ಕಾರ್ಮಿಕರ ಮತ್ತು ಸಂಸ್ಥೆಯ ದೊಡ್ಡ ಮಟ್ಟದ ಜಟಿಲ ಸಮಸ್ಯೆ ಇತ್ತು. ಅದನ್ನು ಭಾಳಷ್ಟು ಸಮಸ್ಯೆ ಎಂದು ಮಾಧ್ಯಮದಲ್ಲಿ ಬಿಂಬಿಸಿದ್ದು ಕೂಡ ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವರು ಮತ್ತು ಅಭಯಚಂದ್ ಜೈನ್ ಶಾಸಕರು ಒಂದೇ ದಿವಸ ಕೂತ್ಕೊಂಡು ಸಮರ್ಪಕವಾಗಿ ಬಗೆಹರಿಸಿ ಇವತ್ತು ತನಕ ಅಲ್ಲಿ ಮತ್ತು ಸಮಸ್ಯೆಯನ್ನು ಕೂಡ ಅಲ್ಲಿ ಉತ್ಪನ್ನ ಆಗಲಿಲ್ಲ. ಆದರೆ ಎಲ್ಲ ರೀತಿಯ, ಯಾಕೆಂತ ಹೇಳಿದರೆ ಒಂದು ಸಮಸ್ಯೆ ಬಗೆಹರಿಸಬೇಕಾದ್ರೆ, ನಾಯಕತ್ವ ವಹಿಸ್ಕೊಳ್ಬೇಕಾದ್ರೆ, ಸಾಮಾಜಿಕವಾದ ಕೆಲಸ ಮಾಡಬೇಕಾದ್ರೆ ಅದು ಗಟ್ಟಿ ಇರಬೇಕು ಅಥವಾ ಜೋರಾಗಿ ಮಾತಾಡಬೇಕು ಅಥವಾ ನೋಡಲಿಕ್ಕೆ ವ್ಯಕ್ತಿತ್ವ ಒಂದು ದೃಢವಾದ ವ್ಯಕ್ತಿತ್ವ ಅಗತ್ಯ ಇಲ್ಲ. ಸೌಮ್ಯತೆಯಿಂದ, ಸಮಾಧಾನದಿಂದ ಮೆಲ್ಲನೆ ಯಾವುದೇ ಬಗೆಹರಿಸಿಕೊಂಡು ಹೋಗುವಂಥ ತೋರಿಸ್ಕೊಂಡು ವ್ಯಕ್ತಿತ್ವ ಅದು ಶ್ರೀ ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವ್ರದ್ದು. ಬಹುಶಃ ಇವರೆಲ್ಲ ಅಗಲಿಕೆಯು ನಮ್ಮ ಸಮಾಜಕ್ಕೆ ಅತ್ಯಂತ ದೊಡ್ಡ ನಷ್ಟ ಮತ್ತು ಉಂಟಾಗಿದೆ. ಯುವಜನರು ಇವರೆಲ್ಲ ತತ್ವ ಆದರ್ಶಗಳನ್ನು ನೋಡಿಕೊಂಡು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದು ಇವತ್ತು ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆದ ಕಾರಣ ಬಹುಶಃ ಅವರ ಅಭಿಮಾನಿಗೆ ಮತ್ತು ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆ ನೋವನ್ನು ಸಹಿಸುವ ಶಕ್ತಿ ಪರಮಾತ್ಮ ಕೊಡಲಿ ಅಂತ ಹೇಳಿಕೊಳ್ತಾ ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಕ್ಕಲು ನಾನು ಇವತ್ತು ಕೋರ್ತೇನೆ. ಓಕೆ, HK ಪಾಟೀಲ್ರು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಮಂಡಿಸಿರ್ತಕ್ಕಂಥ ಸಂತಾಪ ಸೂಚನೆಗೆ ಧ್ವನಿಗೂಡಿಸ್ತಾ ಇದರಲ್ಲಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಒಬ್ಬರು ಹೊರಗಿನವರು, ಒಬ್ಬ ಯಶಸ್ವಿ ಮುಖ್ಯಮಂತ್ರಿಯಾಗಿ ತತ್ವ ಸಿದ್ಧಾಂತಗಳಿಗೆ ಹೋರಾಟ ಮಾಡಿ ಒಬ್ಬ ಸೆಕ್ಯುಲರ್ ಪಕ್ಷವನ್ನು ಕಟ್ಟೋದರಲ್ಲಿ ಯಶಸ್ವಿಯಾಗಿ ಉತ್ತಮ ಆಡಳಿತವನ್ನು ಕೊಟ್ಟಂಥವರು. ಜೊತೆಗೆ ಪಾರ್ಲಿಮೆಂಟ್ನಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ದೇಶಕ್ಕೇ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮುಲಾಯಂ ಸಿಂಗ್ರ ಅಗಲುವಿಕೆ ಸಹಜವಾಗಿ ನಮ್ಮೆಲ್ಲರಿಗೆ ದುಃಖ ತಂದಿದೆ. ಅಧ್ಯಕ್ಷರೇ, ತಾವು ಪ್ರಸ್ತಾಪಿಸಿದ ಆನಂದ್ ಚಂದ್ರಶೇಖರ್ ಮಾಮನಿಯವರು ನಮಗೆಲ್ಲ ನಮ್ಮ ಜೊತೆಗೆ ಇದ್ದವರು. ಕಳೆದ ಸೆಷನ್ನಲ್ಲಿ ಸ್ವಲ್ಪ ಆಬ್ಸೆಂಟ್ ಆದರೂ ಅನ್ನೋದು ಬಿಟ್ಟರೆ ನಮ್ಮ ಜೊತೆಗೆ ಕೂತಿರ್ತಿದ್ರು, ನಮ್ಮ ಎದುರಿಗೆ ಕೂತಿರ್ತಿದ್ರು. ಎಂಥವೇ ಕ್ಲಿಷ್ಟವಾಗಿರ್ತಕ್ಕಂಥ ಪ್ರಸಂಗಗಳು ಬಂದಾಗ ತಮ್ಮ ರಿಯಾಕ್ಷನ್, ನಾವೆಲ್ಲ ಅವ್ರ ಹತ್ರ ಪಕ್ಕಕ್ಕೆ ಹಾದು ಹೋಗುವಾಗ ಅವರ ಒಂದು ಮಾತು, ಒಂದು ಪ್ರತಿಕ್ರಿಯೆ ಸಹಜವಾಗಿ ಮಾಡ್ತಿದ್ರು. ಸ್ನೇಹಪರ ವ್ಯಕ್ತಿತ್ವ. CC ಪಾಟೀಲ್ರಾಗಲೇ ಹೇಳಿದಾಗೆ ತಮ್ಮ ಕೊನೆಯ ಗಳಿಗೆವರೆಗೂ ಜನಪರ ಚಿಂತನೆಯಲ್ಲಿ ಇದ್ದವರು. ಆ ಭಾಗದಲ್ಲಿ ಭಾಳ ಒಳ್ಳೆಯ ಹೆಸರು ಮಾಡಿಕೊಂಡಿದ್ರು. ನಾನೊಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೆ. ರೇಣುಕಾ ಯಲ್ಲಮ್ಮನ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದಕ್ಕೆ. ಸನ್ಮಾನ್ಯ ಪರಮೇಶ್ವರ್ ನಾಯ್ಕರು ಅವಾಗ ಎಂಡೋಮೆಂಟ್ ಮಂತ್ರಿಗಳಾಗಿದ್ದರು, ರುದ್ರಪ್ಪ ಲಮಾಣಿಯವರು ಎಂಡೋಮೆಂಟ್ ಮಂತ್ರಿಗಳಾಗಿದ್ದರು. ಆವಾಗ ಆ ಯೋಜನೆ ಹಾಕ್ಕೊಂಡಾಗ ನಮಗೆಲ್ಲ ಏನಿತ್ತು ಅಂದರೆ, ವಿರೋಧ ಪಕ್ಷದ ಸದಸ್ಯರು ಎಷ್ಟು ಸಹಕಾರ ಮಾಡ್ತಾರೆ ಏನು ಅಂಥೇಳೆಲ್ಲ ಸಂಶಯ ಇತ್ತು. ಆದರೆ ಅವರು ಆ ಅಭಿವೃದ್ಧಿಯಲ್ಲಿ ತೋರಿಸಿರ್ತಕ್ಕಂಥ ಆಸಕ್ತಿ, ಸಹಕಾರ ನಿಜವಾಗಿ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೋತೀನಿ. ಒಬ್ಬ ಉತ್ತಮ ನಾಯಕನನ್ನು
ನಮ್ಮ ಭಾಗ ಮುಂಬೈ ಕರ್ನಾಟಕ ಕಳೆದುಕೊಳ್ತು ಅಂತೇಳಿ ನಮ್ಮೆಲ್ರಿಗೂ ಅನ್ನಿಸ್ತಾ ಇದೆ. ಅಧ್ಯಕ್ಷರೇ, ಕೋಳೂರು ಬಸನಗೌಡರು ನನಗೆ ಭಾರಿ ಆತ್ಮೀಯರಾಗಿತ್ತು. ಅವರು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿದ್ದಾಗಿಂದ MP ಆಗಿದ್ದಂಥ ಸಂದರ್ಭದಲ್ಲಂತೂ ನನಗೆ 2 ದಿವಸಕ್ಕೊಮ್ಮೆ ಅವರು ಫೋನ್ ಮಾಡ್ತಿದ್ರು, ಇಲ್ಲಾಂದ್ರೆ ಒಂದು ವಾರದಲ್ಲಿ ಒಮ್ಮೆ 2 ಸಲ ಬಂದು ಭೇಟಿ ಆಗ್ತಾಯಿದ್ರು. ಅತ್ಯಂತ ಆತ್ಮೀಯವಾಗಿದ್ದವರು, ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡವರು. ಅವ್ರು ನೋಡಿದ್ರೆ ಹಂಗೆ ಅನ್ನಿಸ್ತಾ ಇರಲಿಲ್ಲ, ಆದರೆ ಒಂದು ವಿಷಯ ಹೇಳೋದಕ್ಕೆ ಕೂತ್ರೆ ಅದರ ಇತಿಹಾಸ, ಅದರಿಂದ ಆಗುವಂಥ ಒಂದು ಪರಿಣಾಮಗಳು, ನಮಗೆ ಯಾವುದಾದ್ರೂ ಒಳ್ಳೆಯದು ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ, ಅದರಲ್ಲೂ ಪಾರ್ಲಿಮೆಂಟ್ ಸದಸ್ಯರಾಗಿ ಅಡ್ಡಾಡುವಾಗ ಅವರು ಭಾಳ ಒಳ್ಳೆ ಕೆಲಸ ಮಾಡಿದರು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊಂಡಯ್ಯನವರು ಅವರು ಸಾಕಷ್ಟು ನಮ್ಮ ರಾಜ್ಯದ ಯೋಜನೆಗಳಿಗೆ ಒತ್ತು ಕೊಡೋದಕ್ಕೆ, ಅವುಗಳಿಗೆ ಒಂದು ಸ್ವರೂಪ ತರೋದಕ್ಕೆ ಪ್ರಯತ್ನ ಪಟ್ಟರು. ಕೋಳೂರು ಬಸನಗೌಡರು ನಮ್ಮ ಸಮುದಾಯದಲ್ಲೂ ಸಹಿತ ಒಬ್ಬ ಹಿರಿಯರಾಗಿ, ನಾಯಕರಾಗಿ ಬಾಳಿದವರು. ಮಾನ್ಯ ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಸನ್ಮಾನ್ಯ SR ಬೊಮ್ಮಾಯಿ ಅವರ ಶಿಷ್ಯರಾದವರು. ಅನಂತರ ಅತ್ಯಂತ ಆತ್ಮೀಯವಾಗಿದ್ದದ್ದು ನನ್ನ ಜೊತೆಗೆ ಅವರು. SR ಬೊಮ್ಮಾಯಿ ಅವರು ಅವ್ರನ್ನ ಶಾಸಕರನ್ನಾಗಿ ಮಾಡಿದರು ಕೆಲವು ಕಾಲದವರೆಗೆ. ನಂತರ ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಅವರು MLA ಆದರು. ಆಮೇಲೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಹೋರಾಟ ಮಾಡಿದರು, ಮಂತ್ರಿ ಆದರು. ಬಡವರ ಬಗೆಗೆ ಕಳಕಳಿ ಇಟ್ಕೊಂಡಂಥ ಜಬ್ಬಾರ್ ಖಾನ್ ಹೊನ್ನಳ್ಳಿ ಶಿಕ್ಷಕರಿಗೂ ಸಹಿತ ಸಂಘಟನೆ ಮಾಡಿದರು. ಮನೆ ಇದ್ದವ್ರಿಗೆ ಮನೆ ಕೊಡಬೇಕು ಅನ್ನುವಂಥ ತವಕ ಭಾರಿ ಇತ್ತು. ಅಷ್ಟೇ ಅಲ್ಲ, ಈ ಶಿಕ್ಷಣ ಸಂಸ್ಥೆಗಳಿಂದವು, ಆ ಸಂಸ್ಥೆಗಳಿಗೆ ಜಾಗ ಕೊಡಿಸ್ಬೇಕು ನಾನು. ಅವ್ರು ಎಲ್ಲೆಲ್ಲಿ ಲೇಔಟ್ ಡೆವಲಪ್ ತಾವು ಮಾಡ್ತಾರ, ಮಂದಿ ಮಾಡ್ತಾರ, ಅದರಲ್ಲಿ ಶಿಕ್ಷಣ ಸಂಸ್ಥೆಗೆ ನೀವು ಈ ಲೇಔಟ್ನೊಳಗೆ ಕೊಡಲೇಬೇಕು, ನೀವು ಶಾಲೆಗೆ ಕೊಡಬೇಕು, ಕಾಲೇಜಿಗೆ ಕೊಡಬೇಕು ಅಂಥೇಳಿ ಅವರು ತಮ್ಮ ಎಲ್ಲ ಅಧಿಕಾರವನ್ನು ಉಪಯೋಗ ಮಾಡಿ ಆ ಸಂಸ್ಥೆಗಳಿಗೆ ಆ ರೀತಿ ಜಾಗ ಕೊಡಿಸ್ತಕ್ಕಂಥದ್ರ ಜೊತೆಗೆ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಹಾಗೂ ಬಡವರ ಪರವಾಗಿ ಹೋರಾಟ ಮಾಡೋದರಲ್ಲಿ ಎತ್ತಿದ ಕೈಯಾಗಿದ್ದರು ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ. ಸುಧೀಂದ್ರರಾವ್ ಕಸ್ಬಿ ಅವರು ಒಬ್ಬ ಹಿರಿಯ ಸ್ನೇಹಿತರಾಗಿದ್ದವರು ನಮಗೆ. NT ಬೊಮ್ಮಣ್ಣವರು ಭಾಳ ಆತ್ಮೀಯವಾದ ಸಂಬಂಧ ಇತ್ತು ನಮಗೆ ಅವ್ರಿಗೆ. ಕಾರಣ ಅಂತಂದರೆ ನನ್ನ ತಂದೆಯವ್ರ ಜೊತೆಗೆ ಭಾಳ ಸಮೀಪದಲ್ಲಿ ಇದ್ದವರು. ಅವರ ಸಂದರ್ಭದಲ್ಲಿ ಇವ್ರನ್ನ MLAನೂ ಮಾಡಿದರು. ಆ ಹಿನ್ನೆಲೆಯೊಳಗೆ ನನ್ನ ಜೊತೆಗೆ ಆತ್ಮೀಯವಾಗಿದ್ದವರು. ಸನ್ಮಾನ್ಯ ಶ್ರೀಶೈಲಪ್ಪ ಬಿದ್ರೂರು, ನಾನು ಯಾವ ಸಾವು ನನ್ನ ಕಣ್ಣೆದುರಿಗೆ ನೋಡಿಲ್ಲ ನಾನು. ಆದರೆ ಬಿದ್ರೂರವರು ನಮ್ಮ ಪಕ್ಷದ ಸಭೆಗೆ ಬಂದಂಥ ಸಂದರ್ಭದಲ್ಲಿ ನನ್ನ ಇದರಿಗೆ ಅವರು ಪ್ರಾಣ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಅನ್ನಿಸ್ತಾ ಇತ್ತು. ನಾವೆಲ್ಲ ಯಾರೆಲ್ಲರೂ ನಿಂತಿದ್ವಿ, ಸ್ನೇಹಿತರು ನಮ್ಮೆಲ್ಲರಿಗೂ. ಅವರು ನಮ್ಮನ್ನು ಬಿಟ್ಟು ಆಗಲಿ ಹೋದರು. ನಿಜ, ಮುಖ್ಯಮಂತ್ರಿಗಳು ಹೇಳ್ದಂಗೆ ಕೊನೆಯ ಕಾಲದಲ್ಲಿ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ಅವರು ಅಡ್ಡಾಡಲೇಬಾರ್ದಾಗಿತ್ತು. ಆದರೆ ಭಾಳ ರಿಸ್ಕ್ ತಗೊಂಡು ಬೆಂಗಳೂರಿಗೆ ಬಂದರು. ಅವರ ಆರೋಗ್ಯ ಅವ್ರಿಗೆ ಸಹಕಾರ ಮಾಡಲಿಲ್ಲ. ಒಬ್ಬ ಅತ್ಯಂತ ಕೃಷಿ ಬಗ್ಗೆ ಆಸಕ್ತನಾಗಿರ್ತಕ್ಕಂಥ ಶಾಸಕರಾಗಿದ್ದರು. ನಾನು MLC ಆಗಿದ್ದಾಗ ಅವರು MLA ಆಗಿದ್ದರು ರೋಣದಿಂದ. ಆ ಸಂದರ್ಭದಲ್ಲಿ ನೋಡ್ತಿದ್ದೆ, ಅವರು ಎದ್ದು ನಿಂತು ಮಾತಾಡಿದರು ಅಂದರೆ 10 ನಿಮಿಷ ಮಾತಾಡಿದರು ಅಂದರೆ ಒಂದು 6 ನಿಮಿಷ 8 ನಿಮಿಷ ಕೃಷಿ ಬಗ್ಗೆನೇ ಮಾತಾಡೋರು. ಕೃಷಿಯಿಂದ ಸ್ವಲ್ಪ ಡಿಬೇಟ್ ಆದರು ಅಂದರೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾತಾಡೋರು. ಅಷ್ಟು ಕೃಷಿ ಬಗ್ಗೆ ಆಸಕ್ತಿ ಹೊಂದಿದ್ದವರು. ಭಾಳ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿತ್ವ. ನಮ್ಮ ಜೊತೆಗೆ 2018 ಸಂದರ್ಭದಲ್ಲಿ
ನಮ್ಮ ಜೊತೆಗೇನು ಬಂದು ಕೂಡಿದರು. ಅವರ ಸ್ನೇಹ ಭಾಳ ಗಾಢವಾಯಿತು. ರಚನಾತ್ಮಕ ಕೆಲಸಗಳ ಬಗ್ಗೆ ಆಸಕ್ತಿ ವಹಿಸ್ತಿದ್ರು. ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕು ಅಂತೇಳಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಒಬ್ಬ ಉತ್ತಮ ಸ್ನೇಹಿತನನ್ನು ನಾವು ಬಿದ್ರೂರಲ್ಲಿ ಕಳೆದುಕೊಂಡಿದ್ದೇವೆ. ಶ್ರೀಮಾನ್ ಕುಂಬಳೆ ಸುಂದರರಾವ್ ಅವರು ಸಹಿತ ಭಾಳ ಹೆಸರು ಮಾಡಿಕೊಂಡವರು. ಈಗಾಗಲೇ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಸ್ತಾಪ ಮಾಡಿದ ಹಾಗೆ ಒಬ್ಬ ಜನಪರ ಕಲಾವಿದ ಅಷ್ಟೇ ಅಲ್ಲ, ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಸನ್ಮಾನ್ಯ SN ಪಾಟೀಲ್ರು ತಾವು ಪ್ರಸ್ತಾಪ ಮಾಡಿದ ಹಾಗೆ ಶಂಕರಗೌಡ ಪಾಟೀಲ್ರು ಬಹುಶಃ ಅತ್ಯಂತ ವರ್ಣರಂಜಿತ ವ್ಯಕ್ತಿತ್ವ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರು ಮುಂಜಾನೆಯಿಂದ ಸಾಯಂಕಾಲವರೆಗೆ ಕೋಟು ಜಾಕೆಟು ಇವನ್ನೆಲ್ಲ ಹಾಕ್ತಿದ್ರೆ ಸಾಯಂಕಾಲ ಟಿ ಶರ್ಟ್ ಹಾಕ್ತಿದ್ರು, ಶರ್ಟ್ ಹಾಕ್ತಿದ್ರು. ನಾಟಕದೊಳಗೆ, ಕಲೆಯೊಳಗೆ, ಸಂಗೀತದೊಳಗೆ ಭಾರಿ ಆಸಕ್ತಿಯೂ ಹೌದು. ಅಷ್ಟೇ ಜನರು ಅದನ್ನು ಮಾಡೋದಕ್ಕೆ, ಉತ್ತಮ ನಾಟಕ ಆಡೋದಕ್ಕೆ, ಉತ್ತಮ ಸಂಗೀತ ಕಚೇರಿಗಳನ್ನು ನಡೆಸೋದಕ್ಕೆ ಭಾಳ ಪ್ರೋತ್ಸಾಹ ಕೊಡ್ತಕ್ಕಂಥ ಅವರು SN ಪಾಟೀಲ್ರಾಗಿದ್ದರು. ಬಡವರ ಬಗ್ಗೆ, ವಿಶೇಷವಾಗಿ ಕುರಿಗಾರರ ಬಗ್ಗೆ ಏನಾದರೂ ಅನುಕೂಲ ಮಾಡಬೇಕು ಅಂಥೇಳಿ ಪ್ರತಿ ಹಂತದಲ್ಲೂ ಪ್ರಯತ್ನ ಮಾಡೋರು. ನಾನು ಅವರ ಅಂತ್ಯಕ್ರಿಯೆಗೆ ಹೋಗಿದ್ದೆ. ಅವಾಗ ಯಾರ್ಯಾರು ಅವ್ರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿದ್ರು ಎಲ್ಲರೂ ಏನು ಹೇಳ್ತಿದ್ರು ಅಂದರೆ, ಯಾರನ್ನಾರ ಬೆನ್ನಿಗೆ ಹಾಕ್ಕೊಂಡ್ರು ಅಂದರೆ ಅದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗುವವರಿಗೂ ಯಾರು ಇವ್ರ ಹತ್ರ ನ್ಯಾಯ ತೊಗೊಂಡು ಬಂದಿರ್ತಾನ ಅವನ ಬ್ಯಾಡ್ಬಿಡ್ರಿ ಅಂದ್ರೂ ಸಹಿತ ಅದನ್ನು ಕೊನೆಯ ಗುರಿ ಮುಟ್ಟಿಸುವವರೆಗೂ ಸಹಿತ ಅವರು ಸುಮ್ಮನೆ ಕೂಡ್ತಿದ್ದಿಲ್ಲ. ಅಷ್ಟು ಜಿದ್ದಿನಿಂದ ಕೆಲಸ ಮಾಡ್ತಕ್ಕಂಥವ್ರು. ನಾವು ಅವ್ರಿಗೆ ಹಗಲೆಲ್ಲ ಅಂತಿದ್ವಿ. ನನ್ನ ಸಹೋದರದ್ದು DR ಪಾಟೀಲ್ ಹೇಳ್ತಿದ್ರು, ಅಯ್ಯೋ ನೀ ಹಿರಿಯ ಮಾರಾಯ, ನೀವು ವಕೀಲ್ ಹೇಳ್ದಂಗೆ ಹೇಳ್ತೀಯಲ್ಲ ಅಂತೇಳಿ ಹೇಳಿದಾಗ ಹೇಳ್ತಿದ್ರು, ಇಲ್ಲ ಇದನ್ನು ನಾನು ಬೆನ್ನಿಗೆ ಹಾಕ್ಕೊಂಡೇನ್ರಿ, ಇದು ಆಗಬೇಕ್ರಿ. ಅವ್ರಿಗೆ ಎರಡು ಬೇರೆ ಏನು ಮಾತನೇ ಇರ್ತಿರ್ಲಿಲ್ಲ. ಅಷ್ಟು ಜಿದ್ದಿನಿಂದ ಕೆಲಸ ಮಾಡಿ, ಹಠದಿಂದ ಕೆಲಸ ಮಾಡಿ ಜನರ ಸೇವೆಯನ್ನು ಮಾಡೋದಕ್ಕೆ ಮುಂದಾಗಿದ್ದವರು SN ಪಾಟೀಲ್ರು. ಅವರೆಲ್ಲರ ಅಗಲುವಿಕೆ ರಾಜ್ಯವನ್ನು ಬಡವ ಮಾಡಿದೆ. ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ನಾನು ಸಂಪೂರ್ಣ ಬೆಂಬಲ ಸಲ್ಲಿಸಿ ಮೃತರಿಗೆಲ್ಲರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಓಕೆ, ಸೋಮಶೇಖರ್ ರೆಡ್ಡಿ ಅವರು ಕೊನೆಯದಾಗಿ. ಸೋಮಶೇಖರ್ ರೆಡ್ಡಿ. ಧನ್ಯವಾದಗಳು ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಈ ಒಂದು ಸಂತಾಪ ಸೂಚನೆಯನ್ನು ತಂದಿದ್ದು ಭಾಳ ಒಂದು ದುಃಖಕರವಾದ ವಿಷಯ. ಇದಕ್ಕೆ ನಾವು ಧ್ವನಿಗೂಡಿಸ್ತಾ ಸನ್ಮಾನ್ಯ ಆನಂದ್ ವಿಶ್ವನಾಥ್ ಚಂದ್ರಶೇಖರ್ ಮಾಮನಿ ಅವರು 2008ರಲ್ಲಿ ನನ್ನ ಜೊತೆಗೆ ಶಾಸಕರಾಗಿ ಈ ಒಂದು ಸಭೆಗೆ ಬಂದಿದ್ದರು. ಭಾಳ ಆತ್ಮೀಯರು, ಭಾಳ ಒಂದು ಎಲ್ಲ ವಿಷಯದಲ್ಲಿ ಕೂಡ ಸಹಕಾರ ಕೊಡ್ತಾಯಿದ್ರು. ಇಬ್ಬರು ಕಲಿತು ಚರ್ಚೆ ಮಾಡ್ತಾ ಇದ್ದೀವಿ. ಇವೆಲ್ಲ ಅವರು ಅಗಲಿದ್ದು ಅಂತೂ ಭಾಳ ದುಃಖಕರವಾದಂಥ ವಿಷಯ. ಮತ್ತು ನಮ್ಮ ಮುಲಾಯಂ ಸಿಂಗ್ ಯಾದವ್ ಅವರು ಮತ್ತು ಅಬ್ದುಲ್ ಸಮದ್ ಸಿದ್ದಿಕಿ ಅವರು, ನಮ್ಮ ಬಳ್ಳಾರಿಯ ಲೋಕಸಭಾ ಸದಸ್ಯರಾದಂಥ ಮಾಜಿ ಲೋಕಸಭಾ ಸದಸ್ಯರಾದಂಥ ಕೋಳೂರು ಬಸವನಗೌಡರು ನಮಗೆ ಒಂದು ಮಾರ್ಗದರ್ಶಕರಾಗಿದ್ದರು. ನಾವು ಅಣ್ಣ ಅಂತ ಅವ್ರನ್ನ ಕರೀತಾ ಇದ್ದೀವಿ. ಕೋಳೂರು ಬಸವನಗೌಡರು ವೀರಶೈವ ವಿದ್ಯಾವರ್ತಕ ಸಂಘದ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ಆ ಸಂಘದ ಏಳಿಗೆಗಾಗಿ ಬಹಳಷ್ಟು ಶ್ರಮ ವಹಿಸಿದರು. ನಾನು ನಮ್ಮ ಸಹೋದರ ಕರ್ಣಾಕ ರೆಡ್ಡಿ ಅವರು PUC ಮುಗಿಸಿ ಡಿಗ್ರಿ ಸೇರಬೇಕಾದ್ರೆ ಆ ವೀರಶೈವ ಕಾಲೇಜಿಗೆ ನಮ್ಮ ತಂದೆ ಕರ್ಕೊಂಡು ಹೋದ್ಮೇಲೆ ಅವರು ಬಸವನಗೌಡರು ನಮ್ಮ ತಂದೆನ ಕೇಳಿದ್ರು, ಏನು ಚೆಂಗಾರೆಡ್ಡಿ ಬಂದಿದೆಯಾ ಅಂತ ಕೇಳಿದ್ರೆ, ಹಿಂಗೆ ಮಕ್ಕಳನ್ನ ಕರ್ಕೊಂಡ್ಬಂದೀನಿ ಸರ್, ಕಾಲೇಜಲ್ಲಿ ಸೇರಿಸ್ಬೇಕು ಅಂದರೆ. ನೀನೇನು ಓದಿಯೋ ಅಂತ ಕೇಳಿದ್ರು. ಕಾಮರ್ಸ್ ಓದಿನಿ ಸರ್ ಅಂತಂದರೆ ಇಮಿಡಿಯೇಟ್ಲಿ ಒಂದು ಚೀಟಿ, ಚಿಕ್ಕದ ಚೀಟಿಯಲ್ಲಿ BCom ಫಸ್ಟ್ ಇಯರ್ ಇದು ಅಡ್ಮಿಷನ್ ಮಾಡಿಸು ಅಂತೇಳಿ ಕಳಿಸಿದ್ರು. ಕರ್ಣಾಕ ರೆಡ್ಡಿ ಅವರಿಗೆ ಆರ್ಟ್ಸ್ಗೆ ಅವ್ರನ್ನ ಅಡ್ಮಿಷನ್ ಮಾಡಿಸಿ ಕಳಿಸಿದ್ರು. ಆಮೇಲೆ ನಾವು ರಾಜಕೀಯವಾಗಿ ಮಟ್ಟಕ್ಕೆ ಬರ್ತೀವಂತ ಅವ್ರಿಗೆ ಅನಿಸ್ಲಿಲ್ಲ. ಆದರೆ ಮುನ್ಸಿಪಲ್ ವೈಸ್ ಚೇರ್ಮನ್ ಆಗಿ 2001ರಲ್ಲಿ ನಾನು ಮುನ್ಸಿಪಾಲ್ಟಿಯಲ್ಲಿ ಇದ್ದಾಗ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಆವಾಗ ಅವ್ರನ್ನ ಹೋಗಿ ನಾನು ಭೇಟಿ ಆದೆ. ಅವಾಗ ಹಿಂಗೆ ನಾವು ಚೆಂಗಾರೆಡ್ಡಿ ಮಕ್ಕಳು ಸರ್ ಅಂತ ಹೇಳಿದ ಕೂಡಲೇ ಭಾಳ ಸಂತೋಷಪಟ್ಟು, ಒಂದು ಸಾರಿ ದಸರಾ ಹಬ್ಬದ ದಿವಸ ಸರ್, ಒಂದು
ವಾರದ ಮುಂಚೆ ಏನು ನೀರು ಸರಬರಾಜು ಮಾಡೋ ಮೋಟ್ರ್ಗಳು ಸುಟ್ಟೋಗ್ಬಿಟ್ಟಿದ್ವು. ನಾನು ಅವ್ರ ಹತ್ರ ಹೋಗಿ ಅಣ್ಣ ಹಿಂಗೆ ಮೋಟ್ರ್ಗಳು ಸುಟ್ಟೋಗ್ಬಿಟ್ಟಿದ್ದಾವೆ, ಸಿಟಿಗೆ ನೀರು ಕೊಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಶ್ರೀನಿವಾಸ ರೆಡ್ಡಿ ಅಂತೇಳಿ KWS ಅವರು ಚೇರ್ಮನ್ ಇದ್ದರು. ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿ 25 ಲಕ್ಷ ನೀನು ಅಮೌಂಟು DD ಕಳಿಸು, ಇಲ್ಲಿ ಮೋಟ್ರ್ಗಳು ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಆ ಅಮೌಂಟ್ನ ತರಿಸಿ ಇಮಿಡಿಯೇಟ್ಲಿ ಮೋಟ್ರ್ಗಳನ್ನ ಪರ್ಚೇಸ್ ಮಾಡಿ ಅವರೇ ಬಂದು ಆನ್ ಮಾಡಿ, ಅಂದರೆ ನಾವು BJP ಪಾರ್ಟಿಯಲ್ಲಿದ್ದರೂ ಕೂಡ ಅವರು ಕಾಂಗ್ರೆಸ್ MP ಆಗಿದ್ರು ಕೂಡ ಎಷ್ಟೊಂದು ಸಹಕಾರ ಕೊಟ್ಟರು ಅಂತಂದರೆ ಬಹಳಷ್ಟು ಸಹಕಾರ ಕೊಟ್ಟರು. ನಿಜವಾಗ್ಲೂ ಅವರು ಆಗಲಿಕ್ಕೆ ಬಹಳ ನಮ್ಗೆ ದುಃಖ ತಂದಿದೆ. ಹಂಗಾಗಿ ಸರ್, ಇನ್ನು ನಮ್ಮ NT ಬೊಮ್ಮಣ್ಣನವರು ನಮ್ಮ ಅಖಂಡ ಜಿಲ್ಲೆಯ ಒಬ್ಬ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ನೇರ ನುಡಿ, ನೇರ ಒಂದು ಇದು ಅಂದರೆ ಅಂಥ ಒಂದು MLA ಕಳ್ಕೊಂಡಿದ್ದೀವಿ ಸರ್. ಹಂಗಾಗಿ ಈ ಎಲ್ಲ ಅಗಲಿದ ನಾಯಕರಿಗೆಲ್ಲ ನನ್ನ ವತಿಯಿಂದ ಸಂತಾಪ ಸೂಚಿಸಿ ಅವರ ಕುಟುಂಬಗಳಿಗೆಲ್ಲ ಅವರ ಅಗಲಿಕೆ ಒಂದು ಧೈರ್ಯ ಮತ್ತು ಸಾಹಸ ಕೊಳ್ಳಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಇನ್ನೂ ತುಕಾರಾಮ್ ಅವರು, ನಾಡಗೌಡರು, ಪೂರ್ಣಿಮಾ, ಮಹಾಂತೇಶ್ ದೊಡ್ಡಗೌಡರು, ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು, ಶಶಿಕಲಾ ಜೊಲ್ಲೆ ಅವರು, ಹೀಗೆ ಅಭಯ್ ಪಾಟೀಲ್, ದೊಡ್ಡನಗೌಡರು, ಭಾಳ ಜನ, ಲಕ್ಷ್ಮಿ, ಎಲ್ಲರೂ ಕೈ ಎತ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನಮ್ಮ ಕಾರ್ಯಕಲಾಪ ಸಲಹಾ ಸಮಿತಿಯ ಸಭೆಯೂ ಇದೆ. ಆ ಹಿನ್ನೆಲೆಯಲ್ಲಿ ನೀವು ಮುಂದೆ ಮಾತನಾಡುವಂಥವರು ಬಹಳ ಸಮಯದ ಮಿತಿಗಳನ್ನು ನೋಡಿಕೊಂಡು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಮಯ ಆಗ್ತಾ ಇದೆ, ನಾನು ನೋಡೋಣ, ಇನ್ನೊಂದು 2-3 ಜನಕ್ಕೆ ಕೊಡ್ಲಿಕ್ಕೆ ಆಗ್ಬೋದು. ನಾಡಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಅಗಲಿದ ಸದಸ್ಯರ ಬಗ್ಗೆ ತಾವು ತಂದ ಸಂತಾಪ ಸೂಚನೆಗೆ ಧ್ವನಿಗೂಡಿಸ್ತಾ ಈ ಸಭೆಯ ಹಾಲಿ ಉಪಸಭಾಧ್ಯಕ್ಷರಾಗಿದ್ದ ಆನಂದ್ ಅಲಿಯಾಸ್ ದೊಡ್ಡಮನಿ ವಿಶ್ವನಾಥರವರು ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಸವದತ್ತಿಯಿಂದ ಸತತ 3 ಬಾರಿ ಶಾಸಕರಿಗೆ ಆಯ್ಕೆಯಾಗಿ ಪ್ರಸಿದ್ಧ ಯಲ್ಲಮ್ಮನ ದೇವಿಯ ದೇವಸ್ಥಾನಕ್ಕೆ ತಮ್ಮದೇ ಕೊಡುಗೆಯನ್ನು ಕೊಟ್ಟು ಅವರು ಇಷ್ಟು ಬೇಗ ನಮ್ಮನ್ನು ಅಗಲ್ತಾರೆ ಅಂತ ನಾವು ಯಾರೂ ಕೂಡ ಭಾವಿಸಿರಲಿಲ್ಲ. ಇವತ್ತು ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಕೋಳೂರು ಬಸವನಗೌಡರು ನನ್ನ ಪಕ್ಕದ ಜಿಲ್ಲೆಯವರು ಮತ್ತು ನಮ್ಮೆಲ್ಲರಿಗೂ ಕೂಡ ನಮ್ಮ ಸಮಾಜದ ಹಿರಿಯ ನಾಯಕರಾಗಿದ್ದವರು. ಅವರು ವೀರಶೈವ ವಿದ್ಯಾವರ್ತಕ ಸಂಘದಲ್ಲಿ ಕೆಲಸಕ್ಕೆ ಸೇರಿ ಅದೇ ಸಂಘದ ಅಧ್ಯಕ್ಷರಾಗಿ ಎತ್ತರಕ್ಕೆ ಬೆಳೆಯುವುದರಿಂದ 13ನೇ ಲೋಕಸಭೆಗೆ ಸದಸ್ಯರ ಆಯ್ಕೆಯಾಗಿ ನಮ್ಮ ಸಮಾಜಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಕೊಟ್ಟು ಎಲ್ಲರಿಗೂ ಆತ್ಮೀಯರಾಗಿದ್ದ ಅವರು ವಯೋ ನಿವೃತ್ತಿಯಿಂದ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದೇ ರೀತಿ ಸುಧೇಂದ್ರರಾವ್ ಕಸ್ಬೆ ಅವರು, ಇವರು ನನ್ನ ಜಿಲ್ಲೆಯವರು. ನಾನು ಕಾಲೇಜ್ ಓದುವಾಗಲೂ ಕೂಡ ನಮ್ಮ ಜೊತೆಯಲ್ಲೇ ಅವರು ಹೋಟೆಲ್ಗಳಲ್ಲಿ ಟೀ ಕುಡಿಯುವಾಗ ಎಲ್ಲ ಕಡೆ ನಾವು ಸೇರ್ತಾ ಇದ್ವಿ. ಅತ್ಯಂತ ಚುರುಕಾಗಿ ಕೆಲಸ ಮಾಡ್ತಾ ಗುಂಡೂರಾಯರ್ಗೆ ಭಾಳ ಹತ್ತಿರದಿಂದ ಬೆಳೆದು ಬಂದು ಅವರ ಸಂಪುಟದಲ್ಲಿ ಅವರು ಸಚಿವರಾಗಿ ಕೆಲಸ ಮಾಡಿ ಸ್ವಲ್ಪ ದಿನಗಳಿಂದ ಅವರ ಆರೋಗ್ಯ ಏರುಪೇರಾಗಿ ಇವತ್ತು ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಬೊಮ್ಮಣ್ಣನವರು ಮೊನ್ನೆವರೆಗೂ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಜೊತೆಯಲ್ಲೇ ಇದ್ದು ಪ್ರತಿ ಮೀಟಿಂಗ್ಗಳಲ್ಲಿ ನಾವು ಅವರು ಕೂಡ್ತಾ ಇದ್ವಿ. ಪಕ್ಷದ ಸಂಘಟನೆ ಬಗ್ಗೆ ಒತ್ತು ಕೊಡ್ತಾ ಇದ್ದರು. ಅವರು ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದರ ಜೊತೆಗೆ ನಮ್ಮ ಸಿದ್ದಿಕಿಯವರು, ಸಮದ್ ಸಿದ್ದಿಕಿಯವರು ಕೂಡ ನಮ್ಮ ಜಿಲ್ಲೆಯವರು, ನಮ್ಮೆಲ್ಲರಿಗೆ ಆತ್ಮೀಯರಾಗಿದ್ದು ನಮ್ಮ ಪಕ್ಷದಿಂದಲೇ ಅವರು ಸಂಸದರಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನವನ್ನು ನೀಡಿ ಇವತ್ತು ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅದರ ಜೊತೆಗೆ ಮುಲಾಯಂ ಸಿಂಗ್ ಯಾದವ್ ಅವರು, ಶ್ರೀಶೈಲಪ್ಪ ಬಿದರೂರವರು. ಶ್ರೀಶೈಲಪ್ಪ ಬಿದರೂರವರು ನನಗೆ ಹತ್ತಿರದಿಂದ ಯಾಕೆ ಪರಿಚಯ ಅಂದರೆ ಅವರು ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದರು. ನಾನು ಆ ಸಂಸ್ಥೆಯ ಅಧ್ಯಕ್ಷನಾಗಿ ರಾಜ್ಯ ಮಟ್ಟದಲ್ಲಿದ್ದಾಗ ಅವ್ರಿಗೂ ನನಗೂ ಭಾಳ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೇನೆ. ಅವರು ಕೂಡ
ನಾನು ಅಧ್ಯಕ್ಷನಾಗುವಾಗ ನನಗೆ 3-4 ಸಾರಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ನನಗೆ ಸಹಾಯವನ್ನು ಮಾಡಿದ ವ್ಯಕ್ತಿ ಬಿದರೂರವರು. ಅವರು ಬಹಳ ಸರಳ ಜೀವಿಗಳು ಮತ್ತು ಎಲ್ಲರ ಜೊತೆ ಕೂಡ್ತಕ್ಕಂಥವ್ರು. ಅವರು ಕೂಡ ಅನಿರೀಕ್ಷಿತವಾದ ಸಾವು ಅವ್ರದ್ದು, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂಥ ಸಾವು ಅವರಿಗೂ ಕೂಡ ಬಂದಿರೋದ್ರಿಂದ ಇನ್ನು ಅವರ ಜೊತೆಗೆ ಬಹಳಷ್ಟು ಜನ ಹಿರಿಯರು, ನಮ್ಮ ನಾಗಲಿಧರ ಮುಲಾಯಂ ಸಿಂಗ್ ಯಾದವ್ ಅವರು, ಜಬ್ಬಾರ್ ಖಾನ್ ಹಳ್ಳಳ್ಳಿಯವರು ತಾವು ತಂದಿರುವ ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಅಗಲುವಿಕೆಯ ನೋವನ್ನು ಅವರ ಕುಟುಂಬಕ್ಕೆ ಭರಿಸುವ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಿಮ್ಮ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ಶಶಿಕಲಾ ಜೊಲ್ಲೆ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚಕಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಒಂದರ ಮೇಲೊಂದು ಆಘಾತವನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಸಂಸದ ಸಹೋದರರಾದಂಥ ಸುರೇಶ್ ಅಂಗಡಿಜಿ ಅವರಿರ್ಬೋದು, ಸಚಿವ ಸಹೋದರರಾದಂಥ ಉಮೇಶ್ ಅಣ್ಣ ಕತ್ತಿಯವರಿರ್ಬೋದು, ಅದರ ನಂತರ ಇವತ್ತು ಆನಂದ್ ಮಾಮ್ನಿ ಅವರು. ಹೀಗೆ ಈ ವರ್ಷದಲ್ಲಿ ಒಂದಾದ ಮೇಲೆ ಒಂದರಂತೆ ಈ ಒಂದು ಆಘಾತಗಳನ್ನು ನಮ್ಮ ಜಿಲ್ಲೆ ಅನುಭವಿಸೋದ್ರ ಜೊತೆಗೆ ಕರ್ನಾಟಕಕ್ಕೂ ಕೂಡ ಈ ಧೀಮಂತ ನಾಯಕರ ಒಂದು ಹೋಗಿರೋದು ಕೂಡ ಒಂದು ಲಾಸ್ ಆಗಿದೆ ಅಂತಕ್ಕಂಥ, ರಾಜಕೀಯದಲ್ಲೂ ಕೂಡ ಒಂದು ಸ್ವಲ್ಪ ಸಮಸ್ಯೆ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಇವತ್ತಿನ ದಿವಸ ಮುಖ್ಯಮಂತ್ರಿಜಿ ಯಡಿಯೂರಪ್ಪಾಜಿಯವರ ಕಾಲದಲ್ಲಿ ಮಾಮನಿ ಅಣ್ಣವರು ವಿಧಾನಸಭೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಅಧಿವೇಶನದಲ್ಲಿ ಚುನಾಯಿತರಾಗಿದ್ದರು. ಆ ದಿನ ನಾವೆಲ್ಲರೂ ಬಹಳಷ್ಟು ಸಂತೋಷದಿಂದ ಅವರಿಗೆ ಅಭಿನಂದನಾ ಪರ ಮಾತುಗಳನ್ನು ಹೇಳಿ ಅವರಿಗೆ ಅಭಿನಂದನೆಯನ್ನು ಮಾಡಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ಅಧ್ಯಕ್ಷರೇ. ಅದೇ ರೀತಿ ಬರ್ತಕ್ಕಂಥ ಈ ಅಧಿವೇಶನದಲ್ಲಿ ಅವ್ರ ಬಗ್ಗೆ ನಾವು ಸಂತಾಪ ಸೂಚನೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ನಂಬಿಕೆಗೂ ಕೂಡ ಆಗ್ತಾ ಇಲ್ಲ, ನಂಬಿಕೆನೂ ಕೂಡ ಆಗ್ತಾ ಇಲ್ಲ ಅಧ್ಯಕ್ಷರೇ. ಅಂಥ ಕೆಲವೇ ದಿನಗಳಲ್ಲಿ ಸುಮಾರು 3-4 ತಿಂಗಳಲ್ಲಿ ಅವರ ಆರೋಗ್ಯ ಸಮಸ್ಯೆಯಾಗಿ ಅವರು ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದು ಬಹಳಷ್ಟು ದುಃಖದ ವಿಷಯ ಆಗಿದೆ ಅಧ್ಯಕ್ಷರೇ. ಅಕ್ಟೋಬರ್ 23 ನಮ್ಮ ಜಿಲ್ಲೆಯ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವಳ ಉತ್ಸವ ನಡಿಬೇಕಿತ್ತು. ಅವತ್ತು ಉತ್ಸವಕ್ಕೆ ಬರಬೇಕಂತ ಹೇಳಿ ಆಹ್ವಾನ ಪತ್ರಿಕೆ ನಮ್ಮ ಜಿಲ್ಲಾಡಳಿತದಿಂದ ಹೋದಾಗ ನನಗೆ ಆರೋಗ್ಯದ ಸಮಸ್ಯೆ ಆಗಿದೆ, ಉತ್ಸವಕ್ಕೆ ಬರೋದಕ್ಕೆ ಆಗೋದಿಲ್ಲ ಅಂಥೇಳಿ, ಆ ಉತ್ಸವ ಚೆನ್ನಾಗಿ ನಡೀಲಿ ಅಂಥೇಳಿ ಒಂದು ಶುಭಾಶಯ ಪತ್ರವನ್ನು ಸಹಿ ಹಾಕಿ ಕೆಲವೇ ಗಂಟೆಗಳಲ್ಲಿ ಅವರು ಅವತ್ತು ನಮ್ಮ ಜೊತೆಗೆ ಇರಲಿಲ್ಲ ಅಧ್ಯಕ್ಷ. ಹಾಗಾಗಿ ಅಂಥ ಒಂದು ದುಃಖದ ಸನ್ನಿವೇಶದಲ್ಲಿ ಇವತ್ತು ಅವರೊಬ್ಬ ಶಿಕ್ಷಣ ಪ್ರೇಮಿ, ಸಮಾಜ ಸೇವಕರು, ಅವರ ಮನೆತನದ ಒಂದು ನಡೆದು ಬಂದ ದಾರಿ ಎಲ್ಲ ಹಿರಿಯರು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ಅವ್ರ ಬಗ್ಗೆ ಅಷ್ಟೊಂದು ಸವಿಸ್ತಾರವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಅವರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತಾಯಿ ಯಲ್ಲಮ್ಮ ದೇವಿಯ ದೇವಸ್ಥಾನದ ಒಂದು ಜವಾಬ್ದಾರಿ ಕೂಡ ಅವ್ರ ಮನೆತನ, ಅವ್ರ ತಂದೆಯವರು, ಅವರೆಲ್ಲರೂ ಕೂಡ ನೋಡ್ತಾ ಇದ್ರು. ಹಾಗಾಗಿ ಇವತ್ತು ನನ್ನ ಮುಜರಾಯಿ ಇಲಾಖೆ ಬಂದಿರೋದ್ರಿಂದ ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಆಗಬೇಕು ಅಂಥೇಳಿ ಮೇಲಿಂದ ಮೇಲೆ ನನ್ನ ಜೊತೆಗೆ ಅವರು ಚರ್ಚೆಯನ್ನು ಮಾಡ್ತಿದ್ರು ಅಧ್ಯಕ್ಷೆ. ಹಾಗಾಗಿ ಅದನ್ನೆಲ್ಲನೂ ಕೂಡ ಇತ್ಯರ್ಥಗೊಂಡು ಅದರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಜಿಯವರ ಹತ್ರ ಚರ್ಚೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಕ್ಷಣದಲ್ಲಿ ಅವರು ನಮ್ಮ ಜೊತೆಗಿಲ್ಲ ಅಂತಕ್ಕಂಥ ಒಂದು ನೋವು ನಮಗೆಲ್ರಿಗೂ ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಬಿದರೂರವರು, ಶ್ರೀಶೈಲಪ್ಪ ಬಿದರೂರವರು ಕೂಡ ಈಗಾಗಲೇ ಎಲ್ಲರೂ ಹೇಳಿದ ರೀತಿಯಲ್ಲಿ ಕರ್ನಾಟಕ ಆಯಿಲ್ ಫೆಡರೇಷನ್ದ ಅಧ್ಯಕ್ಷರಾಗಿದ್ದರು. ನಮ್ಮ ಯಜಮಾನರು ಕೂಡ KOF ಇರೋದ್ರಿಂದ ಇವತ್ತು ನಾಡಗೌಡ ಅವರು ಇರ್ಬೋದು, ಇದೆಲ್ಲ ನಮ್ಮ ಒಂದು ಫ್ಯಾಮಿಲಿ ರಿಲೇಷನ್ ಇತ್ತು. ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿ ಇರ್ತಿದ್ವಿ. ಅವ್ರು ತೀರ್ ಹೋಗೋಕ್ಕಿಂತ ಮುಂಚೆ ಒಂದು 5 ದಿನ ಮುಂಚೆ ನಮ್ಮ ಮನೆಗೆ ಬಂದು ನಮ್ಮ ಯಜಮಾನ್ರ ಹತ್ರ ಮಾತಾಡಿ, ನನಗೂ ಕೂಡ ಮಾತಾಡಿ ಭಾಳಷ್ಟು ಒಳ್ಳೆ ರೀತಿಯ ಸಲಹೆ ಸೂಚನೆಗಳನ್ನು ಕೂಡ ನಮಗೆ ಕೊಟ್ಟಿದ್ದರು. ಅದಾಗಿ ಕೆಲವೇ ದಿನಗಳಲ್ಲಿ ಅವರು ಕೂಡ ನಮ್ಮ ಜೊತೆಗಿಲ್ಲ ಅನ್ನುವಂಥ ಮಾತನ್ನು ಕೇಳಿದಾಗ ಭಾಳ ದುಃಖ ಆಯಿತು. ಹಾಗಾಗಿ ತಾವು ತಂದಂಥ ಸಂತಾಪ ಸೂಚನೆಗೆ ಮತ್ತೊಮ್ಮೆ ಬೆಂಬಲವನ್ನು ಸೂಚಿಸಿ ಆ ಎಲ್ಲ ಕುಟುಂಬಸ್ಥರಿಗೆ ಒಂದು ಸಹಿಸಿಕೊಳ್ಳುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ತುಕಾರಾಮ್. ಮಾನ್ಯಾಧ್ಯಕ್ಷರೇ, ಈ ದಿನ ತಾವು ಮಂಡಿಸ್ತಕ್ಕಂಥ ಸಂತಾಪ ಸೂಚಕಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಈಗಾಗಲೇ ಸಭಾ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನು ಬೆಂಬಲಿಸಿ ಸಂತಾಪ ಸೂಚಕವನ್ನು ಮಂಡಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈ ದಿನ ಆನಂದ್ ಅಲಿಯಾಸ್ ವಿಶ್ವನಾಥ್ ಚಂದ್ರಶೇಖರ್ ಮಾಮನಿಯವರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾದಂಥ ಮುಲಾಯಂ ಸಿಂಗ್ ಯಾದವ್ ಅವರು, ರಾಜ್ಯಸಭೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಅಬ್ದುಲ್ ಸಮದ್
ಸದ್ದಿಕಿಯವರು, ಮಾಜಿ ಲೋಕಸಭೆ ಮಾಜಿ ಸದಸ್ಯರನ್ನು ಕೋಳೂರು ಬಸವನಗೌಡರು, ರಾಜ್ಯದ ಮಾಜಿ ಸಚಿವರಾಗಿದ್ದ ಜಬ್ಬರ್ ಖಾನ್ ಹೊನ್ನಳ್ಳಿ ಅವರು, ಸುಧೀಂದ್ರ ರಾವ್ ಕಪ್ಸೆ ಮತ್ತು ವಿಧಾನಸಭೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥ NT ಬೊಮ್ಮಣ್ಣ ಅವರು, ಶ್ರೀ ಶ್ರೀಶೈಲಪ್ಪ ಬಿರಾದೂರ್ ಅವರು, ಕಪ್ಸೆ ಸುಂದರ್ರಾವ್ ಅವರು, ಶಂಕರ್ S ಪಾಟೀಲ್ ಇವರುಗಳು ಇವತ್ತು ಸುಮಾರಾಗಿ 10 ಜನ ಹೋದ ಅಸೆಂಬ್ಲಿಯಿಂದ ಈ ಅಸೆಂಬ್ಲಿ ಒಳಗೆ ನಿಧನ ಹೊಂದಿದ್ದಾರೆ. ಭಗವಂತ ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಒಂದು ಶಕ್ತಿ ಕೊಡಲಿ, ಭರಿಸುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ, ಮಾನ್ಯ ಅಧ್ಯಕ್ಷರೇ, 2022 ಇದೇ ವರ್ಷದಿಂದ ಜೂನ್ನಿಂದ ನಾನು ಪಿಟಿಷನ್ ಕಮಿಟಿನಲ್ಲಿ ಅರ್ಜಿಗಳ ಸಮಿತಿನಲ್ಲಿ ಸದಸ್ಯನಾಗಿದ್ದೆ. ಆನಂದ ವಿಶ್ವನಾಥ್ ಚಂದ್ರಶೇಖರ್ ಮಾಮನಿಯವರು ನಮ್ಮ ಉಪಸಭಾಧ್ಯಕ್ಷರಾಗಿ ಜೊತೆಗೆ ಅರ್ಜಿಗಳ ಸಮಿತಿ ಅಧ್ಯಕ್ಷರಾಗಿ ಇದ್ರೂ ನಾನು ಸದಸ್ಯನಾಗಿದ್ದೆ. ಬಹಳ ಒಂದು ಎಲ್ಲ ಸದಸ್ಯರನ್ನ ಗಣನೆಗೆ ತೆಗೆದುಕೊಂಡು ನಮ್ಮ ಸಮಿತಿನ ಒಂದು ಮುನ್ನಡೆಸ್ತಾ ಇದ್ರು. ಮುಖ್ಯವಾಗಿ ಒಂದು ತಿಂಗಳ ಆಗಸ್ಟ್ ತಿಂಗಳಲ್ಲಿ 2 ತಿಂಗಳ ಹಿಂದ್ಗಡೆ ಒಂದು ವಿಷಯ ಬಂದಿತ್ತು. ಮಾನ್ಯ ಅಧ್ಯಕ್ಷರೇ, ನಿಮಗೂ ಕೂಡ ನಾನು ಗಮನಕ್ಕೆ ತಂದಿದ್ದೆ. ನಮ್ಮ NMDC ಗಣಿ ಕಂಪನಿಯಲ್ಲಿ C&D ನೌಕರರಿಗೆ ಅನ್ಯಾಯ ಆದಾಗ ಆ ಒಂದು ಅರ್ಜಿನ ನಾನು ಸಮಿತಿನಲ್ಲಿ ಮಂಡನೆ ಮಾಡಿದ್ದೆ. ಅವತ್ತು ತಾವಿನ್ನೂ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಇಮಿಡಿಯೇಟಾಗಿ ವಿಶಾಲಾಕ್ಷಿ ಮೇಡಮ್ ಅವ್ರನ್ನ ಕರೆಸಿಬಿಟ್ಟು, ಮೇಡಮ್ ಅವರೇ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೀರಿ, ಇಮಿಡಿಯೇಟಾಗಿ ನಮಗೆ ಆ ಒಂದು ಸಂಸ್ಥೆನಲ್ಲಿ, ಕೇಂದ್ರ ಸರ್ಕಾರ ಸಂಸ್ಥೆನಲ್ಲಿ ಏನು ಅನ್ಯಾಯ ಆಗಿದೆ ಸರಿ ಮಾಡಬೇಕು, ನಾನು ಸ್ಪೀಕರ್ ಅವರಿಗೆ ನಾನು ಮಾತಾಡ್ತೀನಿ ಅಂತೇಳಿ ಒಂದು ಗಟ್ಟಿ ನಿರ್ಧಾರದಿಂದ ಅವತ್ತು ನಮಗೆ ಆಗಸ್ಟ್ ತಿಂಗಳಲ್ಲಿ ಚರ್ಚೆಗೆ ಮಾಡಿಕೊಟ್ಟು ಇವತ್ತು ಅದನ್ನ ಪರಿಶೀಲನೆಯಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಕೊನೆಯ ದಿನಗಳಲ್ಲಿ ನಮಗೆ ಒಂದು ನ್ಯಾಯ ಕೊಡಿಸ್ತಂಥ ಒಂದು ಕೆಲಸ ಮಾಡಿರ್ತಕ್ಕ. ಯಾಕಂದ್ರೆ 2008ರಿಂದ ನಾವು ಜೊತೆಯಾಗಿ ವಿಧಾನಸಭೆಗೆ ಅವರು 3 ಬಾರಿ ಬಂದರು ಅಧ್ಯಕ್ಷರೇ, ನಾನು 3 ಬಾರಿ ಬಂದೆ. ಈ ನಿಟ್ಟಿನಲ್ಲಿ ಇವತ್ತು ಅವರು ಒಂದು ಇವತ್ತೇನು NMDC ನೇಮಕಾತಿನಲ್ಲಿ ಇದಲ್ಲ, ಅವತ್ತು ನಾವು ನೋಡ್ಕೊಂಡ್ವಿ ಎಷ್ಟು ಮಟ್ಟಿಗೆ ಇವರು ಗಟ್ಟಿ ನಿರ್ಧಾರ ಮಾಡಿದ್ರು ಅಂತೇಳಿ. ನಮಗೆ ಒಂದು ಮರಿಲಾರ್ದಂಥ ಒಂದು ವಿಷಯವನ್ನು ನಮಗೆ ಮಾಡಿಕೊಟ್ರು ಮಾನ್ಯ ಅಧ್ಯಕ್ಷರೇ. ಅವ್ರ ಕುಟುಂಬಕ್ಕೂ ಮತ್ತು ಅವರ ಅಭಿಮಾನಿಗಳಿಗೆ ಈ ಒಂದು ದುಃಖವನ್ನು ಭರಿಸಂತ ಒಂದು ಶಕ್ತಿ ಕೊಡಲಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ, ಮಾನ್ಯ ಅಧ್ಯಕ್ಷರೇ, ನಮ್ಮ ಬಸವನಗೌಡರು ನಮ್ಮ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯರು. ಅವರು 1990ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿನಾಯಕ ಸೋನಿಯಾ ಗಾಂಧಿ ಮೇಡಮ್ ಅವರು 2 ಕ್ಷೇತ್ರ ಅಮೇಠಿ ಮತ್ತು ಇಲ್ಲಿ ಸ್ಪರ್ಧೆಯನ್ನು ಬಯಸಿದ್ರು. ತದನಂತರ ಬಳ್ಳಾರಿ ಜಿಲ್ಲೆ ಲೋಕಸಭೆಗೆ ರಾಜೀನಾಮೆ ಕೊಟ್ಟಾಗ ಉಪಚುನಾವಣೆಯಲ್ಲಿ ಅವರು ಲೋಕಸಭೆಗೆ ಆಯ್ಕೆ ಆದರು. ಲೋಕಸಭೆಗೆ ಆಯ್ದಂಥ ದಿನಗಳಲ್ಲಿ ನಮ್ಮ ಬಳ್ಳಾರಿಗೆ ಅವ್ರು ಇರ್ತಕ್ಕಂಥ ಒಂದು ಸಮಯ ಕಡಿಮೆ ಆಗಿದ್ರು ಕೂಡ ಬಹಳ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ. ನಮಗೆ ನಿಜವಾಗ್ಲೂ ಪವರ್ ಪ್ಲಾಂಟ್ ಇವತ್ತೇನು KPCL ಪವರ್ ಪ್ಲಾಂಟ್ ಇದೆಯಲ್ಲ, ಇವತ್ತು ನಮಗೆ ಆ ದಿನಗಳಲ್ಲಿ ಕೊಟ್ಟು 2002ರಲ್ಲಿ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿರ್ತಕ್ಕಂಥ ಹೆಗ್ಗುರುತುಗಳು ನಮ್ಮ ಕೋಳೂರು ಬಸವನಗೌಡರಿಗೆ ಸಲ್ತದೆ ಮಾನ್ಯ ಅಧ್ಯಕ್ಷರೇ. ಅದೇ ರೀತಿಯಾಗಿ ಸಂಸದರ ಅನುದಾನದಲ್ಲಿ ಏನಾದರೂ ಒಂದು ಸಮುದಾಯ ಭವನಗಳು ಒಂದು ಅಭಿವೃದ್ಧಿಯಲ್ಲಿ ಬೋರ್ಡ್ಗಳು ಕಂಡಿರ್ತಾವೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅಂದ್ರೆ ಮಾನ್ಯ ಅಧ್ಯಕ್ಷರೇ, ಆ ಕೋಳೂರು ಬಸವನಗೌಡರು ಲೋಕಸಭಾ ಸದಸ್ಯರಾಗಿದ್ದಾಗ ಎಲ್ಲಾ ತಾಲೂಕುಗಳಿಗೆ ಪೂರ್ವಕಂದ ಬಡ ಜನಗಳಿಗೆ ಸಮುದಾಯ ಭವನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅವರ ಸೇವೆಗೆ ಒಂದು ಕಿರೀಟ ತರ್ತಕ್ಕಂಥ ಒಂದು ಕೆಲಸ ಆಗಿತ್ತು ಮಾನ್ಯ ಅಧ್ಯಕ್ಷರೇ. ಅವ್ರ ಕುಟುಂಬ ಕೂಡ ಈ ಒಂದು ದುಃಖವನ್ನು ಭರಿಸಕ್ಕಂತ ಶಕ್ತಿ ಭಗವಂತ ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಮಾನ್ಯ ಅಧ್ಯಕ್ಷೆ, NT ಬೊಮ್ಮಣ್ಣವರು ನಮ್ಮ ಕ್ಷೇತ್ರದ ಪಕ್ಕದ ಕ್ಷೇತ್ರ ಕೂಡ್ಲಿಗಿಯಲ್ಲಿ 1985 ಮತ್ತು 89ರಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಒಬ್ಬ ತಂದೆ ಸಮಾನ ಹಿರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ನಾವು ನಿಜವಾಗ್ಲೂ ನಾವು ಸ್ಮರಿಸಬೇಕಾಗುತ್ತೆ ಮಾನ್ಯ ಅಧ್ಯಕ್ಷರೇ. ನಾನು 1992ರಲ್ಲಿ MCOM ಮುಗಿದ ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಾನು ಇದಕ್ಕೆ ಬಂದಿದ್ದೆ ಬೆಂಗಳೂರಿಗೆ. ಅಲ್ಲಿ ನಾನು PG ಡಿಪ್ಲೊಮಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್ ಓದ್ಲಿಕ್ಕೆ ಬಂದಾಗ, ತಮ್ಮ ನೀವು ಇಲ್ಲೇ ಇರಪ್ಪ, LH ಇದ್ಕೊಂಡು ನೀನು ವಿದ್ಯಾಭ್ಯಾಸ ಮಾಡಪ್ಪ, ನಿನ್ನ ಪೂರ್ವಕವಾಗಿ ನಿನ್ಗೇನು ಬೇಕೋ ಮಾಡಿಕೊಡ್ತೀನಿ ಅಂತೇಳಿ 1 ತಿಂಗಳ ಕಾಲ ನನಗೆ ಶಾಸಕರ ಭವನದಲ್ಲಿ ಅವಕಾಶ ಮಾಡಿಕೊಟ್ಟು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು. ಅದೇ ರೀತಿಯಾಗಿ ನಮ್ಮ ಸಮಾಜದ ಇವತ್ತು ರಾಜನಹಳ್ಳಿ ಪೀಠ ಇವತ್ತೇನಾದರೂ ಕಣ್ಣಿಗೆ ಕಾಣ್ತದಪ್ಪ ಅಂತಂತಂದ್ರೆ ಅದಕ್ಕೆ ಪೂರ್ವಕವಾಗಿ ಚಳ್ಳಿಕೇರಿ ಇವತ್ತೇನು ಇವತ್ತು
ತಿಪ್ಪೇಸ್ವಾಮಿ ಸರ್ ಹಿಂದೆ ಮಾಜಿ ಶಾಸಕರಿಂದ ತಿಪ್ಪೇಸ್ವಾಮಿ ಸಾರು ಮತ್ತು ಎನ್ ಟಿ ಬೊಮ್ಮಣ್ಣವರು ಎರಡು ಕಣ್ಣುಗಳಾಗಿ ಇವತ್ತು ವಾಲ್ಮೀಕಿ ಮಠ ಕಟ್ಟೋದ್ರಲ್ಲಿ ಇವತ್ತು ರಾಮ ಲಕ್ಷ್ಮಣರಾಗಿ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಕಣ್ಣೆದುರಿಗಿದೆ. ಇವತ್ತು ಎನ್ ಟಿ ಬೊಮ್ಮಣ್ಣರಾಗಲಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ನಮ್ಮ ಸಮಾಜಕ್ಕೂ ಮತ್ತು ನಮಗೂ ನಮ್ಮ ಯುವ ಶಾಸಕರೇನಿದ್ದೀವಿ ಇವತ್ತು ನಮಗೆ ನಮ್ಮನ್ನಾಗಲಿರ್ತಕ್ಕಂಥದ್ದು ನಮಗೆ ಬಹಳ ಅನ್ಯಾಯ ಆಗಿದೆ. ಜೊತೆಗೆ ಸಮಾಜಕ್ಕೆ ಕೂಡ ಬಹಳ ಒಂದು ತುಂಬಲಾರದ ನಷ್ಟ ಆಗಿದೆ. ಇವತ್ತು ಅವ್ರ ಅಭಿಮಾನಿಗಳು ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಇವತ್ತು ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಎಲ್ಲರಿಗೆ ಕೊಡ್ಲಿ. ಭಗವಂತ ಅವರಿಗೆ ಚಿರಂಜೀವಿಯಾಗಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸೋದು. ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ. ಇನ್ನೂ ಅನೇಕ ಸದಸ್ಯರು ಮಾತನಾಡಬೇಕು ಅಂತ ಬಯಸಿದ್ದಾರೆ, ಆದರೆ ಸಮಯದ ಕಾರಣದಿಂದ ಅವಕಾಶ ಕೊಡೋದಕ್ಕಾಗ್ತಾ ಇಲ್ಲ. ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಈಗ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆ ಇದೆ, ಅಪೇಕ್ಷಿತರು ಬರಬೇಕು. ನಾಳೆ 11 ಗಂಟೆಗೆ ಸೇರುವಂತೆ ಸದನವನ್ನು ಮುಂದೂಡಲಾಗಿದೆ.
ಸಿಬ್ಬಂದಿ